ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಚಾನೆಯಲ್ಲಿ ನಿಮ್ಮೆಲ್ಲರನ್ನೂ ಇಲ್ಲಿ ಸಭೆಯಲ್ಲಿ ನೋಡೋದು ದೇವರು ಕೊಟ್ಟಂತ ಒಳ್ಳೆಯ ಕೃಪೆಗಾಗಿ ವಂದನೆಗಳು. ಇವತ್ತು ನಮ್ಮ ಜೊತೆ ದೇವರು ಮಾತನಾಡುತ್ತಿರುವ ಕಾರ್ಯವನ್ನು ನಾವು ಧ್ಯಾನಿಸಿ ಹೋಗೋಣ. ಇಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11, 12ನೇ ಅಧ್ಯಾಯಗಳಲ್ಲಿ ನಾವು ಎರಡನ್ನು ನಾವು ಧ್ಯಾನಿಸಿದ್ದೇವೆ. ಕೊಟ್ಟಿರುವ ಟೈಟಲ್ ಏನಂದ್ರೆ ಏನು? ಸ್ವದೇಶವನ್ನು ಹುಡುಕುವವರೇ. ಸ್ವದೇಶವನ್ನು ಹುಡುಕುವವರೇ. ಎಷ್ಟು ಜನಕ್ಕೆ ಸ್ವಂತ ಮನೆ ಇದೆ? ಸೈಟ್ ಹುಡುಕುವವರು ಎಷ್ಟು ಜನರು? ಇನ್ನು ನಾನು ಮನೆ ಕಟ್ಟಬೇಕು, ಒಂದು ಸೈಟ್ ಬೇಕು, ಗೌರ್ಮೆಂಟ್ ಅಪ್ರೂವ್ಡ ಮೂಡ ಈಗೆಲ್ಲ ನನ್ನ ಖಾತೆ ಇದಿಲ್ಲ. ಇನ್ನು ಮನೆ ಕಟ್ಟಬೇಕೆಂದು ಬಯಸೋರು ಎಷ್ಟು ಜನರು ಇದ್ದೀರಿ? ನಿಮಗೋಸ್ಕರ ಒಂದು ಮನೆ ಬೇಕು. ನಿಮಗೊಂದು ವಿಷಯ ಗೊತ್ತಾ? ನಿಮಗೋಸ್ಕರ ಒಂದು ಮನೆಯನ್ನು ದೇವರು ಸಿದ್ಧಪಡಿಸಿಟ್ಟಿರ್ತಾರೆ. ನಮ್ಮೆಲ್ಲರಿಗೋಸ್ಕರ ಒಂದು ಮನೆಯನ್ನು ದೇವರು ಸಿದ್ಧಪಡಿಸಿಟ್ಟಿರ್ತಾರೆ. ಬರ್ಮನ್ಸ್ ಒಂದು ಹಾಡು ಬರೀತಾರಲ್ಲ, ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು, ನಮ್ಮೆಲ್ಲರ ಅವರೂರು ಪರಲೋಕವೇ ಹೌದು, ಬರಲಿರುವ ನಮ್ಮನ್ನು ಬರಲಿರುವ ಯೇಸುವಿಗೆ ನಮ್ಮನ್ನು ಸಿದ್ಧ ಮಾಡುವ. ಹಲ್ಲೆಲೂಯಾ. ನಮಗಾಗಿ ಒಂದು ಮನೆ ಪರಲೋಕ ರಾಜ್ಯದಲ್ಲಿ ದೇವರು ನಮಗಾಗಿ ಸಿದ್ಧಪಡಿಸಿಟ್ಟಿರ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಚಿಂತಿಸಬೇಡ್ರಿ, ಇಲ್ಲಿ ನಮಗೆ ಮನೆ ಇಲ್ಲ, ಇಲ್ಲದೆ ಇರೋ ಒಂದು ವೇಳೆ ನಮಗೆ ಮನೆ ಉಂಟು, ಎಲ್ಲ ನಾವು ತಗೊಂಡು ಹೋಗುವುದಿಲ್ಲ. ಹಲ್ಲೆಲೂಯಾ. ನಾವು ಬದುಕುವ ತನಕ ನಾವು ತಿನ್ನುವುದಕ್ಕೂ, ಕುಡಿಯುವುದಕ್ಕೂ, ಮಲಗುವುದಕ್ಕೂ, ನಾವು ಕೆಲಸ ಮಾಡೋದು, ನಮಗೆ ಬೇಕಾದ ಅಗತ್ಯತೆ ಎಲ್ಲವನ್ನು ದೇವರು ನಮಗೆ ಪೂರೈಸಿಕೊಡ್ತಾರೆ. ಹಲ್ಲೆಲೂಯಾ. 100% ಒಂದು ಕೊರತೆ ಇರಲ್ಲ. ಹಲ್ಲೆಲೂಯಾ. ಅವರು ಒಳ್ಳೆಯ ತಂದೆ. ಅವರು ನಮ್ಮ ಅಗತ್ಯತೆಗಳೆಲ್ಲ ನಾವು ಕೇಳೋದು ಮುಂಚೆನೆ ಅದನ್ನು ತಿಳಿದಿರುವ ತಂದೆಯಾಗಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ನಾವು ಹೋಗುತ್ತಾ ಇರುವ ದಾರಿ ಏನಂದ್ರೆ ನೀವು ಸತ್ಯವೇದದಲ್ಲಿ ನೋಡಿದ್ರೆ ಇದು ನಂಬಿಕೆಯ ದಾರಿ. ಹಲ್ಲೆಲೂಯಾ. ನಮ್ಮನ್ನು ವಿಶ್ವಾಸಿಗಳೆಂದು ಜನರು ಕರೆಯುತ್ತಾರೆ. ನಾವು ನಂಬಿಕೆಯ ಮೂಲಕ, ನಂಬಿಕೆಯ ಮುಖಾಂತರವೇ ರಕ್ಷಣೆ ಹೊಂದಿದ್ದೇವೆ. ಹಲ್ಲೆಲೂಯಾ. ಯೇಸು ಕರ್ತನ ಬಳಿಗೆ ಬಂದ ರೋಗಿಗಳು, ನನಗೆ ವಾಸಿಯಾಗಬೇಕು, ನನಗೆ ಕಣ್ಣು ಬೇಕು, ಒಂದು ಕುರುಡನು ಕೇಳ್ತಾನೆ, ನನಗೆ ಕಣ್ಣು ಬೇಕು. ಆವಾಗ ಯೇಸು ಕರ್ತನ ಅವನನ್ನು ನೋಡಿ ಕೇಳ್ತಾರೆ, ನಾನು ನಿನಗೆ ಕಣ್ಣು ಕೊಡಬೇಕೆಂದು ನೀನು ನಂಬುತ್ತೀಯೋ? ಹಲ್ಲೆಲೂಯಾ. ಹೌದು ಸ್ವಾಮಿ, ನಾನು ನಂಬುತ್ತೇನೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿ ದೇವರನ್ನು ಸ್ವಸ್ಥ ಮಾಡುತ್ತಾರೆ. ನಮ್ಮ ನಂಬಿಕೆಯೇ ನಾವು ರಕ್ಷಣೆ ಹೊಂದುವುದಕ್ಕೂ ಕಾರಣ. ನಮ್ಮ ನಂಬಿಕೆಯೇ ನಮಗೆ ಬಿಡುಗಡೆಯನ್ನು ನೀಡುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಂಬಿಕೆ ಏನು, ಈ ನಂಬಿಕೆ ಏನು, ಅದನ್ನು ನಾವು ಧ್ಯಾನಿಸಿದ್ದೇವೆ. ಇಬ್ರಿಯರಿಗೆ ಅಧ್ಯಾಯ 11 ಮೊದಲನೇ ವಾಕ್ಯವನ್ನು ಓದಿರಿ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ವಾಕ್ಯವನ್ನು ಓದಮ್ಮ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ, ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ. ಎಷ್ಟು ಜನರು ದೇವರನ್ನು ನೋಡಿದಿರಿ? ಇಲ್ಲಿ ಇರುವ ಎಷ್ಟು ಜನರು ದೇವರನ್ನು ನೋಡಿದಿರಿ? ತೋಮನು ದೇವರನ್ನು ನೋಡಿದನು, ಆದರೂ ನಂಬಿರಲಿಲ್ಲ. ಅವನು ಹೇಳ್ತಾನೆ, ಅವರು ಪುನರುತ್ಥಾನ ಹೊಂದಿ ಬಂದಿದ್ದಾರೆ. ಅವರು ಮರಣವನ್ನು, ಅವರು ತನ್ನ ಜೀವನದಲ್ಲಿ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಮರಣವನ್ನು ಹೊಂದಿ 3ನೇ ದಿವಸ ಜೀವಿತರಾಗಿ ಬಂದಿದ್ದಾರೆ. ಎಲ್ಲರೂ ನೋಡಿ ನಂಬಿದರು, ತೋಮನು ಮಾತ್ರ ನಂಬಲಿಲ್ಲ. ಯೇಸು ಕರ್ತನ ಅವನು ಮುಂದೆ ಬಂದು ನಿಲ್ತಾರೆ. ಅವನು ಒಂದು ಗುರುತನ್ನು ಅವನು ಕೇಳಿದನು, ಅವ್ರ ಗಾಯಗಳಲ್ಲಿ ನನ್ನ ಬೆರಳುಗಳನ್ನು ಇಟ್ಟು ನಾನು ನೋಡಬೇಕು, ಆವಾಗ ನಂಬುತ್ತೇನೆ. ಯೇಸು ಕರ್ತನ ಅವನ ಮುಂದೆ ಅವನಿಗೆ ದರ್ಶನವನ್ನು ಕೊಟ್ಟು ಕೈ ಕಾಲುಗಳನ್ನು ಅವರು ತೋರಿಸಿದರು. ಅವನು ಮುಟ್ಟೆ ನೋಡಿ ನಂಬಿದನು. ಅವನು ಹೇಳಿದನು, ನನ್ನ ಒಡೆಯನೇ, ನನ್ನ ದೇವರೇ.
ಮೈ ಲಾರ್ಡ್ ಮೈ ಗಾಡ್ ಎಂದು ಅವನು ನಂಬಿದನು. ಯೇಸು ಕರ್ತನು ಒಂದು ಮಾತು ಹೇಳಿದರು, ನೀನು ನೋಡಿ ನಂಬಿದೆ, ನಂಬಿಕೆ ಇಟ್ಟೆ, ನೋಡದೆ ನಂಬೋರು ಧನ್ಯರು. ಬಟ್ ನಾವು ನೋಡದೇ ಇದ್ದರು ನಮ್ಮ ಆತ್ಮದಲ್ಲಿ ನಾವು ಅವರನ್ನು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ನಾವು ದೇವರನ್ನು ನೋಡುವರಾಗಿದ್ದೇವೆ. ನಮ್ಮ ಆತ್ಮ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ, ನಾವು ಕನಸುಗಳಲ್ಲಿ ಕೆಲವು ಸಾರಿ ನಮ್ಮ ಶರೀರವನ್ನು ಬಿಟ್ಟು ನಾವು ಹೊರಗಡೆ ದೇವರು ನಮಗೆ ದರ್ಶನವನ್ನು ತೋರಿಸುವಾಗ ಆ ರೀತಿಯಲ್ಲಿ ಆತ್ಮದಲ್ಲಿ ನಾವು ದೇವರನ್ನು ನೋಡಬಹುದು, ನಾವು ಅನುಭವಿಸ್ತೇವೆ. ಅವರ ಕ್ರಿಯೆಗಳಲ್ಲಿ ಅದನ್ನು ನಮಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಇಡೀ ಲೋಕವನ್ನು ದೇವರು ಸೃಷ್ಟಿ ಮಾಡಿರುವ ಸೃಷ್ಟಿಯನ್ನು ನೋಡುವಾಗ ಒಬ್ಬ ದೇವರಿದ್ದಾರೆ ಎಂದು ಅದು ನಮಗೆ ಸಾಕ್ಷಿ ಕೊಡುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಈ ಪ್ರಕೃತಿಯನ್ನು ನೋಡುವಾಗ, ಲೋಕದಲ್ಲಿರುವ ಸೃಷ್ಟಿ ಎಲ್ಲವನ್ನು ನೋಡುವಾಗ ಹಿಂದೆ ಒಬ್ಬ ಸೃಷ್ಟಿಕರ್ತನು ಇದ್ದಾನೆ ಎಂದು ಆ ಸೃಷ್ಟಿಗಳೆಲ್ಲ ನಮಗೆ ಸಾಕ್ಷಿ ಕೊಡುವಂತವರಾಗಿವೆ. ಹಲ್ಲೆಲೂಯಾ. ಮುಂದೆ ಹೋದ್ರಿ, 2ನೇ ವಾಕ್ಯವನ್ನು ಹೋದ್ರಿ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ದೇವರ ಹೆಸರು ಎಕ್ಸ್ ನಿಹಿಲೋ, ಇಲ್ಲದೆ ಇರುವ ಕಾರ್ಯಗಳಿಂದ ಇರುವ ಹಾಗೆ ಅದನ್ನು ಕರೆಯುವರಾಗಿರುತ್ತಾರೆ. ಹಲ್ಲೆಲೂಯಾ. ಮೊದಲು ಕತ್ತಲೆ ಇತ್ತು, ಹಂಗೆ ತಾನೆ. ಬೆಳಕು ಉಂಟಾಗಲಿ ಎಂದು ದೇವರು ಆಜ್ಞಾಪಿಸಲು ಬೆಳಕು ಉಂಟಾಯಿತು. ಹಲ್ಲೆಲೂಯಾ. ಆದ್ದರಿಂದ ಇಲ್ಲದೆ ಇರುವ ಒಂದು ಸ್ಥಳದಲ್ಲಿ ಕೂಡ ಅದು ಇರುವ ಹಾಗೆ ಅದನ್ನು ಕರೆಯುವ ಶಕ್ತಿ ಉಳ್ಳ ಸರ್ವಶಕ್ತನಾಗಿರುವ ದೇವರು ನಮ್ಮ ದೇವರಾಗಿದ್ದಾರೆ. ಅದನ್ನು ಉಂಟು ಮಾಡುವುದಕ್ಕೆ, ಸೃಷ್ಟಿ ಮಾಡುವುದಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾರೆ. ಅವರ ಮನಸ್ಸಲ್ಲಿ ಅದನ್ನು ಆಲ್ರೆಡಿ ಅವರು ಯೋಜನೆಯನ್ನು ಅವರು ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಅದನ್ನು ನಾವು ನೋಡುತ್ತೇವೆ, ಕಾರ್ಯ ರೂಪದಲ್ಲಿ ಅದನ್ನು ತರುವುದನ್ನು ನಾವು ನೋಡುತ್ತೇವೆ. ಅದು ನಂಬಿಕೆಯಿಂದಲೇ ನಾವು ನಂಬುತ್ತೇವೆ. ನೀವು ಎಷ್ಟು ಜನ ನಂಬುತ್ತೀರಿ ಈ ಲೋಕವನ್ನು ಸೃಷ್ಟಿ ಮಾಡಿದವರು ದೇವರು? ಹಲ್ಲೆಲೂಯಾ. ಅದು ಅದುವಾಗಿ ತಾನಾಗಿ ಉಂಟಾಗಿರ್ಲಿಲ್ಲ. ಕೆಲವರು ಹೇಳ್ತಾರೆ ಅದು ಕೋತಿಯಿಂದ, ಕೋತಿ ತಾನೆ, ಅದು ಕೋತಿಯಿಂದ ಮನುಷ್ಯನು ಬಂದರು. ಆ ಸಣ್ಣ ಸಣ್ಣ ಅಣುಗಳಿಂದ ಅದು ದೊಡ್ಡ ದೊಡ್ಡದಾಗಿ ಹಾಗೆ ನೆಕ್ಸ್ಟ್ ಲೆವೆಲ್ಗೆ ಬಂದು ಆಮೇಲೆ ಕೋತಿ ಆದನು, ಕೋತಿಯಿಂದ ಮನುಷ್ಯನು. ಸರಿ, ಮನುಷ್ಯನ ಆಮೇಲೆ ಡೈನೋಸರ್ ಆಗಬೇಕಲ್ಲ, ಹಂಗೆ ಅವನು ಬೆಳವಣಿಗೆ ಹೊಂದಿ ಯಾಕೆ ಮನುಷ್ಯನಾಗೆ ಮುಗಿದು ನಿಂದು ಹೋಗಿಬಿಟ್ಟನು, ಅಲ್ಲೇ ನಿಂದು ಬಿಟ್ಟನು. ನೀವು ಗ್ರೋತ್ ಒಂದು ಥಿಯರಿಯನ್ನು ನೀವು ತತ್ವ ಹೇಳಿದರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ಲ, ಅದು ಹೋಗಿರ್ಲಿಲ್ಲ. ಹಂಗಾದ್ರೆ ನಾವು ಮಂಕಿಯಿಂದ ಬಂದವರಲ್ಲ. ಹಲ್ಲೆಲೂಯಾ. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದರು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ, ಆತನ ಪ್ರಜೆಗಳಾಗಿದ್ದೇವೆ. ಆತನೇ ನಮ್ಮ ದೇವರು. ಆದ್ದರಿಂದ ನೀವು ನೋಡಿದರೆ ಮುಂದೆ ನೀವು ಹೋದ್ರಿ, ಆ ಒಂದೊಂದು ಸ್ಟೆಪ್ ಅಲ್ಲಿ ನಾವು ನೋಡಬಹುದು. ಸತ್ಯವೇದದಲ್ಲಿ ಇರುವ ಎಲ್ಲಾ ಸಾಕ್ಷಿಗಳು ಇಲ್ಲಿ ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ನಂಬಿಕೆಯಿಂದಲೇ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಹಲ್ಲೆಲೂಯಾ. ಅವನು ನಂಬಿಕೆಯಿಂದಲೇ ದೇವರಿಗೆ ಬಲಿಗಳನ್ನು ಅರ್ಪಿಸುತ್ತಾನೆ. ಒಬ್ಬ ದೇವರಿದ್ದಾರೆ, ಅವರ ಮುಂದೆ ನಾವು ನೀತಿವಂತರಾಗಿ ಬದುಕಬೇಕು, ಪಾಪ ಮಾಡಬಾರದು. ಅವನು ಒಳ್ಳೆಯವನಾಗಿ ಬದುಕಿ ಬಲಿಗಳನ್ನು ಅವನು ಸಮರ್ಪಿಸುವಾಗ ದೇವರು ಇಳಿದು ಬಂದು ಅಗ್ನಿ ಮುಖಾಂತರ ಆ ಬಲಿಗೆ ಏನು ಕೊಡ್ತಾರೆ? ಸದುತ್ರವನ್ನು ನೀಡಿದರು. ಹಲ್ಲೆಲೂಯಾ. ದೇವರು ಸ್ವೀಕರಿಸಿಗೆ ಅಗ್ನಿಯನ್ನು ಕಳುಹಿಸಿ ಅದನ್ನು ದಗಿಸಿ ಬಿಡುತ್ತಾರೆ. ಆವಾಗ ನೀವು ನೋಡಿದರೆ ಹೇಬೆಲ್ ಮಾಡಿದ ಆರಾಧನೆಗೆ ದೇವರು ಸದುತ್ರ ಕೊಟ್ಟದನ್ನು, ಕಾಯಿನನ್ನು ಮಾಡಿದ ಆರಾಧನೆಗೆ ದೇವರು ಸದುತ್ರ ಕೊಡಲಿಲ್ಲ. ಇವನು ನಂಬಿಕೆಯಿಂದ ಮಾಡ್ತಾನೆ. ಹೇಬೆಲ್ ದೇವರನ್ನು ನೋಡಿದನ? ಇಲ್ಲ. ಒಂದು ವೇಳೆ ಸ್ವರ ಕೇಳಿರ್ಬೋದು, ಬಟ್ ಆ ದೇವರನ್ನು ಅವನು ಹಂಗೆ ಸ್ಪಷ್ಟವಾಗಿ ನೋಡದೆ ಇದ್ದರೂ ಕೂಡ ಅವನು ನಂಬಿಕೆಯಿಂದ ಅವನು ಮಾಡ್ತಾ ಇರುವ ಎಲ್ಲ ಕೆಲಸದಲ್ಲಿ ಮೊದಲ ಫಲವನ್ನು ಯಾರು ಕೊಡ್ತಾನೆ? ಶ್ರೇಷ್ಠವಾದದನ್ನು ದೇವರಿಗೆ ಬಲಿಯಾಗಿ ಕೊಡುತ್ತಾನೆ. ಆ ರೀತಿಯಲ್ಲಿ ಕೊಡುವಾಗ ಅವರ ನಂಬಿಕೆಯಿಂದಲೇ ಅದನ್ನು ಮಾಡುತ್ತಾನೆ. ಆವಾಗ ದೇವರು ಸ್ವೀಕರಿಸಿ ಅವನಿಗೆ ಸದುತ್ತರವನ್ನು ನೀಡುತ್ತಾರೆ. ಹಲ್ಲೆಲೂಯಾ. ಮುಂದೆ ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಅಲೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಯಾನಕನ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಹಾನೋಕನ ಬಗ್ಗೆ ಇವನು ದೇವರೊಂದಿಗೆ ನಡೆದನು. ಹೆಚ್ಚಾಗಿ ಅವನ ಬಗ್ಗೆ ಬರೆಯಲ್ಪಟ್ಟಿರಲಿಲ್ಲ. ಈ ವಾಕ್ ವಿತ್ ಗಾಡ್.
ಒಂದಾನೊಂದು ದಿವಸ ದೇವರವನನ್ನು ಅವನು ಮರಣ ಹೊಂದಿರಲಿಲ್ಲ, ಹಂಗೆ ಮೇಲೆಗೆ ತಗೊಂಡು ಹೋಗಿಬಿಟ್ರು, ಒಯ್ಯಲ್ಪಟ್ಟನು. ಫಸ್ಟ್ ರಾಪ್ಚರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ಒಂದು ದಿವಸ ಇವತ್ತು ಶರೀರ ಪ್ರಕಾರವಾದ ಮರಣ ಹೊಂದಿದರು. ಆ ಶರೀರದಿಂದ ಬಿಡುಗಡೆ ಹೊಂದಿ ರೂಪಾಂತರ ಹೊಂದಿ ದೇವರೊಂದಿಗೆ ದೇವದೂತರು ಹಾಗೆ ನಿತ್ಯಗಳ ಬದುಕುವೆವು ಎಂಬುದನ್ನು ದೇವರು ಹಳೆ ನಿಯಮದಲ್ಲಿ ಸಾಕ್ಷಿಯಾಗಿ ಅನುಕರಣೆ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನೀವು ನಂಬಬೇಕು, ಒಬ್ಬ ದೇವರಿದ್ದಾರೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಎಂತವರು. ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಕೊಡಲ್ಪಟ್ಟಿದೆ. ಅದರಲ್ಲಿ ದೇವರು ಎಂತವರು, ಅವ್ರ ಸದ್ಗುಣಗಳೇನು, ಅವ್ರ ಪರಿಶುದ್ಧರು, ಅವ್ರ ನೀತಿವಂತರು, ಸತ್ಯ ಸ್ವರೂಪಿ, ಅವ್ರಿಗೆ ಏನು ಇಷ್ಟ ಇಲ್ಲ ಎಲ್ಲ ಬರೆಯಲ್ಪಟ್ಟಿವೆ. ಬಟ್ ಹಳೆ ನಿಯಮದಲ್ಲಿ ಈ ಬೈಬಲೇ ಇಲ್ಲದೆ ಬದುಕಿದವರು ಯಾವುದೇ ರೀತಿಯಲ್ಲಿ ನಂಬಿದರು ನೀವು ನೋಡಿದರೆ ಬಹಳ ಆಶ್ಚರ್ಯವಾದ ಒಂದು ಕಾರ್ಯ, ಅದ್ಭುತಕರವಾದ ಒಂದು ಕಾರ್ಯ. ಅವರ ಮನಸ್ಸಾಕ್ಷಿಯಲ್ಲಿ ಒಳ್ಳೆಯದು ಕೆಟ್ಟದು ಅವರ ಹೃದಯದಲ್ಲಿ ಬರೆಯಲ್ಪಟ್ಟಿದ್ದ ಕಾರಣ ಅವರು ಒಳ್ಳೆಯದನ್ನೇ ಮಾಡಬೇಕು, ಕೇಡು ಮಾಡಬಾರದು, ಕೆಟ್ಟ ಕಾರ್ಯಗಳು ಮಾಡಬಾರದೆಂದು ಅವರು ಒಳ್ಳೆಯದನ್ನು ಆರಿಸಿಕೊಂಡು ಬದುಕಿದವರು. ಈ ರೀತಿಯಲ್ಲಿ ದೇವರೊಂದಿಗೆ ನಡೆದವರು. ಅವರನ್ನು ದೇವರು ಲೆಕ್ಕಾಚಾರದಲ್ಲಿ ನೀತಿವಂತರನ್ನು ಏನ್ ಮಾಡಿದರು ಎನ್ನಿಸಿ ಅವರಿಗೆ ಒಳ್ಳೆಯ ಆಶೀರ್ವಾದಗಳು ಕೊಟ್ಟು ನೀವು ನೋಡಿದರೆ ಅವರನ್ನು ಅವನು ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಂಡರು. ಹಲ್ಲೆಲೂಯಾ. ಮನುಷ್ಯನು ಪಾಪ ಮಾಡಿದರಿಂದ ಅದರ ಜೀವನದಲ್ಲಿ ಎಲ್ಲಾ ಕಷ್ಟ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭಿಸಿದನು. ಅವನಿಗೆ ಮರಣ ಬಂದಿತ್ತು. ಈ ನೋವು, ಕಷ್ಟ, ಸಮಸ್ಯೆಗಳು, ವಯಸ್ಸಾಗಿ ಹೋಗುವುದು ಎಲ್ಲ ಅವನು ಮಾಡಿದ ಪಾಪದಿಂದಲೇ. ಬಟ್ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ನಾನು ಕಳುಹಿಸಿ ನಿಮ್ಮೆಲ್ಲರನ್ನು ರಕ್ಷಿಸುವೆಂದು ಆವಾಗಲೇ ದೇವರು ಆದಿಕಾಂಡ ಅಧ್ಯಾಯ 3:15 ವಾಗ್ದಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಗಲೇ ನೋಡಿದರೆ ದ ಹಿಸ್ಟರಿ ಆಫ್ ಸಾಲ್ವೇಷನ್, ಯೇಸು ಕರ್ತನನ್ನು ನಮಗೋಸ್ಕರ ತರಬೇಕು. ಅದಕ್ಕೋಸ್ಕರ ಮನುಷ್ಯರನ್ನು ದೇವರು ಆರಿಸಿಕೊಂಡು ಅವರ ಮುಖಾಂತರ ಈ ಲೋಕಕ್ಕೆ ತನ್ನನ್ನು ಪ್ರಕಟಿಸುತ್ತಾರೆ. ವೈಯಕ್ತಿಕವಾಗಿ ಆರಿಸಿಕೊಂಡದನ್ನು ನಾವು ಮೊದಲು ನೋಡುತ್ತೇವೆ. ಆಮೇಲೆ ಸಮೂಹವಾಗಿ ಇಸ್ರೇಲ್ ಜನರನ್ನು ದೇವರು ಆರಿಸಿಕೊಂಡು ಅವರ ಮುಖಾಂತರ, ಆ ದೇಶದ ಮುಖಾಂತರ ಇಡೀ ಲೋಕಕ್ಕೆ ತಾನು ಯಾರು, ತನ್ನ ಸದ್ಗುಣಗಳು ಏನು, ನನ್ನ ಸೌಖ್ಯ ಜನರು ಹೆಂಗೆ ಬದುಕಬೇಕು, ಅವರು ಏನು ಮಾಡಬೇಕು, ಏನು ಮಾಡಬಾರದು, ಅವರೊಂದಿಗೆ ಒಡಂಬಡಿಕೆ ದೇವರು ಮಾಡಿಸಿಕೊಂಡು ಅವರನ್ನು ಹೆಂಗೆ ನಡೆಸಿಕೊಂಡು ಬಂದರು, ಒಂದು ಮಾಡಲಾಗಿ, ಒಂದು ಮಾದರಿಯಾಗಿ, ಒಂದು ಉದಾಹರಣೆಯಾಗಿ ಆ ಇಸ್ರೇಲ್ ಜನರನ್ನು ದೇವರು ಆರಿಸಿಕೊಂಡು ಅವರ ಮುಖಾಂತರ ಇಡೀ ಲೋಕಕ್ಕೆ ತನ್ನನ್ನು ಪ್ರಕಟಿಸುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಮುಂದೆ ಹೋದ್ರಿ ಅದೆಲ್ಲ ನಾವು ನೋಡಬಹುದು. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಲ್ಲೆಲೂಯಾ. ದೇವರ ಬಳಿಗೆ ಬರುವನು ಮೊದಲು ದೇವರು ಇದ್ದಾರೆ ಎಂದು ನಂಬಬೇಕು. ಆಮೇಲೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಎಷ್ಟು ಜನ ಸಭೆಗೆ ಬರೋರು ದೇವರು ನನಗೆ ಒಳ್ಳೇದು ಮಾಡುತ್ತೆ ನಾವು ನಂಬಿ ಬರ್ತೀರಿ? ಹಲ್ಲೆಲೂಯಾ. ನಾವೆಲ್ಲರೂ ಆ ಒಂದು ಒಳ್ಳೆಯ ಮನಸ್ಸಿಂದ ಬರ್ತೇವೆ, ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ. ಆ ನಂಬಿಕೆ ಉಂಟು ನಮಗೆ. ನಂಬಿಕೆ ಇರುವುದರಿಂದಲೇ ನೀವು ದೇವರನ್ನು ಹುಡುಕಿ ಬಂದಿದ್ದೀರಿ. ಈ ರೀತಿಯಲ್ಲಿ ನಂಬಿಕೆ ಇರಲೇಬೇಕು. ಏನೋ ಹೋಗೋಣ, ನೋಡೋಣ, ಪರೀಕ್ಷಿಸೋಣ, ಇಲ್ಲಿ ದೇವರು ಇದ್ದಾರ ಇಲ್ವಾ, ಅದು ನಮಗೆ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಅದು ನಿಮಗೆ ಏನು ಒಳ್ಳೆಯದನ್ನು ಉಪಹಾರವನ್ನು ತಂದು ಕೊಡುವುದಿಲ್ಲ. ನೀವು ನಂಬಿಕೆ ಇಟ್ಟು ಆತನಿಗೆ ಒಳ್ಳೆಯದನ್ನು ಮಾಡುವನು ನೀವು ನಂಬಿ ಬಂದರೆ ನಿಮಗೆ ಒಳ್ಳೆಯದು ಖಂಡಿತವಾಗಿ ಸಿಗುತ್ತೆ. ಹಲ್ಲೆಲೂಯಾ. ಮುಂದೆ ಹೋದ್ರೀಗ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಪರವಾದ ನೀತಿಗೆ ಬಾಧ್ಯನಾದನು. ಹಲ್ಲೆಲೂಯಾ. ಆ ಕಾಲದಲ್ಲಿ ಹೆಂಗೆ ನೀತಿವಂತರಾದಂದ್ರೆ ನಂಬಿಕೆಯಿಂದಲೇ ನೀತಿವಂತರಾಗುವುದು ನಾವು ನೋಡ್ತೇವೆ. ಇಲ್ಲಿ ನೋಹನ ಕಾಲವನ್ನು ತಗೊಂಡು ನೋಡಿರಿ, ಅಲ್ಲಿ ಬದುಕ್ತಾ ಇರುವ ಎಲ್ಲ ಜನರು ದುಷ್ಟರಾಗಿ ಬದುಕ್ತಾ ಇದ್ದರು. ಒಬ್ಬನು ಮಾತ್ರ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನೀತಿವಂತನಾಗಿದ್ದನು. ಪಾಪ ಇಲ್ಲದವನಾಗಿ ನಿರ್ದೋಷಿಯಾಗಿ ಅವನು ಬದುಕುವುದನ್ನು ನಾವು ನೋಡುತ್ತೇವೆ. ದೋಷ ಇಲ್ಲದ ಮನುಷ್ಯನ ಅವನು.
ದೇವರು ಹೇಳಿದರು, ನಾನು ಇಡೀ ಲೋಕವನ್ನು ನಾನು ಇವತ್ತು ಅಳಿಸುವುದಕ್ಕಿದ್ದೇನೆ. ನೀನೇನು ಮಾಡಬೇಕು? ನಾವೇನು ಮಾಡು, ಕಟ್ಟು, ನನ್ನ ಮಕ್ಕಳಿಗೆ ತಿಳಿಸು. ಬರೀ 8 ಜನರು ಅವ್ರ ಮನೆಯಲ್ಲಿ ಇದ್ದಾರೆ. ಅವರ 3 ಮಕ್ಕಳು ಯಾರಲ್ಲ? ಶೇಮ್, ಹಾಮ್, ಜಾಫೆತ್. ಎಲ್ಲ ಮದುವೆ ಆದವರು. ನೋವನ ಹೆಂಡತಿ, ಆ 3 ಮಕ್ಕಳು, ಅವನ ಹೆಂಡತಿ, ಅಷ್ಟೇ 8 ಜನರು. ಇವರು ಮಾತ್ರ ನೋವನ ಮಾತಿಗೆ ಕಿವಿ ಕೊಟ್ಟರು. ಹಲ್ಲೆಲೂಯಾ. ಲೋಕದಲ್ಲಿ ಇರುವ ಯಾರು ಕಿವಿ ಕೊಡಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಮಳೆ ಬಿತ್ತಿರಲಿಲ್ಲ. ಯಾಕೆ ನಾವೇ ಕಟ್ಟಬೇಕು? ಮಳೆಯೇ ಇಲ್ಲ. ನೀರು ಎಲ್ಲಿಂದ ಬರುತ್ತೆ? ಇವನೇನೋ ಹುಚ್ಚು, ಇವನೇನೋ ನಮ್ಮೆಲ್ಲ ಮೋಸ ಮಾಡ್ತಾ ಇದ್ದಾನೆ, ಆದ್ರಿಂದ ನಂಬಬೇಡ ಅಂದ್ರು. ಬಟ್ ದೇವರ ಮಾತು ಮೇಲೆ ಯಾರು ನಂಬಿಕೆ ಇಟ್ಟನು? ನೋವು ಜೊತೆಯಲ್ಲಿದ್ದ ಅವನ ಕುಟುಂಬದಲ್ಲಿ ಇರೋ ಎಲ್ಲರೂ ನಂಬಿಕೆ ಇಟ್ಟರು. ನಾವೇನು ದೊಡ್ಡದಾಗಿ ಕಟ್ಟಿದರು. ದೇವರು ಹೇಳಿದ ಹಾಗೆ ಎಲ್ಲಾ ಮೃಗ ಪಶುಗಳು, ವನ ಜಂತುಗಳು ಎಲ್ಲವನ್ನು ಒಳಗಡೆ ತಂದು, ಪಕ್ಷಿಗಳು ಎಲ್ಲ, ಕ್ರಿಮಿ ಕೀಟಗಳು ಎಲ್ಲ ತಂದರು ಜೋಡಿ ಜೋಡಿಯಾಗಿ. ಎಲ್ಲ ಒಳಗಡೆ ಬಂದ ಮೇಲೆ ದೇವರು ಹೇಳಿದರು, ನೀವು ಒಳಗಡೆ ಹೋಗಿರಿ. ಎಷ್ಟು ವರ್ಷ ಕಟ್ಟುತ್ತಾ ಇದ್ದನೋ? ಸುಮಾರು 50ರಿಂದ 70 ವರ್ಷ ಅವನು ಅದನ್ನು ಕಟ್ಟುತ್ತಾ ಇದ್ದನು. ಅಷ್ಟು ವರ್ಷ ಅವರು ಸುತ್ತಲೂ ಬಂದು ನೋಡಿ ಪರಿಹಾಸ ಮಾಡಿದ ಜನರು, ಅವನನ್ನು ಗೇಲಿ ಕಿಂಡಲ್ ಮಾಡಿದ ಜನರಿಗೆ ಅವನು ಸುವಾರ್ಥ ಏನು ಅಂದ್ರೆ ಅವನು ಹೇಳಿದನು, ನೀವು ಮನ ತಿರುಗಿರಿ. ಎಚ್ಚರಿಕೆ ಮಾತನ್ನು ಕೊಟ್ಟನು, ನೀವು ಮನ ತಿರುಗಿರಿ, ನೀವು ದುಷ್ಟರಾಗಿ ಬದುಕುತ್ತೀರಿ. ದೇವರು ಇವತ್ತು ಜಲಪ್ರವಾಹವನ್ನು ತರಗಿದ್ದಾರೆ. ನೀವೆಲ್ಲರೂ ಈ ನಾವೆ ಒಳಗಡೆ ಬಂದರೆ ನಿಮ್ಮನ್ನು ಕಾಪಾಡುವರು, ಇಲ್ಲಾದರೆ ನೀವೆಲ್ಲರೂ ನಾಶವಾಗಿದ್ದೀರಿ. ಅವರೆಲ್ಲ ಸುತ್ತಲೂ ಕೂತ್ಕೊಂಡು, ಹುಚ್ಚು ಇವನು, ಯಾರು ಹುಚ್ಚು? ಇವನು ಕೆಟ್ಟಿ ಮುಗಿಸಿದ ಮೇಲೆ ದೇವರು ಎಲ್ಲವನ್ನು ಒಳಗಡೆ ತಂದು, ಆಮೇಲೆ ಇವ್ರ ಕುಟುಂಬವನ್ನು ಒಳಗಡೆ ಅವರು ಕಳುಹಿಸಿ ಆ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ. ಮುಚ್ಚಲ್ಪಟ್ಟದ ಆ ಒಂದು ಕ್ಷಣದಿಂದ ಆಕಾಶದಿಂದ ಮಳೆ 40 ದಿವಸ 40 ರಾತ್ರಿ, ಎಲ್ಲ ಕಡೆ ಬೆಳಗಡೆ ಮೇಲೆಗಡೆ ಎಲ್ಲ ಕಡೆ ನೀರು ಭೂಮಿಯನ್ನು ತುಂಬಿಸಿತು. ಈ ನಾವೇ ನೀರಿನ ಮೇಲೆ ತೇಲಾಡಿತು. ನೀವು ನೋಡಿದರೆ ಆ ಭೂಮಿಯಲ್ಲಿ ಬದುಕುತ್ತಾ ಇದ್ದ ಎಲ್ಲ ದುಷ್ಟ ಜನರು ನಾಶವಾಗಿ ಹೋದರು. ದೇವರು ಅವರಿಗೆ ದಂಡನೆಯನ್ನು ಕೊಟ್ಟರು. ಇವರನ್ನು ಮಾತ್ರ 8 ಜನರನ್ನು ಮಾತ್ರ ಕಾಪಾಡಿದರು. ಇದು ನಂಬಿಕೆಯಿಂದಲೇ. ಯಾರು ನಂಬೋದಿಲ್ಲ. ಈ ಕಾಲದಲ್ಲಿ ಕೂಡ ನಾವು ಸುವಾರ್ತೆಯನ್ನು ಸಾರ್ತೇವೆ. ಎಷ್ಟು ಜನರು ನಂಬಿಕೆ ಇಡುತ್ತಾರೆ? ಅವರವರ ಇಷ್ಟ ಪ್ರಕಾರ ಪಾಪಗಳನ್ನು ಮಾಡಿ, ದುಷ್ಟತನವನ್ನು ಮಾಡಿ ಬದುಕುತ್ತಾ ಇದ್ದಾರೆ. ಅವರಿಗೆ ಪರಲೋಕ ರಾಜ್ಯ ಬಗ್ಗೆ ಚಿಂತೆ ಇಲ್ಲ, ಸ್ವರ್ಗೀಯ ರಾಜ್ಯ ಬಗ್ಗೆ ಚಿಂತೆ ಇಲ್ಲ. ನಾವು ಸತ್ತು ಹೋದ ಮೇಲೆ ಏನಾಗುತ್ತೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಬದುಕುವ ತನಕ ಖುಷಿಯಾಗಿ ಇರಬೇಕು, ಅದನ್ನು ಮಾತ್ರ ನೋಡಿ ಬದುಕುತ್ತಾರೆ. ಅವರ ಅಂತ್ಯಫಲ ಏನಾಗುವುದು ನೀವೇ ಹೇಳಿರಿ. ನ್ಯಾಯ ತೀರ್ಪಲ್ಲಿ ಅವರಿಗೆ ನರಕ ಸಿಗುತ್ತೆ. ಪ್ರಿಯರೇ, ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಬದುಕಬೇಕು. ನಾವು ಮುಂದೆ ಹೋಗೋಣ. ಇನ್ನು ನಮ್ಮ ಪಿತೃಗಳು, ಆ ಸತ್ಯವೇದದಲ್ಲಿ ಇದ್ದ ಆ ಸೇವಕರು, ಆರಿಸಲ್ಪಟ್ಟ ವಿಶ್ವಾಸಿಗಳು, ಸೇವಕರು ಹೆಂಗೆ ದೇವರ ಮೇಲೆ ಒಂದೊಂದು ಪರಿಸ್ಥಿತಿಯಲ್ಲೂ ನಂಬಿಕೆ ಇಟ್ಟರು. ನಮ್ಮಲ್ಲಿ ಇವತ್ತು ಒಂದು ವೇಳೆ ನಂಬಿಕೆ ಕೊರತೆ ಇದ್ದರೆ ದೇವರು ಅದನ್ನು ಹೆಚ್ಚಿಸಲಿ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಈಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಇದು ಏನು ಡೇರೆಗಳಲ್ಲಿ, ಗುಡಾರದಲ್ಲಿ ಗುಡಾರವಾಸಿಗಳಾಗಿ ಇದ್ದರೆಂದು ಬರೆಯಲ್ಪಟ್ಟಿದೆ. ಈ ಅಬ್ರಹಾಮನನ್ನು ದೇವರು ಕರೆಯುವಾಗ ಅವನು ಕಟ್ಟಲ್ಪಟ್ಟ ಪಟ್ಟಣದಲ್ಲಿ ಅದು ಬದುಕುವನಾಗಿದ್ದನು ಅವನು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನು ತೋರಿಸುವ ದೇಶಕ್ಕೆ ಹೋಗು, ನಿನ್ನನ್ನು ಆಶೀರ್ವದಿಸುವೆನು. ಅವನಿಗೆ ಮಗು ಇಲ್ಲ, ನಿನಗೆ ನಾನು ಸಂತಾನವನ್ನು ಕೊಡುವೆನು, ನಿನ್ನ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದ, ನೀನು ಕಾಲಿಡುವ ದೇಶವನ್ನು ನಿನಗೂ ನಿನ್ನ ಮಕ್ಕಳಿಗೂ ಸ್ವಾಸ್ಯವಾಗಿ ಕೊಡುವೆನು. ಹಲ್ಲೆಲೂಯಾ. ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ. ಅಬ್ರಹಾಮನು ನಂಬಿದನು. ಆ ನಂಬಿಕೆ ದೇವರಿಗೆ, ದೇವರ ದೃಷ್ಟಿಯಲ್ಲಿ ನೀತಿ ಎಂದು ಎಣಿಸಲ್ಪಟ್ಟದು. ಹಲ್ಲೆಲೂಯಾ. ಈಗ ಅವನು ಪುಣ್ಯಕ್ರಿಯೆಗಳು ಮಾಡಿದನ, ಭಯಂಕರ ಒಳ್ಳೆಯವನ? ಅದೆಲ್ಲ ಇಲ್ಲ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಅವರಿಗೆ ನೀತಿ ಉಂಟಾಯಿತು. ಹಲ್ಲೆಲೂಯಾ. ನಂಬಿ ಹೊರಟು ಹೋಗುತ್ತಾನೆ.
ಅವನು ಮನೆ ಕಟ್ಟಿರಲಿಲ್ಲ, ಗೂಡಾರಗಳಲ್ಲಿ. ಎಲ್ಲಿ ವಾಸವಿದ್ದರು? ಗೂಡಾರಗಳಲ್ಲಿ ಡೇರೆ ಇಟ್ಟುಕೊಂಡು ಅವರಲ್ಲಿ ಬದುಕ್ತಾ ಇದ್ದರು. ಹೋಗುವ ಸ್ಥಳಗಳೆಲ್ಲ ಅವರು ಒಂದು ಮನೆಯನ್ನು ಕಟ್ಟಿ ಬದುಕಿ ಇರಬಹುದಿತ್ತು. ಬಟ್ ಅವರು ಹಂಗೆ ಮಾಡಲಿಲ್ಲ. ಹಲ್ಲೆಲೂಯಾ, ಥ್ಯಾಂಕ್ ಯು. ಹಂಗೆ ಅವ್ರು ಮಾಡಲಿಲ್ಲ. ಅವರು ಹೋಗುವ ಸ್ಥಳಗಳೆಲ್ಲ ಅವರು ಗೂಡಾರ ಇಟ್ಕೊಂಡು ಅವ್ರ ಡೇರೆಗಳಲ್ಲಿ ಬದುಕಿದ ನೋಡಿದ್ರೆ ಅಬ್ರಹಾಮನು ಮಾತ್ರ ಅಲ್ಲ, ಈಸಾಕನು, ಯಾಕೋಬನು, ಅವನ ಎಲ್ಲ ಮಕ್ಕಳು, ಸಂತಾನದವರು ಅದೇ ರೀತಿಯಲ್ಲಿ ಬದುಕಿದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಮುಂದೆ ಹೋದ್ರಿ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಹಲ್ಲೆಲೂಯಾ. ಅವರು ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ಹಲ್ಲೆಲೂಯಾ. ಅವರೆಲ್ಲರಿಗೂ ಆ ಶಾಶ್ವತ ಪಟ್ಟಣ, ಆ ನಿತ್ಯ ಪಟ್ಟಣ, ನಮ್ಮನ್ನು ಒಂದಾನೊಂದು ದಿವಸ ಈ ಕಷ್ಟ ಸಮಸ್ಯೆಗಳಿಂದ, ಈ ಮರಣದಿಂದ ಬಿಡುಗಡೆ ಮಾಡಿ ದೇವರು ನಿತ್ಯ ರಾಜ್ಯದಲ್ಲಿ ಸೇರಿಸಿಕೊಳ್ಳಲು, ಆ ನಿತ್ಯ ಪಟ್ಟಣದಲ್ಲಿ ನಾವು ದೇವರೊಂದಿಗೆ ಇರುವೆವು ಎಂದ ಆ ನಂಬಿಕೆ ಇದ್ದಲೇ ಅವರು ಮನೆ ಕಟ್ಟದೆ ಗೂಡಾರಗಳಲ್ಲಿ ವಾಸವಿದ್ದದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಇದಲ್ಲದೆ ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆನಿಸಿ ನಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಹಲ್ಲೆಲೂಯಾ. ಒಂದು ವೇಳೆ ನೀವು ಏನು ಇಲ್ಲದೆ ಇರಬಹುದು, ನನ್ನ ಶರೀರದಲ್ಲಿ ಶಕ್ತಿ ಇಲ್ಲ, ಮಗು ಇರುವುದಕ್ಕೆ ಸಾರಲಿಕ್ಕೆ ಶಕ್ತಿ ಇಲ್ಲ, ಅವಳ ವಯಸ್ಸು ಮೀರಿ ಹೋಯಿತು, ಆವಾಗ ಅವರು ದೇವರ ಮೇಲೆ ನಂಬಿಕೆ ಇಟ್ಟಳು. ವಾಗ್ದಾನ ಕೊಟ್ಟಿರುವರು ನಂಬಿಕಸ್ಥನು. 100 ವಯಸ್ಸಾಯ್ತು ಅಬ್ರಹಾಮನಿಗೆ, ಇವಳಿಗೆ ಹೆಚ್ಚು ಕಡಿಮೆ 90 ವಯಸ್ಸು ಮೇಲೆ ಇರಬಹುದು. ಆದರೂ ಕೂಡ ಅವರು ದೇವರ ಮಾತು ಮೇಲೆ ನಂಬಿಕೆ ಇಟ್ಟರು. ಹಲ್ಲೆಲೂಯಾ. ಆ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೀವು ನಂಬಿದರೆ ದೇವರ ಕಡೆಯಿಂದ ಶಕ್ತಿಯನ್ನು, ಬಲವನ್ನು, ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲ ಶಕ್ತಿ ಕೊರತೆ ಇದೆಯೋ ಅಲ್ಲೆಲ್ಲ ಬಲದಿಂದಲೂ ಶಕ್ತಿಯಿಂದಲೂ ದೇವರು ತುಂಬಿಸುವರು. ಹಲ್ಲೆಲೂಯಾ. ಆದುದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಹಲ್ಲೆಲೂಯಾ. ಮಗುವೇ ಇಲ್ಲದ ಒಬ್ಬ ಮನುಷ್ಯನ ಮುಖಾಂತರ ದೇವರು ಸಮುದ್ರದ ಉಸುಬಿನಂತೆ. ಇದು ಅಬ್ರಹಾಮನು ಕ್ರಿಶ್ಚಿಯನ್ಸ್ಗೂ ತಂದೆ, ಯಹೂದಿಯರಿಗೂ ತಂದೆ, ಇಸ್ಲಾಂ ಮತದಲ್ಲಿರುವವರೆಗೂ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ಅಬ್ರಹಾಂ, ಅಲ್ಲಿ ಇಬ್ರಾಹಿಂ ಹಂಗೆ ಕರೀತಾರೆ. ಹಲ್ಲೆಲೂಯಾ. ದೇವರು ಕೊಟ್ಟ ಮಾತೆ ಅವರು ನಂಬಿಕೆ ಇಟ್ಟದರಿಂದ he became a father of many nations. ಹಲ್ಲೆಲೂಯಾ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿರದೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಸರಿಯಾಗಿ ಹೋದಮ್ಮ, ಕರೆಕ್ಟ್. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸು ಇಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಹಲ್ಲೆಲೂಯಾ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಹಲ್ಲೆಲೂಯಾ. ಎಷ್ಟು ಜನರು ಪರಲೋಕ ಎಂಬ ಉತ್ತಮ ದೇಶವನ್ನು ಹಾರೈಸುವವರಾಗಿದ್ದೀರಿ? ನಮ್ಮ ಸ್ವದೇಶ ಎಲ್ಲಿ ಇದೆ? ಪರಲೋಕ. ಹಲ್ಲೆಲೂಯಾ. ಇಲ್ಲಿಲ್ಲ, ಒಂದು ಫೀಸ್ ಕಟ್ಟೋದಕ್ಕೆ ಎಷ್ಟು ಲೋನ್ ತಗೊಳ್ಬೇಕು. ಒಂದ್ಸಾರಿ ಏನಾದ್ರೂ ಒಂದು ರೋಗ ಬಂದ್ಬಿಟ್ರೆ ಹಾಸ್ಪಿಟಲ್ ಅಲ್ಲಿ ಒಂದು ಸೇರಿಸುವಾಗ ಎಷ್ಟು ಬಿಲ್ ಆಗ್ತಾರೋ ಒಂದು ಭಯ. ಅದಕ್ಕೋಸ್ಕರ ಲೋನ್ ತಗೊಳ್ತಾರೆ. ನಮ್ಮ ಕೈಯಲ್ಲಿ ಇದ್ರೆ ನಾವು ಕೊಡಬಹುದು, ಇಲ್ಲ ಇದರ ಕೈಯಲ್ಲಿ ಹೋಗಿ ನಾವು ಕೇಳಬೇಕು. ಸಾಲ ಎಲ್ಲ ಪರಿಸ್ಥಿತಿಗಳು ಬಂದುಬಿಡುತ್ತೆ. ಬಟ್ ನೀವು ನೋಡಿದರೆ ಆ ಶಾಶ್ವತವಾದ ಪಟ್ಟಣದಲ್ಲಿ ಮರಣವೂ ಇಲ್ಲ, ರೋಗವೂ ಇಲ್ಲ. ಹಲ್ಲೆಲೂಯಾ. ದೇವರು ನಮಗಾಗಿ ಸಿದ್ಧಪಡಿಸಿರುವ ಪಟ್ಟಣದಲ್ಲಿ ಕಣ್ಣೀರಿಲ್ಲ, ಚಿಂತೆ ಇಲ್ಲ, ಗೋಳಾಟ ಇಲ್ಲ, ಕಳವಳ ಇಲ್ಲ, ಮರಣ ಇಲ್ಲ, ರೋಗ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದದರಿಂದ
ಅವರು ಸ್ವದ್ವೇಷವನ್ನು ಹುಡುಕುವರು ಆಗಿ ಇದ್ದರು. ಸ್ವದ್ವೇಷ ಏನಂತಾರೆ? ಅದು ಪರಲೋಕದ ರಾಜ್ಯ. ಹಲ್ಲೆಲೂಯಾ. ಪರಲೋಕ ಎಂಬ ಆ ಉತ್ತಮ ದೇಶವನ್ನು ಅವರು ಹಾರೈಸುವವರಾಗಿದ್ದರು ಎಂದು ನಾವು ನೋಡುತ್ತೇವೆ. ನಮ್ಮ ಮನಸ್ಸು ಕೂಡ ಪರಲೋಕ ರಾಜ್ಯದಲ್ಲಿ ಇರಬೇಕು ಎಂದು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. 80% ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಬೇಕು. ನಮ್ಮ ಜೊತೆಯಲ್ಲಿ ಇರುವವರು ನಾವು ಕರೆಕೊಂಡು ಹೋಗಬೇಕು. ಆ ಉದ್ದೇಶದಿಂದ ನಾವು ಬದುಕುವವರಾಗಿರಬೇಕು. 20% ಈ ಲೋಕದಲ್ಲಿ ಬದುಕಿರಿ ಸಾಕು. ಹಲ್ಲೆಲೂಯಾ. 20% ನೀವು ಇಲ್ಲಿ ಬದುಕಿರಿ. 80% ಮನಸ್ಸಲ್ಲಿ ಇರಬೇಕು. ನಾವು ಪರಲೋಕದಲ್ಲಿ, ನಾವು ನಮ್ಮ ಕುಟುಂಬದಲ್ಲಿರೋರು, ನಮ್ಮ ಫ್ರೆಂಡ್ಸು, ಎಷ್ಟಾಗುತ್ತೋ ಅಷ್ಟು ಜನರನ್ನು ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗೋಣ. ಇಲ್ಲಾದ್ರೆ ನೀವು ನಿಮ್ಮ ಫ್ರೆಂಡ್ಸು ನರಕದಲ್ಲಿ ಇರುವುದನ್ನು ಹೆಂಗೆ? ಅಬ್ರಹಾಮನ ಮಡಿಲಲ್ಲಿ ಯಾರಿದ್ದನು? ಭಿಕ್ಷೆಕಾರನಾದ ಲಾಸರನು. ಆ ಶ್ರೀಮಂತನ ಹೇಳಿದನು ನರಕದಲ್ಲಿ. ಇಬ್ಬರು ಒಟ್ಟಿಗೆ ಲೋಕದಲ್ಲಿ ಬದುಕುತ್ತಾ ಇದ್ದರು. ಒಬ್ಬರು ಶ್ರೀಮಂತನು, ಇಬ್ಬನು ಆ ಮನೆಗೆ ಹೊರಗಡೆಯಿಂದ ಭಿಕ್ಷೆಕಾರನು. ಅವನು ಎಲ್ಲ ಭೋಗಗಳಲ್ಲಿ ಬದುಕಿದನು, ಪಾಪಗಳಲ್ಲಿ ಬದುಕಿದನು ಶ್ರೀಮಂತನು. ಈ ಭಿಕ್ಷೆಕಾರನ ಇದ್ದರೂ ಪರಿಶುದ್ಧನಾಗಿ ಬದುಕಿದನು. ಆದ್ದರಿಂದ ಇಬ್ಬರಿಗೂ ನೀವು ನೋಡಿದರೆ ಮರಣ ಬಂದ ಮೇಲೆ ಒಬ್ಬನು ಪರಿಶುದ್ಧನಾಗಿ ಬದುಕನು, ಭಿಕ್ಷೆಕಾರನಾಗಿದ್ದರು, ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಿದನು. ಇವನು ಸುಖಭೋಗಗಳಲ್ಲಿ ಬದುಕಿ ಪಾಪಿಯಾಗಿ ಬದುಕಿದನು. ಅವನು ಶ್ರೀಮಂತನಾಗಿದ್ದರು, ಪಾಪಿಯಾಗಿ ಬದುಕರಿಂದ ಅಂತ್ಯಫಲ ನರಕದಂಡನೆ. ಅಲ್ಲಿ ಇದ್ಕೊಂಡು ಅಬ್ಬಾ ಎಷ್ಟು ಇಲ್ಲಿ ಬೆಂಕಿ ಸಹಿಸಲಾರದೆ ಇದ್ದೇನೆ, ಒಂದು ಚೂರು ನೀರು ಕೊಡು. ಹಲ್ಲೆಲೂಯಾ. ಈ ಒಂದು ಪರಿಸ್ಥಿತಿ ಅವನಿಗೆ ಬಂತು. ನಾವು ನಮ್ಮ ಮಿತ್ರರು, ನಮ್ಮ ಸಂಬಂಧಿಕರು, ನಮ್ಮ ಜೊತೆಯಲ್ಲಿ ಬದುಕುವರು ಆ ಒಂದು ಪರಿಸ್ಥಿತಿಯಲ್ಲಿ ನೋಡಲು ನಾವು ಬಿಡಬಾರದು. ಹಲ್ಲೆಲೂಯಾ. ನಾವು ಹೋಗುವಾಗ ನಮ್ಮ ಜೊತೆಯಲ್ಲಿ ಇರುವ ಎಲ್ಲರನ್ನು ನಾವು ಪರಲೋಕಕ್ಕೆ ಕರ್ಕೊಂಡು ಹೋಗೋಣ. ಶ್ರೇಷ್ಠವಾದ ಪಟ್ಟಣ, ಗಾಡ್ಸ್ ಸೈಟ್. ಹಲ್ಲೆಲೂಯಾ. ನಮಗಾಗಿ ಇಟ್ಟಿರುವ ಸಮೃದ್ಧಿ ಹಂಗೆ ಇಟ್ಟಿದ ರೈಲು, ನಮಗಾಗಿ ಒಂದು ಮನೆ ಪರಲೋಕ ರಾಜ್ಯದಲ್ಲಿ ದೇವರು ಸಿದ್ಧಪಡಿಸಿದ್ದಾರೆ. ಮುಂದೆ ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕ ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ನಂಬಿಕೆಯಲ್ಲಿ ಪರಿಪೂರ್ಣತೆ. ಏನು ಹೇಳಬೇಕು? ನಂಬಿಕೆಯಲ್ಲಿ ಪರಿಪೂರ್ಣ. ಒಂದು ಕಾಲದಲ್ಲಿ 75 ವಯಸ್ಸಲ್ಲಿ ದೇವರೊಳಗೊಂದು ವಾಗ್ದಾನ ಕೊಟ್ಟರು, ಮಗನ ಕೊಡ್ತೇನೆ. 25 ವರ್ಷ ಕಾಲ ದೇವರೊಂದಿಗೆ ಅವನು ನಡೆದನು. ಅವನ ಚರಿತ್ರವನ್ನು, ಇತಿಹಾಸವನ್ನು ನೀವು ಓದಿದರೆ ಒಂದು ಕಾಲಘಟ್ಟದಲ್ಲಿ ದೇವರು ಅವನೊಂದಿಗೆ ಇದ್ದದನ್ನು ನಾವು ನೋಡುತ್ತೇನೆ. ಅವನು ಕಾನಾನ್ ದೇಶದಲ್ಲಿ ಬಂದು ಡೇರೆಯಾಗಿ ಬದುಕುವಾಗಲೂ, ಅವನು ಫಿಲಿಸ್ಟಿಯರ್ ದೇಶ ಅಲ್ಲದೆ ಐಗುಪ್ತ ದೇಶದಲ್ಲಿ ಅವನು ಪ್ರವಾಸಿಯಾಗಿ ಹೋಗಿರುವಾಗಲೂ ದೇವರು ಬೈರಿಗಳ ಕೈಯಿಂದ ಹೇಗೆ ಕಾಪಾಡಿದರು. ಆಮೇಲೆ ಅವನ ಜೊತೆಯಲ್ಲಿ ಬರ್ತಾ ಇರುವ ಯಾರಾದರೂ ಅವರನ್ನು ಬೇರ್ಪಡಿಸಿ ಬೇರೆ ಕಡೆ ಕಳುಹಿಸಿ, ಇವರನ್ನು ಬೇರ್ಪಡಿಸಿ ಇವರನ್ನು ಒಳ್ಳೆ ಸ್ಥಳದಲ್ಲಿ ಕರ್ಕೊಂಡು ಹೋಗಿ ಸ್ಥಾಪಿಸಿ, ಆಮೇಲೆ ಅವರ ಲೋಟನಿಗೆ ಕಷ್ಟಗಳ ಬರುವಾಗ ಅಬ್ರಹಾಮನು ಹೋಗಿ ಯುದ್ಧ ಮಾಡಿ ಕಾಪಾಡುತ್ತಾನೆ. ಯಾವಾಗಲೂ ಅಬ್ರಹಾಮನಿಗೆ ಸಂದೇಹ, ಅನುಮಾನ ಬಂತು, ದೇವರು ಇಳಿದು ಬಂದು ಮಾತನಾಡಿ ಅವನ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಸಿಕೊಂಡು ಆ ಸಂಬಂಧವನ್ನು ಸ್ಥಿರಪಡಿಸಿಕೊಂಡು, ಮಗನೇ ಹೆದರಬೇಡ, ನಾನಿದ್ದೇನೆ, ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ಇದರಲ್ಲಿ ಮಾತನಾಡಿ ಅವರ ಪ್ರಸನ್ನತೆ ಮುಖಾಂತರ, ಅವರು ಕೊಡುವಂತಹ ಸಂರಕ್ಷಣೆ ಮುಖಾಂತರ ಜೊತೆಯಲ್ಲಿ ಇರುವುದನ್ನು ತೋರ್ಪಡಿಸಿ ಅವನನ್ನು ನಂಬಿಕೆಯಲ್ಲಿ ಬೆಳೆಸಿ 100ನೇ ವಯಸ್ಸಲ್ಲಿ ಅವನಿಗೆ ಏನು ಕೊಡ್ತಾರೆ? ಮಗುವನ್ನು ಕೊಟ್ಟು ದೃಢಪಡಿಸಿದರು. ನಾನು ಇದ್ದೇನೆ. ಸತ್ತು ಹೋದ ಶರೀರದಿಂದ ಮಗು ಬಂದಿತ್ತು, ಅದರಲ್ಲಿ ಜೀವ ಬಂದಿತ್ತು, ಅದರಲ್ಲಿ ಆ ದೇವರು ಬೆಲೆ ಕೊಟ್ಟು ಶಕ್ತಿ ಕೊಟ್ಟು ಸಾರಾಯಿ ಮುಖಾಂತರ ಒಂದು ಮಗುವನ್ನು ದೇವರು ಕೊಡುತ್ತಾರೆ. ಇದೆಲ್ಲ ಅವನ ಜೀವನದಲ್ಲಿ ನೋಡಿ ಅನುಭವಿಸಿ ನಂಬಿಕೆಯಲ್ಲಿ ಪರಿಪಕ್ವತೆಯನ್ನು ಹೊಂದಿದನು. ಇವತ್ತು ದೇವರು ದಿವಸ ಕರೀತಾರೆ, ಬಾ ನಿನ್ನ ಮಗನನ್ನು ಎತ್ಕೊಂಡು ಬಾ. ಇವತ್ತು ಆ ಬೆಟ್ಟದ ಮೇಲೆ ಹೋಗಿ ನಿನ್ನ ಮಗನನ್ನು ಏನು ಮಾಡಬೇಕು? ಬಲಿ ಕೊಡು, ಹೋಮ. ಇಲ್ಲಿ ಸತ್ಯವೇದ ಹೇಳುತ್ತದೆ, ಅವನು ಹಿಂಗೆ ನಂಬಿದನು, ತನ್ನ ಮಗನು ಸತ್ತರು ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆ ಎಂದು
ತಿಳಿದುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವರನ್ನು ಹೊಂದಿದನು. ಹಲ್ಲೆಲೂಯ. ಎಷ್ಟು ಜನರು ಮರಣವನ್ನು ನೋಡಿ ಹೆದರ್ತೀರಿ? ಎಲ್ಲರೂ ಒಂದು ಭಯ ಬರುತ್ತೆ, ಯಾಕೆ ತಾನೇ? ಜೀವನದಲ್ಲಿ ನೀವು ಅನುಭವ ಬಂದರೆ ನೀವು ಮರಣಕ್ಕೆ ಭಯ ಪಡುವುದಿಲ್ಲ. ನಾನು ಮೊಟ್ಟ ಮೊದಲು ನನ್ನ ಜೀವನದಲ್ಲಿ ಆ ರೀತಿ ಪರಿಸ್ಥಿತಿಗಳು ಬರುವಾಗ ನಾನೇ ನನ್ನ ಜೀವನವನ್ನು ಮುಗಿಸಿಬಿಡ್ಬೇಕಂತ ನಾನು ಪ್ರಯತ್ನ ಮಾಡಿದೆ. ದೇವರು ಹೇಳಿದರು, ನಾನೇ ಜೀವ ಸ್ವರೂಪನಾಗಿರುವ ದೇವರು, ಜೀವದಾಯಕನು. ನೀನು ಹೆದರಬೇಡ. ಕಾಲು ನಿಂದು ಹೋಯ್ತಾ? ನಿನ್ ಸ್ಪೈನಲ್ಲಿ ಬಲ ಇಲ್ಲವಾ? ಎಲ್ಲ ಡಾಕ್ಟರ್ ನಿನಗೆ ಭವಿಷ್ಯ ಅಂತ ಹೇಳಿಬಿಟ್ರ? ನಾನು ನಿನಗೆ ಕೊಡ್ತೇನೆ ಮಗನಿ. ಹಲ್ಲೆಲೂಯ. ನನಗೆ ಸೇವೆ ಮಾಡು ಬಾ ಎಂದು ಕರೆದರು. ಆ ದಿವಸ ಒಪ್ಪಿಸಿಕೊಟ್ಟೆ. ಹಲ್ಲೆಲೂಯ. ಆವಾಗ ನಂಬಿಕೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಇದ್ದ ನನ್ನಲ್ಲಿ ಯೇಸು ಕರ್ತನು ಬಂದದರಿಂದ, ನಾನು ಅವರನ್ನು ಸುಧಾರಿಸಿದ್ದರಿಂದ ಇವತ್ತು ನಾವು ಕುಟುಂಬವಾಗಿ ನಾವು ದೇವರಿಗೆ ಸೇವೆ ಮಾಡುತ್ತೇವೆ. ಹಲ್ಲೆಲೂಯ. ನಾನು ನೋಡಿದೆ, ಅನುಭವಿಸಿದೆ. ಆಮೇಲೆ ನನ್ನ ಹೆಂಡತಿ ಗರ್ಭವತಿಯಾಗಿ ವೀಸಿ ಹೆಚ್ಚಾಗಿ ಹಾಸ್ಪಿಟಲ್ ಸೇರಿಸಿರುವಾಗ ಆ ಒಂದು ವಿಷದ ಇಂಜೆಕ್ಷನ್ ಎಕ್ಸ್ಪೈರಿ ಆಗಿರೋದನ್ನು ಅವ್ರು ಹಾಕ್ಸಿಬಿಟ್ರು. ತಾಯಿ ಮಗು ಈ ಮರಣ ಜೊತೆ ಹೋರಾಡ್ತಾ ಇದ್ದಾರೆ. ಡಾಕ್ಟರ್ಸ್ ಹೇಳಿಬಿಟ್ರು, ಸಾಧ್ಯವೇ ಇಲ್ಲ ಕಾಪಾಡೋದಕ್ಕೆ, ನೀವು ಸೈನ್ ಹಾಕಿಬಿಟ್ಟು ಹೋಗ್ರಿ. ನಾನು ನಂಬಿದೆ. ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ವರ್ಷ ಸೇವೆ ಬಗ್ಗೆ ವಾಗ್ದಾನ ಕೊಟ್ಟಿದ್ದಾರೆ. ಇವತ್ತು ಮುಗಿಸಿಬಿಟ್ಟು ತೆಗೆದುಕೊಂಡು ಹೋಗಿಬಿಡ್ತಾರ? ಇಲ್ಲ, ಅವರು ಕೈ ಬಿಡುವುದೇ ಇಲ್ಲ ಎಂದು ನಂಬಿದೆ. ಅಲ್ಲಿ ಇಬ್ಬರನ್ನು ಉಳಿಸಿ ಕಾಪಾಡಿಕೊಟ್ಟಿದ್ದಾರೆ. ಮರಣವನ್ನು ಜಯಿಸುವುದಕ್ಕೆ ದೇವರು ಸಹಾಯ ಮಾಡಿದರು. ನಾನೇ ಬದುಕಿಸುವ ದೇವರನ್ನು ಅಲ್ಲಿಂದ ತೋರಿಸಿದರು. ಆಮೇಲೆ ನಾನು ಹೆದರಲಿಲ್ಲ ಜೀವನದಲ್ಲಿ. ಜಬಿಷ ಹುಟ್ಟಿದ ಮೇಲೆ ಕೂಡ ಜಬಿಷವನ್ನು ತಾಯಿ ಗರ್ಭದಲ್ಲಿ ಸಾಯಿಸುವುದಕ್ಕೆ ಸೈತಾನ ಬಂದನು. ಆವಾಗ ದೇವರು ತೋರಿಸಿದರು, ಪ್ರಾರ್ಥನೆ ಮಾಡ್ತಾ ಇರು, ನನ್ನನ್ನು ಸ್ತುತಿಸ್ತಾ ಇರು, ಏನೂ ಆಗುವುದಿಲ್ಲ, ನಾನು ಕಾಪಾಡಿ ಉಳಿಸಿ ಅವಳನ್ನು ಹೊರಗಡೆ ತರ್ತೇನೆ ಎಂದು ಅವಳನ್ನು ಜೀವಿತಲಾಗಿ ಹೊರಗಡೆ ತಂದರು. ಒಂದು ಸಾರಿ ನಾವು ಮಂಗಳೂರು ಹೋಗಿರುವಾಗ ಬೀಚಲ್ಲಿ ಇವರೆಲ್ಲ ಸ್ನಾನ ಮಾಡ್ತಾ ಇದ್ದರು, ಹೋಗಿ ಆಟ ಆಡ್ತಾ ಇದ್ದರು. ಜಬಿಷ ಒಂದು ಕ್ಷಣ ಒಳಗಡೆ ಹೋಗಿಬಿಟ್ರು. ಯಾರು ಇಲ್ಲ, ಅಷ್ಟೇ ಜೀವನ ಮುಗಿದೋಯ್ತಂದಿರುವಾಗ ಯಾರೋ ಒಳಗಡೆಯಿಂದ ತಳ್ಳಿ ಹೊರಗಡೆ ಬಂದು ಬಿಟ್ಟಲ್ಲ. ಅವರು ಹೇಳ್ತಾರೆ, ಯಾರೋ ನನ್ನನ್ನು ತಳ್ಳಿಕೊಂಡು ಬಂದು ಹೊರಗಡೆ ಬಿಟ್ಟರು. ಮರಣದಿಂದ ಕಾಪಾಡಿ ಬದುಕಿಸುವುದಕ್ಕೆ ಶಕ್ತನಾಗಿರುವ ದೇವರನ್ನು ಜೀವನದಲ್ಲಿ ಅನುಭವಿಸಬೇಕು. ಸುಮ್ಮನೆ ಚರ್ಚ್ಗೆ ಬರ್ತೇನೆ, ಪ್ರಾರ್ಥನೆ ಮಾಡ್ತಾರೆ, ಅವ್ರು ಕೊಡ್ತಾರೆ, ಇದು ಕೊಡ್ತಾರೆ, ಅದು ಕೊಡ್ತಾರೆ, ಅದೆಲ್ಲರಿ ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಬರಬೇಕು. ಹಲ್ಲೆಲೂಯಾ. ನಮ್ಮ ಅನುಭವಗಳು ಸಾಕ್ಷಿಗಳಾಗಿ ಬದಲಾಗಬೇಕು. ನಮ್ಮ ಅನುಭವಗಳು 4 ಜನರಿಗೆ ಪ್ರಯೋಜನಕರವಾಗಿರಬೇಕು. ನಾವು ಅನುಭವಿಸುವ ಕಾರ್ಯಗಳು ಅನೇಕರನ್ನು ಮರಣದ ಆ ಒಂದು ದಾರಿಯಿಂದ ಕಾಪಾಡಿ ಜೀವನದ ದಾರಿಯಲ್ಲಿ ತರುವಂತದ್ದಾಗಿರಬೇಕು. ಇಲ್ಲಿ ಅಬ್ರಹಾಮನ ಬಗ್ಗೆ ಯಾಕೆ ಬರೆಯಲ್ಪಟ್ಟಿದೆ, ಸಾರಳ ಬಗ್ಗೆ ಯಾಕೆ ಬರಲಿದೆ? ಅವರೆಲ್ಲ ದೇವರನ್ನು ಜೀವದಾಯಕನಾಗಿ ನೋಡಿದರು, ರಕ್ಷಕನಾಗಿ ನೋಡಿದರು, ಸರ್ವಶಕ್ತನಾಗಿ ನೋಡಿದರು. ಹಲ್ಲೆಲೂಯಾ. ಆದ್ದರಿಂದ ಅವರು ಸಾಕ್ಷಿಗಳಾಗಿದ್ದಾರೆ. ಅಪರಿಪಕ್ವತೆ ಅವನಿಗೆ ಬಾಯ ಇಲ್ಲ, ಮಗು ಹೆರೋದಕ್ಕೆ ಆಗಲ್ಲ. ಅವಳ ಮುಖಾಂತರ ಮಗು ಕೊಟ್ಬಿಟ್ರು ಅಂದ್ರೆ ಅವ್ರು ಏನು ಮಾಡೋದಕ್ಕೆ ಶಕ್ತನಾಗಿದ್ದಾರೆ. ಇವತ್ತು ನನ್ನ ಮಗನನ್ನು ನಾನು ಬಲಿಯಾಗಿ ಕೊಟ್ಟರು, ಅವರನ್ನು ಜೀವಿತನಾಗಿ ಬದುಕಿಸುವುದಕ್ಕೆ ಶಕ್ತನಾಗಿದ್ದಾರೆ. ನಂಬಿ ಕತ್ತಿಲಿ ತಗೊಂಡು ಅವನು ಸಾಯಿಸುವುದಕ್ಕೆ ಹೋಗ್ಬಿಟ್ಟ. ಅವನು ಎಷ್ಟು ವರ್ಷಗಳು ಕಾಯ್ತಾ ಇದ್ದು ಅವನಿಗೆ ಸಿಕ್ಕಿದ ಆ ಮಗನನ್ನು ದೇವರಿಗಾಗಿ ಬಲಿ ಕೊಡೋದಕ್ಕೆ ಹೋಗಿಬಿಟ್ಟ. ಅಷ್ಟು ಪ್ರೀತಿ ದೇವರ ಮೇಲೆ, ಅಷ್ಟು ವಿನಯ ದೇವರ ಮೇಲೆ. ನಮಗೆಲ್ಲ ಯಾರಾದ್ರೂ ಹೇಳಿದ್ರೆ ಮಾಡ್ತೇವ? ಬೇರೆ ಏನಾದ್ರೂ ಪ್ಲಾನ್ ಇದ್ರೆ ಕೊಡಿರಿ ದೇವರಿಗೆ. ಪ್ಲಾನ್ ಬಿ ಕೊಡಿರಿ. ಪ್ಲಾನ್ 1 ನಾನು ಮಾಡಲ್ಲ. ಪ್ರಾರ್ಥನೆ ಮಾಡೋದಿಗೆ ಇವರಿಗೆ ದೇವದೂತರುಗಳನ್ನು ಎಬ್ಬಿಸಬೇಕು. ಇರುವಾಗ ಇವರು ಯಾವ್ದೊಂದು ಬಲಿ ಕೊಡೋದು ಹೇಳಿದ್ರೆ, ಇವರು ನನ್ನ ದೇವರೇ ಇಲ್ಲಪ್ಪ, ಬೇರೆ ದೇವರನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೀವು ನೋಡಿದರೆ ವಿಶ್ವಾಸಿಗಳು, ಹಳೆ ನಿಯಮದ ಸೇವಕರು, ದೇವರಿಂದ ಆರಿಸಲ್ಪಟ್ಟವರು ಹೆಂಗೆ ಬದುಕಂತಾರೆ? ದೇವರ ಮೇಲೆ ಅಪಾರವಾದ ನಂಬಿಕೆ. ಏನು ಎಕ್ಸ್ಟ್ರೀಮ್ ಹೋಗುವರು, ಪ್ರಾಣ ಕೊಡಬೇಕಾ ರೆಡಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇಲ್ಲಿ ಪ್ರಾಣ ಹೋದರು ಪರಲೋಕ ರಾಜ್ಯದಲ್ಲಿ ನಾವು ಬದುಕುತ್ತಾ ಇರಬೇಕು. ಈ ಶರೀರ ಬೇಕಾದರೆ ಅದು ನಾಶವಾಗುತ್ತದೆ, ಬಟ್ ಒಳಗಡೆ ಇರುವ ಆತ್ಮ ಅದು ನಶಿಸಿ ಹೋಗುವುದಿಲ್ಲ. ಅದು ದೇವರ ಕೈಗಳಲ್ಲಿ ಭದ್ರವಾಗಿರುವುದು. ನಮ್ಮನ್ನು ಅಲ್ಲಿ ಉಳಿಸಿ ಇಟ್ಟಿರ್ತಾರೆ. ನಾವು ಸರ್ವ ಸದಾಕಾಲ ಅಲ್ಲಿ ಬದುಕಬೇಕು. ಆ ಒಂದು ನಂಬಿಕೆ, ಹಲ್ಲೆಲೂಯಾ, ಇದು ನಮ್ಮಲ್ಲಿ ಇರಬೇಕೆಂದು ದೇವರು ಬಯಸುತ್ತಾರೆ. ಆ ಪರಿಪಕ್ವತೆ ಬರಬೇಕು. ದೇವರು ಮಾಡಿದರು ಮಾಡದೆ ಹೋದರೂ ಕೂಡ ನಾನು ನಂಬುವೆ ಅಂತ ಹೇಳಿದ್ರೆ ಶಾದ್ರಕ್, ಮೇಷಕ್, ಆಬೇದ್ನೆಗೋನ ನಂಬಿಕೆ. ಹಲ್ಲೆಲೂಯಾ. ಆ ನಂಬುವುದರಿಂದ ಬೆಂಕಿ ಕೂಡ ಅವರನ್ನು ಸಾಯಿಸೋದಕ್ಕೆ ಆಗಲ್ಲ.
ಏನು ಮುಟ್ಟುವುದಕ್ಕೆ ಆಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಹೋದ್ರಿ. ನಂಬಿಕೆಯಿಂದಲೇ ಈಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. ಏನು ಆಶೀರ್ವಾದ? ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ದೇವರು ನಿಮ್ಮನ್ನು ಕರೆಕೊಂಡು ಹೋಗಿ ಸ್ಥಾಪಿಸುವರು, ಅದನ್ನು ಸ್ವಾಸ್ಥ್ಯವಾಗಿ ಕೊಡುವರು. ಇದನ್ನು ಅವರಿಗೆ ಅವನು ಹೇಳಿದನು. ಹಲ್ಲೆಲೂಯ. ಮುಂದೆ ಜೋರಾಗಿ ಓದುವ. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಗೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಹಲ್ಲೆಲೂಯ. ಇಸ್ರೇಲ್ ಜನರು ಕೆಂಪು ಸಮುದ್ರವನ್ನು ಅವರು ದಾಟಿ ಹೋಗುವಾಗ ಯೋಸೇಫನ ಶವವನ್ನು ಎತ್ತುಕೊಂಡು ಹೋದರು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳಿದನು, ಒಂದು ದಿವಸ ಬರುತ್ತೆ, ಎಲ್ಲರೂ ಆ ಕಾನಾನ್ ದೇಶಕ್ಕೆ ತಿರುಗಿ ಹೋಗಬೇಕಾದ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ನನ್ನ ಶವವನ್ನು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ನೀವು ಏನು ಮಾಡಬೇಕು? ಸಮಾಧಿ ಮಾಡಬೇಕು. ಹಲ್ಲೆಲೂಯ. ಅದೊಂದು ನಂಬಿಕೆ, ಅಪಾರವಾದ ನಂಬಿಕೆ. ದೇವರು ಕೊಟ್ಟನ ಮಾತನ್ನು ಪೂರೈಸುವ ನಂಬಿಕೆ ಅವನಲ್ಲಿ ಇತ್ತು. ಹೋದ್ರಿ ಮುಂದೆ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಆ ಅರಸನ ಅಪ್ಪಣೆ ಏನಾಗಿತ್ತು? ಮಗುವನ್ನು ಕೊಲ್ಲಬೇಕು, ಗಂಡು ಮಕ್ಕಳನ್ನು ಸಾಯಿಸಬೇಕು. ಬಟ್ ಇವರು ಏನು ಮಾಡಿದರು? ಬಚ್ಚಿಟ್ರು. ಮೋಶೆಯ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಅವನನ್ನು ಬೆಳೆಸುವುದು ಅವನ ಸ್ವಂತ ತಾಯಿ. ಅವನ ತಾಯಿ ಅಲ್ಲಿ ಏನ್ ಮಾಡ್ತಾಳೆ? ಒಂದು ಪೆಟ್ಟಿಗೆಯನ್ನು ಉಂಟು ಮಾಡಿ ಅದ್ರ ಮೇಲೆ ರಾಳಚ್ಚಿ ಮಗುನದಲ್ಲಿ ಹಾಕಿ ನೈಲ್ ನದಿ ತೀರದಲ್ಲಿ ಬಿಡುತ್ತಾಳೆ. ಅಲ್ಲಿ ಸ್ನಾನಕ್ಕೆ ಬಂದ ಫರೋಹನ ಮಗಳು, ಅರಸನ ಮಗಳು ಏನ್ ಮಾಡಿದಳು? ಮೋಸೆಯನ್ನು, ಆಹಾ ಇಬ್ರಿ ಮಗು ನಿಂಗೆ ಬಿಟ್ಟಿದಾರಲ್ಲ, ಸತ್ತು ಪಾರದು ಬೆಳೆಸಬೇಕೆಂದು ಬಯಸುವಾಗ ಮೋಸೆನ ಯಾರು ಬರ್ತಾರೆ? ಸಹೋದರಿ ಬಂದು ಹೇಳ್ತಾರೆ, ಒಂದು ಆಲೋಚನೆ ಕೊಡ್ತಾಳೆ, ನಾನೊಂದು ಇಬ್ರಿಯ ತಾಯಿಯನ್ನು ಕರ್ಕೊಂಡು ಬರ್ತೇನೆ, ಅವಳನ್ನು ನೋಡಿಕೊಳ್ತಾಳೆ, ಬೆಳೆಸಲಿ ಎಂದು. ಆ ಮಗುವನ್ನು ಆ ರಾಜಕುಮಾರಿ ಏನ್ ಮಾಡ್ತಾಳೆ? ತಗೊಂಡು ಯಾರು ಕೊಡ್ತಾರೆ? ಒಂದು ಸ್ವಂತ ತಾಯಿ ಕೈಯಲ್ಲಿ ಕೊಟ್ಬಿಟ್ಟು ಸ್ವಂತ ತಾಯಿಯನ್ನು ಬೆಳೆಸ್ತಾಳೆ. ಇಬ್ಬರಿಯವರು ತುಂಬಾ ದೇವರ ಮೇಲೆ ಆಸಕ್ತಿ ಉಳ್ಳವರು. ಚಿಕ್ಕ ವಯಸ್ಸಿಂದಲೇ ಮೋಶೆಗೆ ಯಾರು ಅವನಿಂದ ಅವನು ಬೆಳೆಯುವಾಗ ಹೇಳಿ ಬೆಳೆಸಿದರು. ಇವನು ಅರಣ್ಮನೆಯಲ್ಲಿ ಅವನು ರಾಜಕುಮಾರನಾಗಿ ಅವನು ಅಲ್ಲಿ ಇರುವ ಎಲ್ಲ ಕಲೆಗಳನ್ನು ಅವನು ಕಲಿತು ಬಂದರು. ನೀವು ನೋಡಿದರೆ ಅವನು ಮನಸ್ಸೆಲ್ಲ ಯಹೂದ್ಯರ ಮೇಲೆ, ಮನಸ್ಸೆಲ್ಲ ಇಸ್ರೇಲ್ ಜನರ ಮೇಲೆ ಇದ್ದದನ್ನು ನಾವು ನೋಡುತ್ತೇವೆ. ಆದ್ರಿಂದ ಒಂದು ಕಾಲ ಬರುವಾಗ ಈ ಮೋಸೆ ಏನು ಮಾಡಿದನ್ನು ನಾವು ನೋಡ್ತೇವೆ. ಸ್ವಲ್ಪ ಕಾಲ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವ ಅರಣ್ಮನೆ ವಾಸ ಬೇಡ. ಅಲ್ಲಿ ಪಾಪಭೋಗಗಳನ್ನು ನಾನು ಅನುಭವಿಸಬೇಕಾ? ನಾನು ಏನು ಮಾಡಬೇಕು? ನಾನು ಎಂತವನಾಗಿರಬೇಕೆಂದು ಅವನು ನಿರ್ಧಾರ ತಗೊಂಡು ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ಎಲ್ಲವನ್ನು ವಿಸರ್ಜಿಸಿಬಿಟ್ಟು ಅವನು ಮರುಭೂಮಿಗೆ ಓಡಿ ಹೋದದನ್ನು, ಮಿದ್ಯಾನಕ್ಕೆ ಓಡಿ ಹೋದದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಲ್ಲೆಲೂಯ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡರು. ಎಷ್ಟು ಜನರಿಗೆ ಈ ಕಾಲದಲ್ಲಿ ನಾನು ಕ್ರಿಸ್ತವನ್ನು ಯೇಸುವನ್ನು ಹಿಂಬಾಲಿಸ್ತೇನೆ ಎಂದು ಹೇಳುವುದು ಭಾಗ್ಯವಾಗಿದೆ ಎಂದು ನೀವು ಎನ್ನಿಸ್ತೀರಿ? ನೀವು ಧೈರ್ಯವಾಗಿ ಹೇಳಬೇಕು. ಹಲ್ಲೆಲೂಯ. ನೀವು ಹೊಸದಾಗಿ ದೇವರನ್ನು ನಂಬಿ ಬಂದಿದರೆ ಯೇಸು ಕರ್ತನೇ ನನ್ನ ದೇವರನ್ನು ಹೇಳೋದಕ್ಕೆ ನಿಮಗೆ ನಾಚಿಕೆ ಬೇಡ. ಹಲ್ಲೆಲೂಯ. ಯಾಕಂದ್ರೆ ನೀವು ನೋಡ್ತಾ ಇರುವ ಲೋಕ ಒಂದು ದಿವಸ ಅದು ಬೆಂಕಿಯಿಂದ ಹಾಳಾಗುವುದು, ಏನು ಇರಲ್ಲ. ನೂತನ ಆಕಾಶವು ನೂತನ ಭೂಮಿಯು ಬರಲಿಕ್ಕಿದೆ. ಅಲ್ಲಿ ದೇವರಾಗಿರೋದು ಒಬ್ಬನೇ, ಯೇಸು ಕರ್ತನ ಮಾತ್ರ. ಆದ್ರಿಂದ ನೀವು ಇವತ್ತು ನಾಚಿಕೆ ಪಡ್ರೆ ನಾಳೆ ಅವರ ಮುಂದೆ ನೀವು ನಾಚಿಕೆ ಪಟ್ಟು ನಿಲ್ಲಬೇಕಾಗುತ್ತದೆ. ಅದರಿಂದ ನಾನು ಹೇಳ್ತೇನೆ, ಧೈರ್ಯವಾಗಿ ಹೇಳಿರಿ, ಹೃದಯದಲ್ಲಾದರೂ ಹೇಳಿರಿ, ನನ್ನ ದೇವರು ನನ್ನ ಒಡೆಯನು ಯೇಸು ಕರ್ತನ ಮಾತ್ರ. ಹಲ್ಲೆಲೂಯ. ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು
ಆಮೆನ್. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಹಲ್ಲೆಲೂಯಾ. ನಂಬಿಕೆಯಿಂದಲೇ ದೇವರು ಮೋಸೆ ಹತ್ರ ಮಾತನಾಡಿ ಬಿಟ್ಟರು, ಹೋಗಿ ನಿನ್ನು ಕೈಯನ್ನು ಕೈಲಿರೋ ಕೋಲನ್ನು ಸಮುದ್ರದ ಮೇಲೆ ಚಾಚು. ಹೇ, ಇದೇನ ಆಟ? ಹಿಂಗೆಲ್ಲ ನಾನು ಮಾಡಕ್ಕಾಗತ್ತಾ? ಹಂಗೆ ನೀವು ಮಾಡಿದ್ರೆ ಸಮುದ್ರ ಎರಡಾಗಿಬಿಡ್ತಾ ಅಂತ ಅವನು ಮಾತಾಡ್ತಾ ಇಲ್ಲ. ಆ ಸರ್ವಶಕ್ತನಾಗಿರುವ ದೇವರ ಸರ್ವಶಕ್ತಿ ಮೇಲೆ ನಂಬಿಕೆ ಇಟ್ಟನು. ಅವನ ಜೊತೆಯಲ್ಲಿ ಎಷ್ಟೋ ಇಸ್ರೇಲ್ ಜನರು ನಂಬಿಕೆ ಇಟ್ಟರು. ಒಂದು ಕಡೆ ಇನ್ನೊಂದು ಜನರು ಅವನ ವಿರೋಧವಾಗಿ ಮಾತನಾಡಿದರು. ನೀವು ನೋಡಿದರೆ ನಂಬಿಕೆ ಇಟ್ಟವರು ದೇವರ ಅದ್ಭುತಗಳನ್ನು ನೋಡಿದರು. ಹಲ್ಲೆಲೂಯಾ. ದೇವರ ಅದ್ಭುತಗಳನ್ನು ನೋಡಿದರು. ನಿಮ್ಮ ಜೀವಿತದಲ್ಲಿ ಇದು ತನಕ ಕೆಂಪು ಸಮುದ್ರ ಅಡ್ಡಿಯಾಗಿದೆ ಎಂದು ನೀವು ಎಷ್ಟೋ ಜನ ಹೇಳ್ತಾ ಇದ್ದೀರಿ. ನಾನು ಹೇಳ್ತೇನೆ, ನೀವು ನಂಬಿಕೆಯಿಂದಲೇ ನೀವು ಆ ಕೈಯಲ್ಲಿರುವ ಆ ಕೋಲು ಅದು ನಂಬಿಕೆಯನ್ನು ತೋರಿಸುವಂತದ್ದಾಗಿರುತ್ತೆ. ನೀವು ನಂಬಿಕೆಯಿಂದಲೇ ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ ಖಂಡಿತವಾಗಿ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸ ಹಾಗೆ ನಿಮಗಾಗಿ ಒಂದು ದಾರಿಯನ್ನು ಉಂಟು ಮಾಡುವರು. ಈ ಹೊಸ ವರ್ಷದಲ್ಲಿ ಖಂಡಿತವಾಗಿ ನೀವು ನಂಬಿರಿ. ನಂಬಿಕೆ ಮಾತ್ರ ಇರಲಿ. ನಾವು ಏನು ಮಾಡಕ್ಕಾಗಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನೀವು ಎಷ್ಟು ಪ್ರಯತ್ನ ಪಟ್ಟರು ಏನು ಬದಲಾಗುವುದಿಲ್ಲ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವವರಾಗಿದ್ದರೆ ಮಾತ್ರ, ಅವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಕಾಯ್ತಾ ಇದ್ರೆ ಮಾತ್ರ ದೇವರು ಕ್ರಿಯೆ ಮಾಡುತ್ತಾರೆ. ದೇವರಿಂದ ಎಲ್ಲ ಸಾಧ್ಯ. ದೇವರು ಎಲ್ಲ ತಡೆಗಳನ್ನು ಒಡೆದಾಕಿ ದಾರಿಗಳನ್ನು ಉಂಟು ಮಾಡುವರು. ಹಲ್ಲೆಲೂಯಾ. ನಂಬಿಕೆ ಸರಿಯಾಗಿ ಬರ್ತಾನೆ ಇಲ್ಲ. ನಿಮ್ಮ ಒಳಗಡೆ ನಂಬಿಕೆಯನ್ನು ಬಂಡೆಯಿಂದ ನೀರು ತರುವ ಹಾಗೆ ಹಲ್ಲೆಲೂಯಾ 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 ಭಯದಲ್ಲಿಯೇ ಹಲ್ಲೆಲೂಯಾ ಬರುತ್ತೆ. ಹಂಗೆ ಬರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಮುಂದೆ ಹೋದರಿ. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಎರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ಇದೆಲ್ಲ ಏನು ಆಟ? ಒಂದು ಎರಿಕೋ ಪಟ್ಟಣ, ಅದು ಗೋಡೆಗಳಿರುವ ಪಟ್ಟಣ. ಇಲ್ಲಿ ಇಷ್ಟು ಜನರಿಗೆ ದೇವರು ಹೇಳ್ತಾರೆ 6 ದಿವಸ ಒಂದು ಸಾರಿ ಸುತ್ತಿ ಬರಬೇಕು. ಕೈಯಲ್ಲಿ ಏನು ಹಿಡಿದುಕೊಳ್ಬೇಕು? ತುತ್ತೂರಿನ ಹಿಡಿದುಕೊಂಡು ಅದು ಯುದ್ಧವನ್ನು ತೋರಿಸುವಂತದ್ದಾಗಿರುತ್ತೆ. ನಾವು ಯುದ್ಧಕ್ಕೆ ಬಂದಿದ್ದೇವೆ. ಬಟ್ ಯಾರು ಸೊಂಟೆಯಲ್ಲಿ ಕತ್ತಿ ಕಟ್ಟಿಕೊಂಡಿಲ್ಲ, ಕತ್ತಿ ಹಿಡಿದು ಯುದ್ಧ ಮಾಡ್ತಾ ಇಲ್ಲ. ಸುತ್ತಿ ಬರ್ತಾರೆ. ಅದ್ರ ಒಳಗಡೆ ಇರೋದ್ರಿಲ್ಲ ಭಯ. ಏನಪ್ಪ ಇವರು ಏನು ಆರ್ಪಡಿಸ್ತಾನೆ ಇಲ್ಲ, ಬರೀ ತುತ್ತೂರಿ ಓದಿಕೊಂಡು ಸ್ವಯಂಗೆ ಒಂದ್ಸಾರಿ ಸುತ್ತಿಬಿಟ್ಟು ಹೋಗ್ಬಿಟ್ರು. 2ನೇ ದಿವಸ ನೋಡ್ತಾರೆ ಏನು ಮಾಡ್ತಾರೆ. ಏನಾದರೂ ಬಂದು ಗೋಡೆಯಲ್ಲಿ ಬಾಂಬ್ ಹಾಕ್ತಾರ, ಹೊಡೆದಾಕ್ತಾರ, ಏನು ಮಾಡ್ತಾ ಇಲ್ಲ. ತಿರುಗಿ ಒಂದ್ಸಾರಿ ಸ್ವಯಂ ಸುದ್ದಿ ಬರ್ತಾರೆ. 6 ದಿವಸ ಹಂಗೆ ಸೈಲೆಂಟ್ ಮೋಡಲ್ಲಿ ಬರೀ ತುತ್ತೂರಿ ಸೌಂಡ್ ಮಾತ್ರ. 7ನೇ ದಿವಸ ದೇವರು ಹೇಳಿದರು 6 ಸಾರಿ ಸುತ್ತಿ ಬಂದಿರಿ, 7ನೇ ಸಾರಿ ಆರ್ಪಡಿಸಿರಿ. ಆರ್ಪಡಿಸುವಾಗ ಏನಾಯ್ತು? ಗೋಡೆ ಬೆತ್ತೇ ಹೋಯ್ತು. ಯಾರು ಕೆಲಸ ಮಾಡಿದರು? ದೇವರು. ಅವರು ಸಾಮಾನ್ಯವಾಗಿ ಜನರು ಯುದ್ಧ ಮಾಡುವ ರೀತಿಯಲ್ಲಿ ಯುದ್ಧ ಮಾಡದೆ ಆಧ್ಯಾತ್ಮಿಕವಾಗಿ ಯುದ್ಧ ಮಾಡುವುದನ್ನು ನಾವು ನೋಡುತ್ತೇವೆ. ಆತ್ಮ ಸ್ವರೂಪನಾಗಿ ಇರುವ ದೇವರು ಅವರಿಗೆ ಕೊಟ್ಟಿರುವ ಕಟ್ಟಳೆಯನ್ನು ನಂಬಿಕೆ ಇಟ್ಟು ಹಿಂಬಾಲಿಸಿದ್ದರಿಂದ ಅವರು ಜಯವನ್ನು ಹೊಂದಿದರು. ಇದೆಲ್ಲ ನೀವು ನಿಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿಗಳು ಬರುವಾಗ ನೀವಾಗಿ ಹೋಗಿ ನಿಮ್ಮ ಬಲದಿಂದ ನಿಮ್ಮ ಪ್ರಯಾಸದಿಂದ ಮಾಡದೆ ದೇವರ ಪ್ರಸನ್ನದಲ್ಲಿ ಒಂದು ಪ್ರಾರ್ಥನೆ ಮಾಡಿರಿ, ದೇವರನ್ನು ಸ್ತುತಿಸಿರಿ, ದೇವರ ಪಾದದಲ್ಲಿ ಒಪ್ಪಿಸಿಕೊಡಿರಿ. ಅದನ್ನು ಆಜ್ಞೆಗಳು ಕೊಡುವರು, ಅದನ್ನು ಹಿಂಬಾಲಿಸಿ ನಡೆಯಿರಿ, ನೀವು ಜಯವನ್ನು ಹೊಂದುವಿರಿ. ಯಾಕಂದ್ರೆ ನಮಗಾಗಿ ಯುದ್ಧ ಮಾಡುವ ದೇವರಿದ್ದಾರೆ. ನಂಬಿಕೆಯಿಂದಲೇ, ಎಲ್ಲ ನಂಬಿಕೆಯಿಂದಲೇ. ಮುಂದೆ ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬುವವರೊಂದಿಗೆ ನಾಶವಾಗಲಿಲ್ಲ, ನಂಬದವರೊಂದಿಗೆ ನಾಶವಾಗಲಿಲ್ಲ. ಇನ್ನು ಏನು ಹೇಳಬೇಕು? ಗಿದಿಯೋನ್ ರಾಹಾಬಳು ಯಾರು? ತುಂಬಾ ಒಳ್ಳೆ ಸರಿನಾ? ಕೆಟ್ಟವಳಾಗಿ ಬದುಕಿದವಳು. ಬಟ್ ನೀವು ನೋಡಿದರೆ ಅಲ್ಲಿ ಗೂಢಾಚಾರರನ್ನು
ಯೆಹೋಶುವನು ಕಳುಹಿಸಿಕೊಡುವಾಗ ಅವಳು ಬಚ್ಚಿಟ್ಟಳು. ನಂಬಿಕೆ. ಸೈನಿಕರು ಬಂದು ಹುಡುಕ್ತಾರೆ, ಇಬ್ಬರು ಬಂದಿದ್ದಾರಲ್ಲ, ತೋರಿಸು. ಇಲ್ಲ, ಅವರು ಬಂದಿಲ್ಲ, ಹೋಗಿಬಿಟ್ರು, ಬಂದ ದಾರಿಯಲ್ಲೇ ಹೋಗಿಬಿಟ್ರು. ಅವಳು ಹೇಳ್ತಾಳೆ, ನಿಮ್ಮ ದೇವರು ಮಾಡುತ್ತಾ ಇರುವ ಮಹತ್ ಕಾರ್ಯಗಳನ್ನು ನಾವು ಕೇಳಿದ್ದೇವೆ, ನಮ್ಮ ಹೃದಯ ಕರಗಿ ಹೋಯಿತು, ನಮ್ಮಲ್ಲಿ ಭಯ ಬಂತು. ನೀವು ಖಂಡಿತವಾಗಿ ಜಯಿಸುವಿರಿ. ನಮ್ಮ ದೇಶದವರು ಎಲ್ಲರಲ್ಲಿ ಆ ಭಯ ಕಳವಳ ಇರುವುದನ್ನು ನಾನು ನೋಡಿದೆ. ಬಟ್ ನಾನು ನಿಮ್ಮ ದೇವರನ್ನು ನಂಬುತ್ತೇನೆ. ನೀವು ಈ ಪಟ್ಟಣವನ್ನು ನಾಶ ಮಾಡುವಾಗ ನನ್ನನ್ನು ಕುಟುಂಬವನ್ನು ಉಳಿಸಬೇಕು. ನಿಮ್ಮ ದೇವರು ಪರಿಶುದ್ಧ ದೇವರ. ಹೌದು, ನಾನು ಮನ ತಿರುಗುತ್ತೇನೆ, ಅದೇ ನಿಜವಾದ ಅರ್ಥ. ಹಲ್ಲೆಲೂಯಾ. ಅವಳು ಮನ ತಿರುಗಿದಳು, ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಳು. ಆದ್ದರಿಂದ ನೀವು ನೋಡಿದರೆ ಈ ಪಟ್ಟಣ ಬಿತ್ತಿರುವಾಗ ರಾಘವಳ ಮನೆ ಮಾತ್ರ ಬಿತ್ತಿರಲಿಲ್ಲ. ಆರ್ಕಿಯಾಲಜಿಸ್ಟ್ ಹೋಗಿ ಅದನ್ನು ಅವರು ರಿಸರ್ಚ್ ಮಾಡುವಾಗ ಅಲ್ಲಿ ಒಂದೇ ಒಂದು ಗೋಡೆ, ಒಂದು ಮನೆ, ಒಂದು ಭಾಗ ನಿಲ್ಲುತ್ತಾ ಇರುವುದನ್ನು ಕಂಡುಹಿಡಿದರು. ದೇವರು ನಂಬಿಕೆಸ್ತನು. ನಂಬುವವರಿಗೆ ಎಲ್ಲವನ್ನು ಮಾಡಿ ಮುಗಿಸಲು ಶಕ್ತನಾಗಿಲ್ಲ. ಕೊಟ್ಟಂತ ವಾಗ್ದಾನಗಳನ್ನು ಪೂರೈಸುವನು. ಹಲ್ಲೆಲೂಯಾ. ಮುಂದೆ ಹೋದ್ರಿ. ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮೂವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ನಂಬಿಕೆ ಮೂಲವಾಗಿ ರಾಜ್ಯಗಳನ್ನು ಅವರು ಸ್ವಾಧೀನ ಮಾಡಿಕೊಂಡರು. ಅವರಿಗೆ ದೊಡ್ಡದಾದ ಸೈನ್ಯ ಏನಿಲ್ಲ. ಯೆಹೋಶುವನು ಯುದ್ಧಕ್ಕೆ ಹೋಗ್ತಾ ಇರುವಾಗ ಸತ್ಯವೇದ ಹೇಳುತ್ತದೆ, ಅವರು ಕತ್ತಿಯಿಂದ ಅಲ್ಲಿ ಆ ಸತ್ತವರಿಗಿಂದ ಆಕಾಶದಿಂದ ದೇವರು ಕಲ್ಮಳೆಯನ್ನು ಸುರಿಸಿರಲ್ಲ, ಆದ್ರಿಂದ ಸತ್ತವರೇ ಹೆಚ್ಚಿನವರು. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಅವರಿಗಾಗಿ ಯುದ್ಧ ಮಾಡಿದನ್ನು, ದೇವರು ಇಳಿದು ಬಂದು ಯುದ್ಧ ಮಾಡಿದನ್ನು ನಾವು ನೋಡುತ್ತೇವೆ. ವೈರಾಗ್ಯವುಳ್ಳ ದೇವರು, ತನ್ನ ಜನರ ಮೇಲೆ ಬಹಳವಾದ ಪ್ರೀತಿ ಉಳ್ಳ ದೇವರು. ನಿನ್ನನ್ನು ಮುಟ್ಟೋರು ನನ್ನ ಕಣ್ಣುಗುಡ್ಡೆಯನ್ನು ತಾಕುತ್ತಾನೆ ಹೇಳ್ತಾರೆ. ಹಲ್ಲೆಲೂಯಾ. ನೀನು ನನ್ನ ಮಕ್ಕಳನ್ನು ಮುಟ್ಟಬೇಕಾದ್ರೆ ನನ್ನನ್ನು ತಾಡಿ ಹೋಗಬೇಕು. ಹಲ್ಲೆಲೂಯಾ. ಯಾರಾದ್ರೂ ದೇವರನ್ನು ತಾಡಿ ನಮ್ಮನ್ನು ಮುಟ್ಟೋಕಾಗುತ್ತಾ? ಅಲ್ಲಿ ಭಸ್ಮವಾಗಿ ಬಿಡುತ್ತಾರೆ, ಅವರೆಲ್ಲ ದಗಿಸಲ್ಪಡ್ತಾರೆ. ಅವರು ಯಾರು? ಅಗ್ನಿಯಾಗಿದ್ದಾರೆ. ಸತ್ಯವೇದ 12ನೇ ಅದೇ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಕೊನೆಯಾಗಿರುವ ವಾಕ್ಯವನ್ನು ಓದ್ರಿ. ಯಾಕೆಂದರೆ ನಮ್ಮ ದೇವರು ದಗಿಸುವ ಅಗ್ನಿ. ಹಲ್ಲೆಲೂಯಾ. ತಿರ್ಗಾ ಇಲ್ಲಿ ಬಂತು, ಓದ್ರಿ. ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು. ಯಾರು? ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ. ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಬಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು. ಅವರು ಹಳೆಯ ನಿಯಮದಿಂದ ಇವತ್ತು ಎಲ್ಲಿ ಬಂದಿದ್ದಾರೆ? ಹೊಸ ನಿಯಮದಲ್ಲಿ ಸಾಕ್ಷಿಗಳಿವೆ. ಹಲ್ಲೆಲೂಯಾ. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲೆಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಿರಲಿಲ್ಲ. ಹಳೆಯ ನಿಯಮದಲ್ಲಿ ಇರುವ ವಿಶ್ವಾಸಿಗಳು ಪರಲೋಕ ರಾಜ್ಯವನ್ನು ನೋಡಿದ್ರ? ಯೇಸು ಕರ್ತನನ್ನು ನೋಡಿದರ? ಇಲ್ಲ ಯೇಸು ಕರ್ತನ ಬಗ್ಗೆ ಇರೋ ಸ್ವಾರ್ಥನಾದರೂ ಕೇಳಿದರ? ಅದು ತನಗೆ ಯೇಸು ಕರ್ತನ ಬಂದೇ ಇಲ್ಲ. ಹೊಸ ನಿಯಮದಲ್ಲಿ ಇರುವ ವಿಶ್ವಾಸಿಗಳಿಗೆ ದೇವರು ಕೊಟ್ಟಿರುವ ಆಶೀರ್ವಾದ ಏನು? ಹಳೆಯ ನಿಯಮದಲ್ಲಿ ಇರುವವರಿಗಿಂತ ಹೆಚ್ಚಾದ ಆಶೀರ್ವಾದ. ಹಲ್ಲೆಲೂಯಾ. ಮುಂದೆ ಹೋದಮ್ಮ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವು ಇಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಹಲ್ಲೆಲೂಯಾ. ಅವರೆಲ್ಲ ನೋಡಿದ ರೀತಿ ಬೇರೆ. ಇವತ್ತು ನಾವು ಅನುಭವಿಸ್ತಾ ಇರುವ ದೇವರು
ಸೇಮ್ ಆಗಿ ದೇವರು ಒಂದೇ ಇರೋದ್ರು ಅನುಭವಿಸುವ ರೀತಿ ಬೇರೆ. ಹಲ್ಲೆಲೂಯಾ. ನಮಗೆ ಸಿಕ್ಕಿರುವ ಸ್ವಾರ್ಥ ಏನು, ನಮಗೆ ಸಿಕ್ಕಿರುವ ಆ ಶುಭ ಸಂದೇಶವು ಏನು, ನಾವು ಹೆಂಗೆ ಬದುಕಿದರೆ ಆ ಪರಲೋಕ ರಾಜ್ಯದಲ್ಲಿ ಹೋಗಿ ನಾವು ಆತನೊಂದಿಗೆ ಇರುವೆವು, ಬಹಳ ಪ್ರಾಮುಖ್ಯವಾದ ಒಂದು ಭಾಗಕ್ಕೆ ಬಂದಿದ್ದೇವೆ. ಇವರೆಲ್ಲ ನಂಬಿಕೆಯಿಂದಲೇ ಜಯಶಾಲಿಗಳಾಗಿದ್ದರು, ನಂಬಿಕೆಯಿಂದಲೇ ಜಯಶಾಲಿಗಳಾಗಿ ಬದುಕಿದರು. ಬಟ್ ಇಲ್ಲಿ ನಾನು ಅದಕ್ಕಿಂತ ಹೆಚ್ಚಾಗಿ ಇರುವ, ಶ್ರೇಷ್ಠವಾಗಿ ಇರುವ ಒಂದು ಕೊರಿಂಥದವರೆಯನ್ನು ನಾವು ಧ್ಯಾನಿಸುವಾಗ 12ನೇ ಅಧ್ಯಾಯವರೆಗೆ ಪೌಲನು, ತಗೊಳ್ಬೇಡಿರಿ ನಾನು ಹೇಳ್ತೇನೆ, ವರಗಳ ಬಗ್ಗೆ ಮಾತನಾಡ್ತಾನೆ 12ನೇ ಅಧ್ಯಾಯದಲ್ಲಿ. ಬಟ್ 13ನೇ ಅಧ್ಯಾಯಕ್ಕೆ ಬರುವಾಗ ಇದಕ್ಕಿಂತ ಶ್ರೇಷ್ಠವಾದ ಉತ್ತಮವಾದ ಒಂದು ದಾರಿಯನ್ನು ನಾನು ನಿಮಗೆ ತೋರಿಸಿ ಬರ್ತೇನೆ ಎಂದು ಹೇಳಿ ಪ್ರೀತಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಹೇಳ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ನೀವು ನೋಡಿದರೆ ಹಳೆಯ ನಿಯಮದಲ್ಲಿ ಇರುವ ಎಲ್ಲ ವಿಶ್ವಾಸಿಗಳು ನಂಬಿಕೆಯಿಂದಲೇ ಜಯ ಹೊಂದಿದವರಾಗಿದ್ದರು. ಅದಕ್ಕಿಂತ ಹೆಚ್ಚಾಗಿ ಒಂದು ವಿಷಯವನ್ನು ನಾನು ತೋರಿಸಲು ಬಯಸಿದರೆ, ನಂಬಿಕೆ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲ. ಹಂಗಾದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ನಂಬಿದರೆ ಸಾಕು, ನಂಬಬೇಕು. ಕೆಲವೊಂದು ಜನರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ನಂಬಿಕೆಯನ್ನು ನಮ್ಮಲ್ಲಿ ಸ್ವಯಂ ನಾವು ನಮ್ಮನ್ನು ನಂಬಬೇಕು, ನಾವು ನಮ್ಮನ್ನು ನಂಬಬೇಕು ಎಂದು ಹೇಳಿಬಿಡ್ತಾರೆ. ನಮ್ಮನ್ನು ನಂಬಬೇಕು, ಸತ್ಯವಾದಾಗಿ ಹೇಳಿಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಸ್ವಯಂವನ್ನು ನಂಬಿದರೆ ನಾವು ಸತ್ತು ಬೀಳುವೆವು, ಸೋಲುಗಳನ್ನು ಸಂಧಿಸುವರಾಗಿರು. ಯಾಕಂದ್ರೆ ನಮಗೋಸ್ಕರ ಒಂದು ಪ್ಯಾಕೇಜ್ ಇಟ್ಟಿರ್ತಾನೆ ಸೈತಾನ. ಏನು ಹೆಸರು? ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾರಲ್ಲ ನಂಬ. ಸ್ವಯಂ ಆಳ್ವಿಕೆ ಮಾಡುವಾಗ ಇದು 3 ನಮ್ಮನ್ನು ಆಳ್ವಿಕೆ ಮಾಡುತ್ತದೆ. ಆಮೇಲೆ ನಾವು ಬಿತ್ತಿರುವೆವು, ನಾವು ಈ ಪ್ರಾಪಂಚಿಕ ಮನುಷ್ಯನಾಗಿ ಬದುಕಿ ಬಿಡಬೇಕು, ಪಾಪಿಗಳಾಗಿ ಬಿಡಬೇಕು, ದೇವರಿಗೆ ದ್ರೋಹಿಗಳಾಗಿ ಬಿಡಬೇಕು. ಬಟ್ ಇಲ್ಲಿ ಆ ಒಂದು ದೋಷವನ್ನು, ಪಾಪವನ್ನು ತೆಗೆದುಹಾಕಬೇಕು. ಹಳೆಯ ನಿಯಮದಲ್ಲಿ ಇರೋ ಬಲಿಗಳನ್ನು ಸಮರ್ಪಿಸ್ತಾ ಇದ್ದರು. ಇಬ್ರಿ ಪತ್ರಿಕೆಯನ್ನು ನೀವು ಧ್ಯಾನಿಸುವಾಗ ಎಲ್ಲಾ ಬಲಿಗಳನ್ನು ಕೊಡುವವರು ಆ ಯಾಜಕನು ಕೂಡ ನೀವು ನೋಡಿದರೆ ಬಲಿಗಳನ್ನು ಸಮರ್ಪಿಸಿದ ಮೇಲೆ ದೇವರ ಮಾತಿಗಾಗಿ ನಿಲ್ಲುತ್ತಾ ಇರುವನು. ಬಟ್ ನೀವು ಯೇಸು ಕರ್ತನು ತನ್ನನ್ನು ಬಲಿಯಾಗಿ ಕೊಡುವಾಗ ಅವರು ಬಲಿಗಳನ್ನು ಸಮರ್ಪಿಸಿದ ಮೇಲೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಕುಳಿತುಕೊಂಡಿರುವುದನ್ನು ನೋಡಿದರೆ ಅಂದ್ರೆ ಎಲ್ಲವನ್ನು ಮಾಡಿ ಮುಗಿಸಿದರು. ಒಂದೇ ಬಲಿ, ತನ್ನನ್ನು ಸಂಪೂರ್ಣವಾಗಿ ಬಲಿಯಾಗಿ ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ, ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಒಂದೇ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಂಡದ ಮುಖಾಂತರ ಬಲಿಗಳೆಲ್ಲ ಮುಗಿದೋಯ್ತು. ಹಲ್ಲೆಲೂಯಾ. ಇವತ್ತು ಬಲಿಗಳು ಯಾವುದು ಮಂದಿರದಲ್ಲಿಯೂ ಯಾವುದು ದೇವಾಲಯದಲ್ಲಿಯೂ ಕೊಡುವುದಕ್ಕೆ ಅವಶ್ಯಕತೆ ಇಲ್ಲ. ಯೇಸು ತನ್ನ ಸ್ವಂತ ರಕ್ತವನ್ನು ಅವರು ಸುರಿಸಿದ್ದರಿಂದ, ಆ ಪರಿಶುದ್ಧ ರಕ್ತವನ್ನು ಸುರಿಸಿದ್ದರಿಂದ ನಮಗೆ ಪಾಪ ಕ್ಷಮಾಪಣೆ ಉಂಟಾಯಿತು, ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಹೆಂಗೆ ನಮಗೆ ರಕ್ಷಣೆ ಉಂಟಾಯಿತು? ಯಾರು ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಯೇಸು ಕರ್ತನು ಮರಣವನ್ನು ಹೊಂದಿದರು, ಜೀವಿತರಾಗಿ ಎದ್ದೇಳಿದು ಬಂದರು ಎಂದು ಯಾರು ನಂಬುತ್ತಾರೋ ಅವರಿಗೆ ಏನಾಗುತ್ತದೆ? ಪಾಪ ಕ್ಷಮಾಪಣೆ ಆಗುತ್ತದೆ. ಅವರು ರಕ್ಷಣೆ ಹೊಂದಿದವರಾಗಿ ಬದಲಾಗುತ್ತಾರೆ. ಎಲ್ಲಿಂದ ರಕ್ಷಣೆ? ಬರ್ಲಿಕ್ಕಿರುವ ನ್ಯಾಯ ತೀರ್ಪಿಂದ, ಬರ್ಲಿಕ್ಕಿರುವ ನರಕ ದಂಡನೆಯಿಂದ ಅವನಿಗೆ ರಕ್ಷಣೆ ಉಂಟಾಗುತ್ತದೆ. ಆಮೇಲೆ ಯೇಸು ಕರ್ತನು ವಾಗ್ದಾನ ನೀಡಿದ ಹಾಗೆ ದೇವರ ಆತ್ಮನು, ದೇವರ ಪರಿಶುದ್ಧ ಆತ್ಮನು ಅವನಲ್ಲಿ ಒಂದು ವಾಸವಾಗಿ ಇರುವಾಗ ಅವನು ದೇವರಿಗೆ ಮಗನಾಗಿ ಬದಲಾಗುತ್ತಾರೆ. ನಾವು ದೇವರ ಮಕ್ಕಳಾಗುತ್ತೇವೆ. ಆ ದಿವಸದಿಂದ ಪವಿತ್ರ ಆತ್ಮನ ನಮ್ಮನ್ನು ನಡೆಸುವಂತವರಾಗಿರ್ತಾರೆ. ನಾವು ಅವರನ್ನು ಆಳ್ವಿಕೆ ಮಾಡೋದಕ್ಕೆ ಜಾಗ ಕೊಡಬೇಕು. ಅವರು ನಮ್ಮನ್ನು ನಡೆಸುವವರಾಗಿರುವಾಗ ನಾವು ಯೇಸು ಕರ್ತನ ಹಾಗೆ ಆತನ ಸ್ವರೂಪದಲ್ಲಿ ಆತನ ಗುಣಾತಿಶಯಗಳು ನಮ್ಮಲ್ಲಿ ಬೆಳೆಯುತ್ತಾ ಪರಿಪೂರ್ಣತೆಯನ್ನು ನಾವು ಹೊಂದುವಾಗ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವೆವು. ಅರ್ಥ ಆಯ್ತಾ? ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಲ್ಲೆಲೂಯಾ ಹೇಳಿರಿ. ಹಲ್ಲೆಲೂಯಾ. ಅದರಿಂದ ಶ್ರೇಷ್ಠವಾದ ಒಂದು ಹಾದಿಯನ್ನು, ಹಳೆಯ ನಿಯಮದಲ್ಲಿ ಬಲಿಗಳನ್ನು ಕೊಡ್ತಾ ಇರಬೇಕು. ನೀವೊಂದು ಪಾಪ ಮಾಡಿದರೆ ಒಂದು ಕುರಿಯನ್ನು ಹಿಡಿದುಕೊಂಡು ಬರಬೇಕು. 2 ಪಾಪ ಮಾಡಿದರೆ 2 ಕುರಿಗಳು, 10 ಪಾಪ ಮಾಡಿಬಿಟ್ರೆ 10 ಕುರಿಗಳೊಂದಿಗೆ ಒಂದು ಕುರುಬನ ಹಾಗೆ ಮೇನ್ ಬರಬೇಕು ದೇವಾಲಯಕ್ಕೆ. ಇದರಲ್ಲಿ ಬರೀ ನಾಚಿಕೆ. ಅಯ್ಯೋ, ನಾವು ಕುರಿಗಳನ್ನೆಲ್ಲ ಕರ್ಕೊಂಡು ಹೋದ್ರೆ ಎಲ್ಲ ನೋಡ್ತಾರಲ್ಲ, ಸರ್ ನಿಮಗೊಂದು ಒಳ್ಳೆಯ ವಸತಿಯನ್ನು ಮಾಡಿಕೊಡ್ತೇವೆ. ಅಲ್ಲಿ ಕುರಿಯನ್ನು ಮಾರುವವರು ಇರ್ತಾರೆ.
ಯೇಸು ಕರ್ತನ ಅದಕ್ಕೆ ದೇವಾಲಯದಲ್ಲಿ ಒಳಗಡೆ ಹೋಗಿ ಎಲ್ಲರಿಗೂ ಏನು ಮಾಡಿದ್ರು? ಚೆನ್ನಾಗಿ ಕೊಟ್ಟರು. ನೀವು ಮಾಡೋ ಪಾವಕ್ಕೆ ನೀವು ಅಲ್ಲಿಂದ ಬರುವುದಿಲ್ಲ, ಇಲ್ಲಿ ಮಾರ್ಕೆಟ್ ಅಲ್ಲಿ ಬಂದು ಒಂದು 50 ಪಾಪ ಮಾಡಿದ್ದೇನೆ, ಒಂದು 50 ಕುರಿಗಳನ್ನು ಕೊಡಿರಿ. ಒಂದು ಲೆಕ್ಕದಲ್ಲಿ ಹೇಳ್ತೇನೆ, ದೇವರಿಗೆ ಕೋಪ ಬಂತಪ್ಪ, ನನ್ನ ದೇವಾಲಯ ಪ್ರಾರ್ಥನೆ ಮಾಡುವ ಸ್ಥಳ, ನೀವು ಅದನ್ನು ವ್ಯಾಪಾರ ಸ್ಥಳ ಮಾಡಿಬಿಟ್ರಲ್ಲ, ಎಲ್ಲರೂ ಹೊಡೆದು ಕಳುಹಿಸಿಬಿಟ್ರು. ಹಲ್ಲೆಲೂಯಾ. ಇವತ್ತು ನೀವು ನಾವು ಬಿಡುಗಡೆ ಹೊಂದಿದವರು, ನೀವು ನಾವು ದೇವರ ಮಕ್ಕಳು, ನೀವು ನಾವು ದೇವರ ಸೊಕ್ಕೆ ಜನರು, ಪರಿಶುದ್ಧ ಜಾತಿ. ಹಲ್ಲೆಲೂಯಾ. ಹಾಗೆ ಇರುವಾಗ ನಮ್ಮ ಜೀವನ ಹೆಂಗಿರಬೇಕು? ಮುಂದೆ ಹೋದ್ರಿ 12ನೇ ಅಧ್ಯಾಯಕ್ಕೆ ಬನ್ನಿರಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹೊತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಒಂದೊಂದಾಗಿ ಹೋದನ, ನಾನು ತೋರಿಸ್ತೀನಿ. ಎಷ್ಟು ಮಂದಿ ವಿಶ್ವಾಸಿಗಳ ಸಾಕ್ಷಿ, ದೇವರ ಸೇವಕರ ಸಾಕ್ಷಿ ಮೇಘ ಉಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ನೆಕ್ಸ್ಟ್ ಹೋಗಮ್ಮ. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವವನು ಯಾರು? ಯೇಸು. ಹಲ್ಲೆಲೂಯಾ. ಅಬ್ರಹಾಮನಲ್ಲಿ ನಂಬಿಕೆ ಹೆಂಗೆ ಬಂತು? ಅವನಾಗಿ ಕೂತ್ಕೊಂಡು ಇಲ್ಲಿ ಒಬ್ಬ ದೇವರಿದ್ದಾರೆ ನಂಬಿದನ? ಇಲ್ಲ. ಅವನ ತಂದೆ ವಿಗ್ರಹಗಳನ್ನು ಉಂಟು ಮಾಡುವವನು. ಇವನಿಗೆ 70-75 ವಯಸ್ಸಾಯಿತು, ಮಗು ಇಲ್ಲ. ಇವ್ರ ತಂದೆ ಅವನನ್ನು ಕರ್ಕೊಂಡು ಹೋಗಿ ಬಾ ಎಲ್ಲರಿಗೂ ಆರಾಧನೆ ಮಾಡು. ಒಂದು ದಿವಸ ಕೋಪ ಬಂತು ಅವನಿಗೆ, ಇಷ್ಟು ಆರಾಧನೆ ಮಾಡ್ತೇನೆ, ಇಷ್ಟು ಬಲಿಗಳನ್ನು ಸಮರ್ಪಿಸ್ತೇನೆ, ಒಬ್ಬ ಮಗುವನ್ನು ಕೊಡಕ್ಕಾಗಲ್ಲ. ಅವನು ಒಳಗಡೆ ಕಾಲನ್ನು ತಗೊಂಡು ಹೋಗಿ ಎಲ್ಲ ವಿಗ್ರಹಗಳನ್ನು ಒಡೆದಾಕಿದನು. ನಿನಗೆ ಬಾಯಿದ್ರೆ ಮಾತನಾಡು, ಕಣ್ಣಿದ್ರೆ ನೋಡು, ಕೈ ಇದ್ರೆ ನನ್ನ ಜೀವನದಲ್ಲಿ ಒಂದು ಮಗು ಕೊಟ್ಟು ತೋರಿಸು. ಎಲ್ಲ ಒಡೆದಾಕಿ ನೊಂದು ಬೆಂದು ಹೊರಗಡೆ ಬರುವಾಗ ಅಲ್ಲಿ ಒಬ್ಬ ದೇವರ ಶಬ್ದ ಉಂಟಾಯಿತು. ಅಬ್ರಹಾಮನೇ, ಅಬ್ರಹಾಮನೇ, ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ಸರ್ವಶಕ್ತನು ಮಾತನಾಡುತ್ತೇನೆ, ನಾನು ತೋರಿಸುವ ದೇಶಕ್ಕೆ ಹೋಗು. ಅವನು ಜೀವನದಲ್ಲಿ ಮೊಟ್ಟ ಮೊದಲು ನಿಜವಾದ ದೇವರ ಸ್ವರವನ್ನು ಕೇಳಿದನು. ಅಲ್ಲಿ ಅವನ ನಂಬಿಕೆ ಇಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೋಡಿದರೆ ಹಂಗಾದ್ರೆ ಇಲ್ಲಿ ಇನಿಷಿಯೇಟ್ ಮಾಡಿದವರು ಯಾರು? ಇಳಿದು ಬಂದು ಮಾತನಾಡಿದವರು ಯಾರು? ದೇವರು. ತಿರುಗಾ ವಾಕ್ಯವನ್ನು ಹೋದರೆ ನಂಬಿಕೆಯನ್ನು ಹುಟ್ಟಿಸುವವರು. ದೇವರ ಮಾತು ಮುಖಾಂತರ ನಿಮಗೆ ನಂಬಿಕೆ ಉಂಟಾಗುತ್ತದೆ. ಈ ಸತ್ಯ ವೇದದ ಮುಖಾಂತರ ನಿಮಗೆ ನಂಬಿಕೆ ಉಂಟಾಯಿತು. ಸಾರುವವರು ಇಲ್ಲದಿರು ಹೆಂಗೆ ನಂಬುವಿರಿ? ಸಾರುವುದು ಸತ್ಯ ವಾರ್ತೆ. ಹಲ್ಲೆಲೂಯಾ. ಈ ಸತ್ಯ ವಾಕ್ಯ ಸಾರಲ್ಪಡುವುದರಿಂದ ನಿಮಗೆ ನಂಬಿಕೆ ಉಂಟಾಗುತ್ತದೆ. ಇಲ್ಲಿ ದೇವರ ಮಾತು ಇಳಿದು ಬಂದಿತ್ತು. ಆ ದೇವರ ಮಾತು ಅದು ಮೊದಲು. ಆ ಮಾತು ಮುಖಾಂತರ, ಆ ವಾಗ್ದಾನ ಮುಖಾಂತರ ಅಬ್ರಹಾಮಲ್ಲಿ ನಂಬಿಕೆಯನ್ನು ದೇವರು ಹುಟ್ಟಿಸಿದರು. ನಾವಾಗಿ ನಂಬಲ್ಲ, ದೇವರ ಪ್ರೀತಿ. ಅದಂದ್ರೆ ನಾವು ದೇವರನ್ನು ಪ್ರೀತಿಸುವುದು ಹೇಗೆ? ದೇವರು ನಮ್ಮನ್ನು ಮೊದಲು ಪ್ರೀತಿಸಿದರಿಂದಲೇ ನಾವು ದೇವರನ್ನು ಪ್ರೀತಿಸ್ತೇವೆ. ಇಲ್ಲಿ ಅಬ್ರಹಾಮಲ್ಲಿ ಪ್ರೀತಿಯನ್ನು ತೋರಿಸಿದವರು ಯಾರು? ದೇವರೇ. ಹಲ್ಲೆಲೂಯಾ. ಇರುವಾಗ ದೇವರು ಅವನಲ್ಲಿ ಆ ಸಿಮ್ ಕಾರ್ಡ್ ಅನ್ನು ಹಾಕ್ತಾರೆ, ನಂಬಿಕೆ ಎಂಬ ಸಿಮ್ ಕಾರ್ಡ್ ಅನ್ನು. ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸಿದವರು. ಆಮೇಲೆ ಅವನಲ್ಲಿ ದೇವರು ನಂಬಿಕೆಯನ್ನು ಬೆಳೆಸಿದರು. ಅವನ ಜೊತೆಯಲ್ಲಿ ಇದ್ದು ಮಹತ್ ಕಾರ್ಯಗಳು ಮಾಡಿ, ಮಾತನಾಡಿ, ಒಡಂಬಡಿಕೆ ಮಾಡಿಕೊಂಡು ಅವನೊಂದಿಗೇ ನಡೀತಾ ಇದ್ದರು. ಕೊನೆಯಲ್ಲಿ ಆದದ್ರಿಂದ ಈ ಮಗುವನ್ನು ಬಲಿ ಕೊಟ್ಟರು. ತಿರುಗಾ ಅವನನ್ನು ಎಬ್ಬಿಸುವುದಕ್ಕೆ ಶಕ್ತರಾಗಿರುವ ದೇವರೊಂದು ಅವನು ನಂಬಿಕೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತಾನಲ್ಲ, ಅಲ್ಲಿ ದೇವರು ಹೇಳ್ತಾರೆ, ಸಾಕಪ್ಪ, ಅವನ ಮೇಲೆ ಕೈ ಹಾಕಬೇಡ, ನಿನ್ನ ಮಗನನ್ನು ಕೈ ಹಾಕಬೇಡ. ಅಲ್ಲಿ ಇರುವ ಕುರಿಮರಿ, ಆ ಕುರಿಮರಿಯನ್ನು ಹಿಡಿದುಕೊಂಡು ಬಂದು ಬಲಿ ಕೊಡು. ಆ ಕುರಿಮರಿ ಯಾರು? ಯೇಸು ಕರ್ತನೇ. ಇರುವಾಗ ಅಲ್ಲಿ ನಂಬಿಕೆಯಲ್ಲಿ ಅವನು ಪರಿಪೂರ್ಣತೆಯನ್ನು ಹೊಂದುತ್ತಾನೆ. ಆ ವಾಕ್ಯವನ್ನು ತಿರುಗುವುದು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು. ಅವನು ನಂಬಿಕೆಯಲ್ಲಿ ಅವನು ಪರಿಪೂರ್ಣತೆಯನ್ನು ಹೊಂದಿದ್ದಾನೆ. ನಾವು ಡಿಸ್ಫುಲ್ಫಿಲ್ಡ್.
ಅಬ್ರಹಾಮನಲ್ಲಿ. ಹಾಗಾದ್ರೆ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯಲ್ಲಿ ನಮ್ಮನ್ನು ನಡೆಸುವವನು, ನಂಬಿಕೆಯಲ್ಲಿ ನಮ್ಮಲ್ಲಿ ಪರಿಪೂರ್ಣತೆ ಹೊಂದಿ ಪರಲೋಕ ರಾಜ್ಯದಲ್ಲಿ ಸೇರಿಸುವವನು ನಮ್ಮ ದೇವರಾಗಿದ್ದಾರೆ ಯೇಸು ಕರ್ತನ ನಾಮದಲ್ಲಿ. ಹಲ್ಲೆಲೂಯಾ. ಇರುವಾಗ ಸತ್ಯವೇದ ಹೇಳುತ್ತದೆ, ನಾವೇನು ಮಾಡಬೇಕು? ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವರಾಗಿರುವ ಯೇಸುವಿನ ಮೇಲೆ. ಬೇರೆ ಯಾವುದು ನಾವು ಪರಲೋಕದಲ್ಲಿ ಭೂಲೋಕದಲ್ಲಿ ಕೊಡಲ್ಪಟ್ಟಿಲ್ಲ. ನಮಗಾಗಿ ಪ್ರಾಣವನ್ನು ಕೊಟ್ಟ, ನಮ್ಮ ಪಾಪಗಳಿಗಾಗಿ ಪ್ರಾಣವನ್ನು ಕೊಟ್ಟ ಬಲಿಯಾದ ಯೇಸು ಕರ್ತನ ನಾಮದಲ್ಲಿ ರಕ್ಷಣೆ. ಹಲ್ಲೆಲೂಯಾ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಆತನು ತನ್ನ ಮುಂದೆ ಸಂತೋಷ ಏನು? ನಾವು ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಸರ್ವಸದಾ ಕಾಲ ಬದುಕೋದೇ ಸಂತೋಷ. ಬೇರೇನ ಸಂತೋಷ? ನಾವು ಎಲ್ಲಿಂದ 2 ಪ್ಲೇಟ್ ಕಬಾಬ್ ತಗೊಂಡು ಹೋಗಿ ಕೊಟ್ಬಿಡ್ತೇವಾ? ಇಲ್ಲ 4 ಕುರಿಮರಿಗಳನ್ನು ಹಿಡಿದುಕೊಂಡು ಹೋಗಿ ಕೊಡುವುದು ದೇವರಿಗೆ ಸಂತೋಷವಲ್ಲ. ನಾವೆಲ್ಲ ಪರಿಶುದ್ಧರಾಗಿ ರಕ್ಷಣೆ ಹೊಂದಿ ಸರ್ವಸದಾ ಕಾಲ ಅವ್ರ ಮುಖವನ್ನು ನೋಡಿ ಬದುಕುವುದೇ ಅವರಿಗೆ ಸಂತೋಷ. ಹಲ್ಲೆಲೂಯಾ. ಆ ಒಂದು ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು, ಯಾವುದು ದೇವರಾದ ಲೋಕದಲ್ಲಿ ಮನುಷ್ಯನಿಗಾಗಿ, ಮನುಷ್ಯ ಪಾಪಗಳಿಗಾಗಿ ಪ್ರಾಣ ಕೊಟ್ಟದಾಗಿ ಚರಿತ್ರೆ ಉಂಟಾ ಹೇಳಿರಿ? ಒಂದು ಇತಿಹಾಸ ಇಲ್ಲ. ಸತ್ಯವೇದ ಹೇಳುವ ದೇವರು ಯೇಸು ಕರ್ತನು ನೀವು ನೋಡಿದರೆ ಅವರು ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗಾಗಿ ನಮಗಾಗಿಯೂ ಕಾಯ್ತಾ ಇದ್ದಾರೆ. ಈ ದೇವರು ನಿಮಗೆ ಬೇಕಾ? ನಮಗಾಗಿ ಪ್ರಾಣ ಕೊಟ್ಟಿರುವ ದೇವರು ಬೇಕಾ? ಈ ದೇವರು ನಮಗೆ ಬೇಕು. ಹಲ್ಲೆಲೂಯಾ. ಈ ರೀತಿಯಲ್ಲಿ ಪ್ರೀತಿಸುವವರು ಯಾರು ಇಲ್ಲ. ಪ್ರೀತಿಯನ್ನು ನೀವು ಕಲಿತುಕೊಳ್ಳಬೇಕಾ? ಶಿಲುಬೆಯನ್ನು ನೋಡಿರಿ. ಪರಿಶುದ್ಧ ದೇವರು, ಮಹಾ ಉನ್ನತ ದೇವರು, ರಾಜಾಧಿರಾಜನು, ದೂತರುಗಳ ಒಡೆಯನು, ನಿತ್ಯ ಸ್ವರೂಪನು, ಸತ್ಯ ಸ್ವರೂಪನು ನಮಗಾಗಿ ಎಳೆದು ಒಂದು ಪ್ರಾಣ ಕೊಟ್ಟಿದ್ದಾರೆ. ಅದು ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ನಾವು ನಶಿಸಿ ಹೋಗಬಾರದು, ನಾವು ನರಕ ದಂಡನೆ ಪಡೆದುಕೊಳ್ಳಬಾರದು, ನಾವು ನಿತ್ಯ ನ್ಯಾಯ ತೀರ್ಪಲ್ಲಿ ನಿತ್ಯ ಮರಣವನ್ನು ಹೊಂದಬಾರದು. ಅದಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ. ನಂಬುವವರಿಗೆ ರಕ್ಷಣೆಯು ನಿತ್ಯ ಜೀವ, ನಂಬುವವರಿಗೆ ರಕ್ಷಣೆಯು ನಿತ್ಯ ಜೀವ. ಹಾಗೆ ಇರುವಾಗ ಅಲ್ಲಿ ಅವರು ಕೇಳುತ್ತಾರೆ, ಬಹಳ ಪ್ರಾಮುಖ್ಯವಾದೊಂದು, ನಾವು ಓಟ ಪಂದ್ಯದಲ್ಲಿ ಓಡ್ತಾ ಇದ್ದೇವೆ, ಸ್ಪರ್ಧೆಯಲ್ಲಿ, ರನ್ನಿಂಗ್ ರೇಸ್ ಅಲ್ಲಿ ಓಡುತ್ತಾ ಇದ್ದೇವೆ. ಧೀರಜ್ ಅಲ್ಲಿಂದ ಇಲ್ಲಿ ಓಡಿವಾಗ ಬೇಗ ಓಡಿ ಬರಬೇಕು. ಬ್ಯಾಗ್ ಬೇಡ ಇವತ್ತು, ತಿರುಗಾ ಓಡಿ ಬರ. ಅವರು ವಿಡಿಯೋ ತೆಗಿತಾ ಇದ್ದಾರೆ. ಎಷ್ಟು ಫ್ರೀಯಾಗಿ ಓಡಿತಾ ಇದ್ದೇನಲ್ಲ. ಬ್ಯಾಗ್ ಹಾಕು. ಇವತ್ತು ಅದೇ ತರ ಓಡಿವ ನೋಡೋಣ. ಮೊದಲು ಧೀರಜ್ ಓಡಿ ಬರುವಾಗ ಅವನಲ್ಲಿ ಏನು ವೆಯ್ಟ್ ಇಲ್ಲ. ಇವತ್ತು ಓಡಿ ಬರೋಕ್ಕಾಗತ್ತಾ? ಆ ರೀತಿಯಲ್ಲಿ ಓಡಿ ಬರೋಕ್ಕಾಗತ್ತಾ? ಕಷ್ಟವಾಗಿದೆಯಲ್ಲ. ಅಂದ್ರೆ ಏನ್ ಮಾಡಬೇಕು? ಈ ಬ್ಯಾಗ್ ಅನ್ನು ತೆಗೆದಾಕು, ಅದನ್ನು ಕೆಳಗಡೆ ಇರಿಸು. ತಿರ್ಗಾ ಅಲ್ಲಿ ಇಡು. ಇವತ್ತು ತಿರ್ಗಾ ಓಡು, ಅಲ್ಲಿ ಓಡು. ಹೆಂಗೆ ಇದೆ? ತಿರ್ಗಾ ಇಲ್ಲಿ ಓಡಿ ಬಾ. ಫ್ರೀ ಆಗಿದೆಯಾ? ಕಷ್ಟ ಇಲ್ಲ ಅಲ್ವಾ? ಅಷ್ಟೇ. ನಾವು ಈ ಓಟ ಪಂದ್ಯದಲ್ಲಿ, ಈ ಸ್ಪರ್ಧೆಯಲ್ಲಿ ಇದ್ದೇವೆ. ಈ ಒಂದು ಆತ್ಮೀಕ ಜೀವನದಲ್ಲಿ ಕೂಡ ನಮ್ಮನ್ನು ಮೊದಲು ಫಸ್ಟ್ ಪ್ರೈಸ್ ಸಿಕ್ಕುವಂತಕ್ಕೆ, ಇಲ್ಲಾದ್ರೆ ನಾವು ಅದರಲ್ಲಿ ಜಯಿಸುವುದಕ್ಕೆ, ಜಯಶಾಲಿಯಾಗಿ ನಮಗೆ ತಡೆಯಾಗಿ ಇರುವುದೇನೆಂದರೆ ಈ ಲೋಕದಲ್ಲಿ ಇರುವ ಪಾಪಗಳು ನಮ್ಮನ್ನು ಸುತ್ತಿಕೊಂಡಿದೆ. ಒಂದು ಕಡೆ ದೇವರ ಆತ್ಮನು, ಸತ್ಯವೇದವು, ಸಭೆಯು. ಇನ್ನೊಂದು ಕಡೆ ನೋಡಿದರೆ ಈ ಲೋಕದಲ್ಲಿ ಇರುವ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ದಂಭ. ಇದೇ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತೇವೆ? ನಮ್ಮನ್ನು ಓಡೋದಕ್ಕೆ ಬಿಡುವುದಿಲ್ಲ, ನಾವು ಜಯಿಸುವುದನ್ನು ನಮಗೆ ಬಿಡುವುದಿಲ್ಲ. ಇರುವಾಗ ನಾವು ಏನು ಮಾಡಬೇಕು? ಸತ್ಯವೇದ ಹೇಳ್ತದೆ, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು, ನಂಬಿಕೆಯನ್ನು ಹುಟ್ಟಿಸುವವನು
ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹಲ್ಲೆಲೂಯ. ಎಲ್ಲ ತೆಗೆದು ಏನು ಮಾಡಬೇಕು? ಹಾಕಬೇಕು, ಎಸ್ದು ಬಿಡಬೇಕು. ಈ ಭಾರ ನಮ್ಮನ್ನು ಹತ್ತುತ್ತಾ ಇರುವುದು, ಇದು ನಮ್ಮನ್ನು ಮುಂದೆ ಓಡಲು ಬಿಡುವುದೇ ಇಲ್ಲ. ಎಷ್ಟು ಜನರು 2025 ವಾಗ್ದಾನವನ್ನು ಪಡ್ಕೊಂಡು ಇದು ತನಕ ನನಗೆ ನೆರವೇರಿಲ್ಲ, ದೇವರು ನನಗೆ ಪೂರೈಸಿಲ್ಲ ಅಂತ ಹೇಳ್ತಾ ಇದ್ದೀರಿ? ಕೈ ಎತ್ತಿ ತೋರಿಸಿ. 25 ದೇವರು ಕೊಟ್ಟ ವಾಗ್ದಾನ ನನ್ನ ಜೀವಿತದಲ್ಲಿ ಇನ್ನೂ ನೆರವೇರಲಿಲ್ಲ. ನಾಚಿಕೆ ಪಡ್ತೀರಿ, ಸರಿ ಪರವಾಗಿಲ್ಲ. ಬಟ್ ನಾನು ಹೇಳ್ತೇನೆ, ದೇವರೇ, ಅವ್ರ ನಂಬಿಕಸ್ಥರು ಕೊಟ್ಟಂತ ವಾಗ್ದಾನವನ್ನು ಪೂರೈಸ್ತಾರೆ. ಇಲ್ಲಿ ನೀವು ನೋಡಿದ್ರೆ ಸಾಕ್ಷಿಗಳು ಹಂಗೆ ಮೇಘವಾದಿ ತರ ಇರುತ್ತೆ, ಫಿಲ್ಡ್ ಎಲ್ಲ ಮೇಘಗಳನ್ನು ತುಂಬಿಸಿಟ್ಟರು ಹಾಗೆ ಇರುತ್ತೆ. ಬಟ್ ನಮ್ಮಲ್ಲಿ ಏನು ಸಮಸ್ಯೆ ಇದೆ ನೋಡಿದ್ರೆ, ಈ ಒಂದು ಭಾರವನ್ನು ನಮ್ಮ ಮೇಲೆ ಇಟ್ಕೊಂಡೇ ಓಡ್ತೇವೆ. ಆದುದರಿಂದ ನಾವು ಜಯಿಸೋಕ್ಕಾಗಲ್ಲ. ಇಲ್ಲಿ ಹೇಳ್ತಾನೆ, ಏನು ಮಾಡಬೇಕು? ಮೊದಲನೇದಾಗಿ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ದೇವರ ಪ್ರಸನ್ನತೆಯನ್ನು ಹುಡುಕಿ ಬರಬೇಕು. ಪಾಪಗಳನ್ನು ಜಯಿಸುವುದಕ್ಕೆ ನಾವು ಏನು ಮಾಡಬೇಕು? ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಅಂದ್ರೆ ಏನು? ಯೇಸು ಒಂದು ಪಿಕ್ಚರ್ ಅನ್ನು ಅಲ್ಲಿ ಹಾಕಿಸ್ಕೊಂಡು ಅದನ್ನು ನೋಡಿಕೊಂಡಿರೋದು ಹಂಗೆ ಇಲ್ಲ. ದೇವರ ಪ್ರಸನ್ನತೆಯಲ್ಲಿ ಬಂದು ನಾವು ದೇವರನ್ನು ಆರಾಧಿಸಬೇಕು. ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾವು ಸತ್ಯ ವೇದವನ್ನು ಧ್ಯಾನಿಸಬೇಕು. ಇದು ಮೂರನ್ನು ನೀವು ಸರಿಯಾಗಿ ಮಾಡಿದರೆ ನೀವು ಪಾಪಗಳನ್ನು ಜಯಿಸುವರಾಗಿರುವಿರಿ. ನೀವು ಮಾಡಲು ಹೋಗುವ ಕಾರ್ಯಗಳಲ್ಲಿ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದೆಂದು ಪವಿತ್ರಾತ್ಮನು ನಿಮ್ಮಲ್ಲಿ ಮಾತನಾಡಿ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸುವಂತವನಾಗಿರುವರು. ಹಲ್ಲೆಲೂಯಾ. ಈ ಸ್ವರವು ನಿಮ್ಮಲ್ಲಿ ಕೇಳಬೇಕು. ಅಯ್ಯೋ, ನನಗೆ ಪವಿತ್ರಾತ್ಮನ ಇದೆಯಾ? ಅನ್ಯ ಭಾಷೆ ಇದ್ರೆ ಮಾತ್ರ ಪವಿತ್ರಾತ್ಮನು ಇದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇರುವ ಒಂದು ಕಾರ್ಯವನ್ನು ದೇವರ ಆತ್ಮನು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಏನಂದ್ರೆ, ನಮ್ಮನ್ನು ರೂಪಾಂತರಗೊಳಿಸ್ತಾರೆ, ನಮ್ಮನ್ನು ಪರಿಶುದ್ಧಗೊಳಿಸುತ್ತಾರೆ. ನಾವು ದೇವರ ಸ್ವರೂಪದಲ್ಲಿ ನಮ್ಮನ್ನು ಪರಿವರ್ತನೆಯಲ್ಲಿ ನಮ್ಮನ್ನು ನಡೆಸುವಂತವರಾಗಿದ್ದಾರೆ. ಅವರ ಹಾಗೆ ನಮ್ಮನ್ನು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಯೇಸುವಿನ ಹಾಗೆ, ಯೇಸುವಿನ ಸ್ವಭಾವದಲ್ಲಿ ನಾವು ಬೆಳೆಯುವವರಾಗಿ ಇರುತ್ತೇವೆ. ಒಂದು ವೇಳೆ ನೀವು ಬೆಳೆಯದೇ ಇದ್ರೆ ನೀವು ದೇವರೊಂದಿಗೆ ನಡೀತಾ ಇಲ್ಲ ಅಂತ. ವಾಕ್ ವಿತ್ ಗಾಡ್ ಅಂದ್ರೆ ಏನು? ಕೋಆಪರೇಷನ್ ಮಾಡಬೇಕು. ಅವ್ರ ಕೈ ಹಿಡಿದು ಬಾಯಿದುವಾಗ ನಾನು ಈ ಕಡೆ ಹೋಗುವೆ ಮಗುಲ ಒಂದು ಚರ್ಚ್ ಓಡಾಡ್ತಾನೆ ಇರೋದು, ಅದು ಕಂಟ್ರೋಲ್ ಮಾಡೋದು ಕಷ್ಟ. ಹಂಗೆ ಇಲ್ಲ, ಜೊತೆಯಲ್ಲಿ ನಡೆಯುತ್ತಿದ್ರೆ ಕೈ ಹಿಡಿದು ಅವರು ಕರ್ಕೊಂಡು ಹೋಗುವ ಎಲ್ಲಾ ಸ್ಥಳ ಜೊತೆಯಲ್ಲಿ ಹೋಗಬೇಕು. ಇಲ್ಲಿ ಬೇಡ ಅಂತ ಹೇಳಿದ್ರೆ ಸರಿಯಪ್ಪ ಅಂತ ಹೇಳಿಬಿಟ್ಟು ಅವರೊಂದಿಗೆ ಇರಬೇಕು. ಅದೇ ಜೊತೆಯಲ್ಲಿ ನಡೆಯುವುದು. ಹಲ್ಲೆಲೂಯಾ. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವುದು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವುದು. ನಾವು ಸತ್ಯ ವಾಕ್ಯವನ್ನು ಧ್ಯಾನಿಸುವುದು, ಹಗಲು ರಾತ್ರಿ ಧ್ಯಾನಿಸುವುದೇ ಯೇಸು ಕರ್ತನ ಮೇಲೆ ದೃಷ್ಟಿ ಇಡುವುದು. ಇದು ನಂಬಿಕೆಯಿಂದಲೇ ನಾನು ಒಂದು ದಿವಸ ಬದಲಾಗುತ್ತೇನೆ, ನನಗೂ ದೇವರು ಕೊಟ್ಟಿರುವ ವಾಗ್ದಾನಗಳನ್ನು ಪೂರಿಸುವರು ಎಂದು ನೀವು ನಂಬಿದರೆ ಮಾತ್ರ ನೀವು ಕ್ರಿಸ್ತನ ಮೇಲೆ ದೃಷ್ಟಿ ಇಡುವಿರಿ. ಇಲ್ಲಾದರೆ ಓನ್ಲಿ ಫಾರ್ ಬೆನಿಫಿಟ್ಸ್. ದೇವರೇ ಅದು ಕೊಡಿ, ಇದು ಕೊಡಿ, ಇದು ಕೊಡಿ, ಅದಕ್ಕೆ ವಾಸಿ ಮಾಡಿ, ಆಶೀರ್ವದಿಸಿ, ಕಾರು ಕೊಡು, ಮನೆ ಕೊಡು. ಏನು ಚೀಟಿ ಕಂಪನಿ ನಡೆಸ್ತಾರ? ಎಲ್ಲ ನಿಮ್ ಬೈಟ್ರ ಹೋಟೆಲಲ್ಲಿ 2 ಇಡ್ಲಿ 1 ವಡೆ. ಹಾಗೆಲ್ಲರಿ ನಮ್ಮ ಒಡೆಯನು, ನಮ್ಮ ರಕ್ಷಕನು, ದೇವನು, ಸರ್ವಶಕ್ತನು, ಲೋಕವೆಲ್ಲ ಸೃಷ್ಟಿ ಮಾಡಿ ಅದನ್ನು ನಿಯಂತ್ರಿಸುವ ಸಾರ್ವಭೌಮ ಅವ್ರಿಗೆ ಇಳಿದು ಬಂದು ನಮ್ಮ ಜೊತೆಗೆ ಮಾತಾಡ್ತಂದ್ರೆ ಅವರಿಗೆ ನಾವು ಸರಿಯಾಗಿ ಬೆಳೆ ಕೊಡ್ತಾ ಇಲ್ಲ. ನೀವು ಸಭೆಗೆ ಲೇಟಾಗಿ ಬರ್ತಿಲ್ಲ, ಅಲ್ಲಿ ಒಬ್ಬ ದೇವರು ನಿಂದು ನೀವು ಸ್ಕೂಲಲ್ಲಿ ನೋಡಿದರೆ ನಾವು ಲೇಟಾಗಿ ಹೋದರೆ ಒಂದು ಟೀಚರ್ ಅಲ್ಲಿ ಕೈಯಲ್ಲಿ ಏನು ಇಟ್ಟಿರ್ತಾರೆ, ಕೋಲು ಇಲ್ಲಿ ಸಿಗುತ್ತೆ, ಸಾರಿ ಸರ್ ನೋಡು. ಅಲ್ಲಿ ಒಬ್ಬ ನಿಂದು ಕೊಟ್ರೆ ಹೆಂಗಿರುತ್ತೆ, ನೀವು ಲೇಟಾಗಿ ಬರೋರ್ಲ ಒಬ್ಬೊಂದು ಲೈನ್ ಆಗಿ ಬೀಳ್ತದೆ. 1 ವಾರ ಲೇಟ್ ಇದ್ದಾರೆ. ನೀವು ದೇವರಿಗೆ ಏನು ಬೆಲೆ ನಿಮ್ಮ ಜೀವನದಲ್ಲಿ? ಅವರಿಗೆ ಪ್ರಾಮುಖ್ಯತೆ ಕೊಡ್ತೀರಾ? ಮುಂಚಾನೆ ಎದ್ದದ ತಕ್ಷಣ ದೇವರನ್ನು ನೋಡೋರು ಎಷ್ಟು ಜನರಿದ್ದೀರಿ? ಅವ್ರ ಪ್ರಸಿದ್ಧ ಹುಡುಕಿ ಹೋಗೋರು ಎಷ್ಟು ಜನರಿದ್ದೀರಿ? ನೀವು ಹುಡುಕಿ ಹೋದರೆ ತಾನೇ ನೀವು ಬೆಲೆ ಕೊಡೋದೇ ಅರ್ಥ. ಕ್ರಿಯೆಗಳಲ್ಲಿ ಮಾಡಬೇಕು. ನೀವು ಪ್ರಾರ್ಥಿಸುವಾಗ ನೀವು ದೇವರ ಮೇಲೆ ಇಟ್ಟಿರೋ ನಂಬಿಕೆ ಅನ್ನೋದು ತೋರಿಸುವಂತದ್ದಾಗಿರುತ್ತೆ. ನಾನು ಈ ದಿವಸ ನನಗೆ ದೇವರು ಜಯಕರವಾಗಿ ಈ ದಿವಸದಲ್ಲಿ ನಡೆಸಬೇಕೆಂದು ನೀವು ನಂಬಿಕೆ ಇಟ್ಟು ಅವ್ರ ಪಾದದಲ್ಲಿ ಹೋಗಿ
ನಾವು ದೃಷ್ಟಿಸಿ ನೋಡುವ ಕಣ್ಣುಗಳನ್ನು ಮುಚ್ಚಿ, ಕೆಲಸ ಮಾಡುವ ಕೈಗಳನ್ನು ನಾವು ಜೋಡಿಸಿ, ಓಡ್ತಾ ಇರುವ ಕಾಲುಗಳನ್ನು ಮೊಣಗಳು ನಿಂತು, ನಮ್ಮ ಪ್ರಾಣಾತ್ಮ ಶರೀರವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು, ಅಪ್ಪ ನಾನು ಒಪ್ಪಿಸಿಕೊಟ್ಟಿದ್ದೇನೆ, ಈ ದಿವಸವನ್ನು ನನಗೆ ನಡೆಸಿಕೊಡು. ಪರಲೋಕದಲ್ಲಿ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವಂತ ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಅನುದಿನದ ಆಹಾರ, ಈ ದಿವಸದ ಆಹಾರವನ್ನು ನನಗೆ ದಯಪಾಲಿಸು. ನನಗೆ ತಪ್ಪು ಮಾಡಿ ಶ್ರಮಿಸಿದ ನನ್ನ ತಪ್ಪುಗಳನ್ನು ಕ್ಷಮಿಸು. ನನ್ನ ಸೋದರೊಳಗೆ ಸೇರಿಸಿದ ಕೇಳಿದ್ರೆ ಕಾಪಾಡು. ರಾಜ್ಯವು, ಬಾಲವು, ಮಗಿವಿಯು ಸದಾಕಾಲ ನನ್ನನ್ನು ಆಳ್ವಿಕೆ ಮಾಡು. ನಿನ್ನ ಚಿತ್ತವನ್ನು ನಾನು ಮಾಡಬೇಕು ಎಂದು ಒಪ್ಪಿಸಿಕೊಟ್ಟು ಆ ದಿವಸವನ್ನು ಪ್ರಾರಂಭಿಸುವಾಗ ದೇವರು ಇಳಿದು ಬಂದು ನಿಮಗೆ ಸಹಾಯ ಮಾಡುವರು. ಪ್ರತಿ ಕ್ಷಣದಲ್ಲಿ ಜೊತೆಯಲ್ಲಿ ಇರುವವರು, ನಿಮ್ಮನ್ನು ದಾರಿ ನಡೆಸುವರು. ರಾತ್ರಿಯಲ್ಲಿ ಮಲಗುವ ಎಷ್ಟು ಸುಂದರವಾದ ದಿವಸ. ದೇವರು ಒಂದೊಂದು ಹೆಜ್ಜೆಯಲ್ಲಿ ನನ್ನ ಜೊತೆಯಲ್ಲಿದ್ದರು. ನಾನು ಕಷ್ಟಪಟ್ಟಿಲ್ಲ, ನಾನು ಪ್ರಯಾಸ ಪಟ್ಟಿಲ್ಲ, ಎಲ್ಲಾ ಕಾರ್ಯಗಳು ಸುಲಭವಾಯಿತು. ಇದನ್ನು ನೀವು ಅನುಭವಿಸರಾಗಿದ್ದರೆ ನೀವು ನಿಜವಾದ ಕ್ರೈಸ್ತರು. ಎಷ್ಟು ಕಷ್ಟ ಬಂದರೂ ನೀವು ಜಯಿಸುವಿರಿ. ರಾತ್ರಿ ಮಲಗುವ ದೇವರು ನನಗೆ ಸಹಾಯ ಮಾಡಿದರು. ದೇವರು ನನ್ನ ಜೊತೆಯಲ್ಲಿ ಇದ್ದರು. ದೇವರು ನನಗೆ ಜಯವನ್ನು ಕೊಟ್ಟರು. ಹಲ್ಲೆಲೂಯಾ. ವಾರದಲ್ಲಿ ಫ್ರೈಡೆ ಎಲ್ಲ ಪ್ರೇಯರ್ ಮುಗಿದ ಮೇಲೆ ಸಿಸ್ಟರ್ ಸಾವಿತ್ರಿ ಕಡೆಗೆ ಒಂದು ಕಾಲ್ ಬಂತು. ನಾನು ಒಂದು ಸ್ಪರ್ಧೆಗೆ ಹೋಗ್ತಾ ಇದ್ದೇನೆ ಪ್ರೇಯರ್. ನಾನು ಫುಲ್ ಜೋಶಲ್ಲಿ ಇಲ್ಲಿ ಪ್ರಸಂಗ ಮುಗಿಸಿಬಿಟ್ಟು ಫುಲ್ ಸ್ಪಿರಿಟ್ ಅಲ್ಲಿ ಇದ್ದೆ. ಪ್ರಾರಂಭದಲ್ಲಿ ನಾನು ಯೆಹೋವ ನಿಸಿ ಜಯ ಕೊಡುವ ದೇವರೇ, ಜಯ ಕೊಡಿ ನಿಮ್ಮ ಮಗಳಿಗೆ ಅಂತ ಹೇಳಿ ಟಕಟಕಂದು ಪ್ರೇಯರ್ ಮುಗಿಸ್ಬಿಟ್ಬಿಟ್ಟೆ. ನೆಕ್ಸ್ಟ್ ಡೇ ನೋಡಿದೆ, ಅವರು ಸ್ಕೂಲ್ ಅವರು ಜಯವನ್ನು ಹೊಂದಿ ಫಸ್ಟ್ ಪ್ಲೇಸ್ ಬಂದಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೊತೆ ದೇವರು ಇದ್ದಾರೆ. ಹೌದು, ಇದ್ದಾರೆ. ಹಲ್ಲೆಲೂಯಾ. ನಾವು ಮಾಡೋ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾರ, ಅವ್ರು ಕೊಡ್ತಾರೆ. ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸ್ತಾರೆ. ಸಣ್ಣ ಕಾರ್ಯವಾದರು, ದೊಡ್ಡ ಕಾರ್ಯವಾದರು, ಎಲ್ಲಾದಲ್ಲಿ ದೇವರ ಹಸ್ತವಿರುವುದನ್ನು ನಾವು ನೋಡಿದ್ದೇವೆ. ರೋಗದಲ್ಲಿ ಬಿದ್ದು ಬಿಟ್ರ, ಆರೋಗ್ಯ ಕೊರತೆಯ, ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಸದುತ್ತರ ಕೊಡುವ ದೇವರಿದ್ದಾರೆ. ಹೆಚ್ಚಾಗಿ ನಾವು ಹಾಸ್ಪಿಟಲ್ ಹೋಗಿ ಖರ್ಚು ದುಡ್ಡು ಕೊಡೋಕ್ಕಾಗಲ್ಲ. ನೀವು ನಂಬಬೇಕು. ತುಂಬಾ ವರ್ಷಗಳಾಯಿತು ನಾನು ದೊಡ್ಡದಾಗಿ ಒಂದು ಟ್ರೀಟ್ಮೆಂಟ್ ತಗೊಂಡು ಔಷಧಿ ತಗೊಂಡು ನನಗೆ ತುಂಬಾ ವರ್ಷಗಳಾಯಿತು. ಯಾಕೆಂದ್ರೆ ನನಗೆ ಆರೋಗ್ಯದಾಯಕನಾಗಿ ದೇವರಿದ್ದಾರೆ. ನಾನು ಹೇಳುವ ದೇವರಿಗೆ, ಅಪ್ಪ ನಿಮ್ಮ ಹಸ್ತವು ನನ್ನ ಮೇಲೆ ಇರಬೇಕು, ನನ್ನ ಮಕ್ಕಳ ಮೇಲೆ ಇರಬೇಕು. ನಮಗೆ ಖರ್ಚು ಮಾಡೋದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ದೇವರು ಹೇಳ್ತಾರೆ, ನಾನೇ ನಿನಗೆ ಆರೋಗ್ಯದಾಯಕನು, ನಿನ್ನ ಮಕ್ಕಳಿಗೆ ಆರೋಗ್ಯದಾಯಕನು, ನಿನ್ನ ಕುಟುಂಬಕ್ಕೆ ಆರೋಗ್ಯದಾಯಕನು. ನೀವು ಕೊರತೆ ಮಾಡುವುದಿಲ್ಲ, ಆರೋಗ್ಯ ಕೊರತೆಯಲ್ಲಿ ಬೀಳುವುದೂ ಇಲ್ಲ. ನಾನು ನೋಡಿಕೊಳ್ತೇನೆ. ನಂಬಿಕಸ್ಥರಾಗಿರೋದ್ರಿಂದ ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ಒಂದು ದಿವಸ ಕೂಡ ಒಂದು ಪರಿಸ್ಥಿತಿಗೆ ದೇವರನ್ನು ಕರ್ಕೊಂಡು ಹೋಗಿ ಬಿಟ್ಟಿರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವಾಗ ಈ ರೀತಿಯಲ್ಲಿ ಒಬ್ಬ ದೇವರು ನಮ್ಮೊಂದಿಗೆ ಇರುವಾಗ ಅವರ ಮೇಲೆ ದೃಷ್ಟಿ ಇಟ್ಟು ಅವರೊಂದಿಗೆ ನಾವು ಅನ್ಯೋನ್ಯದಲ್ಲಿ ನಡೆದು ನಮಗೆ ಇದಕ್ಕೆ ತಡೆಯಾಗಿರುವುದು, ದೇವರ ಪ್ರಸನ್ನತೆಗೆ ಹೋಗೋದಕ್ಕೆ ತಡೆಯಾಗಿರುವುದು ನಮ್ಮಲ್ಲಿ ಇರುವ ಪಾಪ ಸ್ವಭಾವಗಳು, ನಮ್ಮಲ್ಲಿ ಇರುವ ಪಾಪಗಳು. ನೀವು ಏನಾಗಿ ಕೆಟ್ಟದಾಗಿ ಮಾತಾಡಿ, ಏನಾದರೂ ಕೋಪ ಮಾಡಿಕೊಂಡು, ಏನಾದರೂ ಒಂದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಮಾಡಿಬಿಟ್ಟು ನೀವು ದೇವರ ಪ್ರಸನ್ನದಲ್ಲಿ ಹೋಗಿ ಹಲ್ಲೆಲೂಯಾ ಅಂತ ಹೇಳೋಕ್ಕಾಗುತ್ತಾ? ನಿಮ್ಮನ್ನು ಟ್ರಾಪ್ ಆಗ್ತಾನಲ್ಲ, ಎಲ್ಲಿ ಗೊತ್ತಾ? ಮನೆಯಲ್ಲಿ ಏನಾದರೂ ಸಮಸ್ಯೆ. ನೀವು ಪ್ರಾರ್ಥನೆಯಿಂದ ಹೋಗುವಾಗ ಅಲ್ಲಿ ಸೈತಾನಿಗೆ ತಂಗಂದಿರುತ್ತೆ. ಏನು ಮಾಡ್ತಾನೆ? ಏನಾದರೂ ಒಂದು ಸಮಸ್ಯೆ, ಏನಾದರೂ ಒಂದು ಜಗಳ, ಏನಾದರೂ ಒಂದು ಮಾತು ಹೆಚ್ಚು ಕಡಿಮೆ ಆಗುವಾಗ ನಮ್ಮ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಹೇಳಕ್ಕಾಗಲ್ಲ, ಹಿಂಗೆ ಮಾಡಿಬಿಟ್ಟವಲ್ಲ. ಹಾಗಾದ್ರೆ ನಮಗೆ ಗೊತ್ತಾಗಬೇಕು. ಈ ಮನೆಯಲ್ಲಿರೋ ಹೇಳ್ತಾನೆ, ಜಗಳ ಆತ್ಮ, ಕೆಲಸ ಆತ್ಮ. ಈ ಜಗಳವನ್ನು ಎಬ್ಬಿಸ್ಬಿಡ್ತಾರೆ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಕೆಲಸ 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 24 ಗಂಟೆ ಕೆಲಸನೇ ಮಾಡ್ತಾರೆ. ಈ ಕೆಲಸ ನೆಕ್ಸ್ಟ್ ಕೆಲಸ, ಏನೋ ದೊಡ್ಡ ಜಾಣರ ಕೆಲಸನೇ ಮಾಡ್ತಾರೆ. ಬಟ್ ಪ್ರಾರ್ಥನೆಗೆ ಸಮಯನೇ ಕೊಡಲ್ಲ. ನಾನು ಕೆಲಸ ಮಾಡುವಾಗಲೇ ಆರಾಧಿಸಬೇಕು, ಒಂದು ಕಿತ್ಕೊಳ್ಳಬೇಡ, ಹಂಗೆಲ್ಲ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಕೊಡಬೇಕಾದ ಸಮಯವನ್ನು ಬೇರ್ಪಡಿಸಿ, ಶ್ರೇಷ್ಠವಾದ ಸಮಯವನ್ನು, ನೀವು ಲೋಕವನ್ನು, ಸೂರ್ಯನನ್ನು ನೋಡುವುದಕ್ಕೆ ಮುಂಚೆ ದೇವರನ್ನು ಮೊದಲು ನೋಡಿರಿ. ಮುಂಚಾಣೆಯಲ್ಲಿ ನಿಮ್ಮ ಮೊದಲು ಬಲ ಯಾರಿಗೆ ಹೋಗ್ಬೇಕು? ನಿಮ್ಮ ಮೊದಲು ಬಲ ದೇವರಿಗೆ ಕೊಡಿರಿ, ಆಮೇಲೆ ಲೋಕಕ್ಕೆ ಕೊಡಿರಿ. ಈ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿಕೊಡ್ರಿ, ನೀವೇ ಜಯಶಾಲಿಗಳು. ನಿಮ್ಮನ್ನು ಪಾಪಗಳು ಬೀಳಿಸೋದಕ್ಕೆ ಆಗಲ್ಲ. ಎಷ್ಟು ನಿಮಗೆ ರಾತ್ರಿ ಫುಲ್ ಟಯರ್ಡು, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲಗಿದ್ದೇವೆ, ಮುಂಚಾನೆ ಎದ್ದು ಎಳೆದು ಪ್ರಾರ್ಥನೆ ಮಾಡಬೇಕು. ಯಾರ ಮೇಲೆ ಮಲಗಿರೋದು ಆಗಿತ್ತು. 3:30 ಗಂಟೆಗೆ ಅಲಾರಾಮ್ ಹೊಡಿತಾ ಇದೆ. ನಾನು ಕೋಪದಲ್ಲಿ ನೋಡಿದೆ, ಇವತ್ತೆಲ್ಲ ಎಲ್ಲ ಹೊಡಿತಾ 3:30 ಆಮೇಲೆ ಆಫ್ ಮಾಡಿಬಿಟ್ಟೆ. 3:50 ಇವ್ರ ಪಕ್ಕದಲ್ಲಿ
ಪ್ರೇಯರ್ ಸಭೆ ಆಯಿತು. 4 o'clock ಎದ್ದು ಹಾಗೇ ಹೋದೆ, ರೆಡಿಯಾಗಿ ಹಾಗೆ ಪ್ರಶಿಕ್ಷಣ ಮಾಡಿ ಬಂದು ಮುಖ ತೊಳೆದ್ಬಿಟ್ಟು ಕೂತ್ಕೊಂಡು ಒಂದು ಫ್ರೆಶ್ನೆಸ್. ನಾವು ಹುಡುಕಿ ಬಂದು ಬಿಟ್ಟೇವಲ್ಲ, ಅಲ್ಲಿ ಬೆಲೆ ಸಿಕ್ಕಿಬಿಡುತ್ತೆ, ದೇವರು ಬಲಪಡಿಸಿಬಿಡ್ತಾರೆ. ಅಲ್ಲಿ ಕೂತಿದ್ದವನು 6 ಗಂಟೆವರೆಗೆ ಪ್ರಾರ್ಥನೆಯಲ್ಲೇ ಕೂತಿದೆ. ಕಾಫಿ ಮಾಡಿ ಕೊಟ್ಬಿಟ್ಟು ದೇವರು ಅವ್ರನ್ನ ಆವಾಗಲೇ ನಾವು ಎಬ್ಬಿಸ್ಬಿಟ್ಟೆ ಬಂದೆ. ಅವ್ರ ಪ್ರಾರ್ಥನೆ ಮುಗಿಸ್ಬಿಟ್ಟು ರೆಡಿ ಆಗಿದ್ದರು. ಅದು ಟೈಮ್ ಆಯಿತು, ಬನ್ನಿರಿ. ಇಬ್ಬರು ಜೊತೆಯಲ್ಲಿ ಮಕ್ಕಳೆಲ್ಲ ಇಲ್ಲಿ ಚರ್ಚೆಯಲ್ಲಿ ಕೂತ್ಕೊಂಡು ಅವರು 5 ಗಂಟೆಯಿಂದ ಪ್ರಾರ್ಥನೆ. ದೇವರಿಗೆ ಮೊದಲು ಬಲವನ್ನು ಕೊಟ್ಟಿದ್ದೇವೆ. ನಾನು ಹೇಳ್ತೇನೆ, 10ವರೆಗೆ ನಾವು ಇಲ್ಲಿ ಆರಾಧನೆ ಪ್ರಾರಂಭಿಸುವಾಗ ಬರೀ ಖಾಲಿ ಚೇರುಗಳೇ ಇತ್ತು. ನಾನು ದೇವರ ಹತ್ರ ಒಂದು ಮಾತು ಕೇಳಿದೆ, ಇದೇನಾ ನಾವು ಮಾಡಿದ ಪ್ರಾರ್ಥನೆಗೆ ನೀವು ಕೊಟ್ಟ ಫಲ? ಮಕ್ಕಳು ಪ್ರಾರ್ಥನೆ ಮಾಡಿದ್ದಾರೆ, ನಾವು ಪ್ರಾರ್ಥನೆ ಮಾಡಿದ್ದೇವೆ, ಎಲ್ಲ ಕೆಲಸಗಳು ಬೇರೆ ಮಾಡಿದ್ದೇವೆ. ಅಪ್ಪ ಅಂತ ಹೇಳಿದೆ ನಾನು. ಅಲ್ಲಿ ಅಪ್ಪ ಅಂತ ಹೇಳುವಾಗ ಜಯಂತ್ ಅಪ್ಪ ಅಂತ ಒಳಗಡೆ ಬಂದು ಕೂತಿದ್ದಾರೆ. ಫಸ್ಟ್ ಅವನೇ ಬಂದು, ಫಸ್ಟ್ ಇದು ಗೋಹಿನಾಥ್, ಆಮೇಲೆ ಜಯಂತು ಒಂದೊಂದು ಲೈನಾಗಿ ಬರ್ತಾ ಇದ್ರು. ನನಗೆ ಮುಂದೆ ಬಂದು ಕೂತ್ಕೊಂಡು ದೇವರನ್ನು ಕೈ ಎತ್ತಿ ಆರೈಸಿರುವಾಗ ಸಭೆ ತುಂಬಿತು. ನಂಬಿಕೆ. ನಿಮಗೆ ಕಷ್ಟ ಸಮಸ್ಯೆಗಳು ಬದಲಾಗ್ತಾ ಇಲ್ಲ, ಕಾರಣ ಏನು ಗೊತ್ತಾ? ನಾವು ಕಷ್ಟ ಸಮಸ್ಯೆಗಳು ನಮ್ಮ ತಲೆ ಮೇಲೆ ಇಟ್ಟಿರೋದು ಕಾರಣ ನಾವು ದೇವರನ್ನು ದೃಷ್ಟಿಸುವುದಿಲ್ಲ. ದೇವರಿಗೆ 5 ನಿಮಿಷ ಕೊಡ್ತೇವೆ, ಬೆಲೆ ಕೊಡೋದು ಇಷ್ಟೇನಾ? ದೇವರಿಗೆ ಬೆಲೆ ಕೊಡೋದು ಇಷ್ಟೇನಾ? ಈ ಸಮಯ ಕೊಡೋದಾದ್ರು ದೇವರಿಗೆ ಧಾರಾಳವಾಗಿ ಕೊಡಿರಿ. 3 ಹಾಡೇ ಹಾಡುವೆನು, ಆಮೇಲೆ ವಾಕ್ಯವನ್ನು ಓದಿಬ್ರೇನು ಮುಂಚಾನೆ ಎತ್ತಳಬಾರದು. 3 ಹಾಡು ಹಾಡ್ತಾ ಇರುವಾಗ, ನಿಮ್ಮಲ್ಲಿ ಒಂದು ಉಜ್ಜೀವನೆ ಬರುವಾಗ 5 ಹಾಡು ಹಾಡಬೇಕು. ಹಲ್ಲೆಲೂಯಾ. 6 ಹಾಡು ಹಾಡಬೇಕು, 7 ಹಾಡುಗಳು ಹಾಡಿ ದೇವರನ್ನು ಆರಾಧಿಸಬೇಕು. ವಾಕ್ಯ ಒಂದು ವಾಕ್ಯ ಭಾಗ ಓದುವಾಗಲೇ ಇನ್ನು ಸ್ವಲ್ಪ ಓದೋಣ ಎಂದು ಮನಸ್ಸು ಬರುವಾಗ ಇನ್ನೊಂದು ಸ್ವಲ್ಪ ಓದಿರಿ. ಹಲ್ಲೆಲೂಯಾ. ಚಿಕನ್ ಬಿರಿಯಾನಿ ತಿಂತಾ ಇರುವಾಗ ಒಂದು ಪ್ಲೇಟ್ ಮುಗಿದೋದ ಮೇಲೆ ಸ್ವಲ್ಪ ತಗೊಳ್ಬೇಕು ಒಂದು ಆಸೆ ಬರ್ತಾ ಇಲ್ವಾ? ಬರ್ತಾ ಇಲ್ವೇ? ಹೇಳಿರಿ, ಬರ್ತಾ ಇಲ್ಲ. ಹಾಗಿರುವಾಗ ಸತ್ಯವಾದ ಧ್ಯಾನಿಸುವಾಗಲೂ, ಪ್ರಾರ್ಥನೆ ಮಾಡುವಾಗಲೂ, ಆರಾಧಿಸುವಾಗಲೂ ನಮಗೆ ಇನ್ನೂ ಸ್ವಲ್ಪ ಮಾಡಬೇಕು ಎಂದು ಆಸೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಯೇಸು ಕರ್ತನ ಮೇಲೆ ದೃಷ್ಟಿ ಇರುವುದು. ಆಮೇಲೆ ನೋಡ್ತೇನೆ, ಪಾಪಗಳನ್ನು ಬಿಟ್ಟು ಪಾಪ ಇಲ್ಲದ ಜೀವನ ನಾವು ಜೀವಿಸಬೇಕಾದರೆ ನಾವು ಪದೇ ಬಿತ್ತು ಹೋಗುವರೆ ಮನುಷ್ಯರು ಏನಾದರೂ ಒಂದು ರೀತಿಯಲ್ಲಿ ಪಾಪ ಮಾಡಿ ಬಿಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಇವತ್ತು ಎಷ್ಟೋ ಜನರು ನಾವು ಪಾಪ ಮಾಡಿದ ಕಾರಣ ನಾವು ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದೇವೆ. ಎಷ್ಟೋ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ, ದೇವರು ತಡೆ ಮಾಡಿ ಇಟ್ಟಿದ್ದಾರೆ. ಕೆಲವೊಂದು ಕಾರ್ಯಗಳು ನಮ್ಮ ಶರೀರದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಕೆಲವೊಂದು ರೋಗಗಳು ಮಾತ್ರ ನಮಗೆ ಡಿಸಿಪ್ಲಿನ್ ಆಗ್ತಾ ಇದೆ. ಆವಾಗ ನಾವು ಏನು ಮಾಡಬೇಕು? ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. 3ನೇ ವಾಕ್ಯದಿಂದ ಬೇಗ ಹೋದ್ರಿ. ಆ 12ನೇ ಅಧ್ಯಾಯ 3ನೇ ವಾಕ್ಯದಿಂದ ಬೇಗ ಹೋದ್ರಿ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನಿಮಗೆ ಪಾಪ ಮಾಡಿಬಿಟ್ಟು ದೇವರ ಕೃಪೆ, ದೇವರು ಮನ್ನಿಸ್ತಾರೆ, ದೇವರ ಕೃಪೆ, ದೇವರು ಮನ್ನಿಸ್ತಾರೆ ಅಂತ ಹೇಳಿ ನಾವು ಮುಂದೆ ಹೋಗ್ತೇವೆ. ದೇವರು ಹೇಳ್ತಾರೆ, ನೀನು ಬಂದುಬಿಡು, ಬೇಗ ಮನತಿರಿಗೆ ಬಂದುಬಿಡು, ನಾನು ಮನ್ನಿಸ್ತೇನೆ. ಮನತಿರಿಗೆ ಬಂದುಬಿಡಿ, ನಾನು ಆಶೀರ್ವದಿಸ್ತೇನೆ. ಮನತಿರಿಗೆ ಬಂದುಬಿಡು, ಆಶೀರ್ವದಿಸ್ತೇನೆ ಅಂತ ಹೇಳ್ದೆ. ಇವರು ದೇವರ ಕೃಪೆ ಮನ್ನಿಸ್ತಾರೆ, ದೇವರ ಕೃಪೆ ಮನ್ನಿಸ್ತಾರೆ. ಒಂದು ಈ ತರಕಾರಿ ಅಂಗಡಿ ತರಕಾರಿ ಹೋಗ್ತಾನಲ್ಲ, ಅದೇ ರೀತಿಯಲ್ಲಿ ಇವ್ರ ಮೈಂಡ್ ಒಳಗಡೆ ಹಾಕೊಳ್ತಾರೆ. ಬಟ್ ದೇವರು ಒಂದೇ ಮಾತು ಹೇಳ್ತಾರೆ, ನೀನು ಮನ ತಿರುಗು, ನಾನು ಆಶೀರ್ವದಿಸ್ತೇನೆ. ನೀನು ಮನ ತಿರುಗು, ನಾನು ಆಶೀರ್ವದಿಸ್ತೇನೆ. ನೀವು ಹೋರಾಡಬೇಕು, ಪಾಪಕ್ಕೆ ವಿರೋಧವಾಗಿ ಹೋರಾಡಬೇಕು, ಯುದ್ಧ ನಡೆಸಬೇಕು. ಇದು ನಮ್ಮ ಅಪ್ಪನಿಗೆ ಇರುವ ಸ್ವಭಾವ ಇಲ್ಲ, ಮಕ್ಕಳಾಗಿರುವ ನನ್ನಲ್ಲಿ ಯಾಕೆ ಇರಬೇಕು? ಕೋಪ ಬಂದ್ರೆ ಏನು ಮಾಡ್ತೇವೆ ಎಂದು ಗೊತ್ತಿಲ್ಲ, ಮಾತುಗಳ ಮೇಲೆ ಮಾತು ನೋಯಿಸಿ ಬಿಡ್ತೇವೆ. ಒಬ್ಬನನ್ನು ಸಮಾಧಿಯಲ್ಲಿ ಹಾಕಬೇಕಂತ ಅವಶ್ಯಕತೆ ಇಲ್ಲ, ಮಾತಲ್ಲೇ ಸಾಯಿಸಬಹುದು. ನಿನ್ನ ಬದುಕೋದು ಯಾಕೆ ಅಂತ ಹೇಳಿಬಿಟ್ರೆ ಮನಸ್ಸು ಹೋಗ್ಬಿಡ್ತೇವೆ. ನನ್ನನ್ನು ನೋಡಿ ನೀನು ಬದುಕೋದ್ರಿಂದ ಸಾಯೋದೇ ಪ್ಲೇಸ್ ಕಣ್ಣು ಮುಂದೆ ಬರೋದ. ಈಗೆಲ್ಲ ನೀವು ಮಾತನಾಡಿಬಿಟ್ಟು ಆಮೇಲೆ ಕಾಫಿ ಕುಡೀರಿ, ಟೀ ಕುಡೀರಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಗೊತ್ತಾ? ಒಂದು ಲೋಟಲ್ಲಿ ವಿಷ ಕೊಟ್ಬಿಡಮ್ಮ ಅಂತ ಹೇಳ್ತೇವೆ. ಮಾತುಗಳಲ್ಲಿ ಸಾಯಿಸಬಾರದು, ಭಯಂಕರವಾದ ಪಾಪ. ಮಾತಿಂದಲೇ ಯೇಸು ಕರ್ತನೇ ಮಾತು ಮೇಲೆ ಲೋಕ ಉಂಟಾಯಿತು. ಒಂದು ಪರಿಶುದ್ಧ ದೇವರು, ಮಕ್ಕಳಾಗಿರೋ ನಾವು ಮಾತು ತಪ್ಪಿ ಕೆಟ್ಟ ಮಾತುಗಳು ಆಡುವಾಗ, ಎಂತಹ ಕೆಟ್ಟ ಮಾತುಗಳು ಮಾತಾಡುವಾಗ, ವಿಶ್ವಾಸಿಗಳು ಮಾತಾಡುವಾಗ
ದೇವರು ಕಿವಿಯನ್ನು ಮುಚ್ಚಿಕೊಳ್ತಾರೆ. ಒಳಗಡೆ ಪವಿತ್ರಾತ್ಮನು ಕೂತಿರೋದಿಲ್ಲ. ಅವು ಪಾಪ ಮಾಡುವಾಗ ದೇವಾಲಯವಾಗಿರುವ ಶರೀರ ಒಂದು ನಿಮಿಷ ಕಳ್ಳರ ಗುಹೆ ಆಗುತ್ತದೆ. ಯಾರು ಬಂದು ಸ್ವಂತ ನಮ್ಮನ್ನು ನೆನಕೆ ದೇವರು ನೆನಕೆ ಸ್ವಂತ ಅಂತ ಹೇಳ್ತೀರಿ. ಬಟ್ ಅಲ್ಲಿ ಯಾರು ಬಂದು ಕೂತಿರುವನು ನೀವು ಯೋಚನೆ ಮಾಡಿಕೊಳ್ಳಿ. ಅವನು ಬಂದು ಕೂತಿದೆ ರೋಗ, ಸಮಸ್ಯೆ, ಶಾಂತಿ ಇಲ್ಲದ ಪರಿಸ್ಥಿತಿಗಳು, ಕಣ್ಣೀರು, ಕಷ್ಟಗಳು, ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಬಂದು ಬರ್ತವೆ, ಅಸಮಾಧಾನದ ಪರಿಸ್ಥಿತಿಗಳು. ನಾನು ಹೇಳ್ತೇನೆ, ಯಾಕೆ ನಾವು ಹಿಂಗೆ ಕಷ್ಟಪಡಬೇಕು? ನೀವು ಪಾಪವನ್ನು ಹೋರಾಡಿ ಜಯಿಸುವರಾಗಿರಿ. ಹಲ್ಲೆಲೂಯಾ. ಮುಂದೆ ಹೋದ್ರಿಯಾ? ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನಿಮಗೆ ಕಷ್ಟ ಕಾಲಗಳು ಕೊಡಲ್ಪಟ್ಟಿದ್ರೆ ನೀವು ಅಯ್ಯೋ ದೇವರನ್ನು ಕೈ ಬಿಟ್ರಲ್ಲ, ದೇವರನ್ನು ಬಿಟ್ಟು ಬಿಟ್ರಲ್ಲ ಅಂತ ಹೇಳಬೇಡ. ಈ ಸ್ವಲ್ಪ ಕಾಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಆದ್ರಿಂದ ನಾವು ಶಿಕ್ಷೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಕೈ ಬಿಟ್ಟು ಬಿಡುವರಲ್ಲ. ಇಸ್ರೇಲ್ ಜನರ ಇತಿಹಾಸವನ್ನು ನೋಡಿರಿ, ಒಂದೊಂದು ಸಾರಿ ಅವರು ಪಾಪವನ್ನು ಪರಿಪೂರ್ಣವಾಗಿ ಅವರು ಮಾಡುವಾಗಲೂ ಅನ್ಯ ಜನರ ಕೈಯಲ್ಲಿ ಒಪ್ಪಿಸಿಕೊಡುವ ದೇವರು. ಆ ಕಾಲ ಮುಗಿದೋದ ಮೇಲೆ ಅವರ ಅನ್ಯ ಜನರನ್ನು ದೇವರು ಏನ್ ಮಾಡ್ತಾರೆ? ಸೋಲಿಸಿಬಿಟ್ಟು ಅವರನ್ನು ಹೊರಟಿಸಿ ಬಿಟ್ಟು ಸ್ವರ್ಗೀಯ ಜನರನ್ನು ಇಸ್ರೇಲಲ್ಲಿ, ಯಹೂದಿಯಲ್ಲಿ ಕರ್ಕೊಂಡು ಬಂದು ಪುನಃಸ್ಥಾಪನೆ ಮಾಡೋದನ್ನು ನಾವು ನೋಡುತ್ತೇವೆ. ಅದವರ ಕರುಣೆ, ಅವರ ಕೃಪೆ. ಹೊಸ ನಿಯಮದಲ್ಲಿ ಮಾತ್ರ ಅಲ್ಲ, ಹಳೆಯ ನಿಯಮದಲ್ಲಿಯೂ ಕೂಡ ನಾವು ನೋಡಬಹುದು ದೇವರ ಕರುಣೆಯನ್ನು, ಕೃಪೆಯನ್ನು, ಪ್ರೀತಿಯನ್ನು. ಒಂದು ವ್ಯಭಿಚಾರಿಯನ್ನು ಹೋಗಿ ಒಬ್ಬ ಪ್ರವಾದಿಯನ್ನು ಮದುವೆ ಮಾಡಿಕೊಳ್ಳೋದು ಹೇಳ್ತಾರೆ. ಅವನ ಹೆಸರೇನು? ಹೊಸಿಯನ್ನು ಮದುವೆ ಮಾಡಿಕೊಳ್ತಾನೆ. ಒಂದೊಂದು ಸಾರಿಯೂ ಮಗುವಂತ ಮೇಲೆ ಓಡಿ ಹೋಗುತ್ತಾಳೆ. ಕೊನೆಯಾಗಿ ಅವಳು ಒಬ್ಬನ ಜೊತೆಗೆ ಬದುಕ್ತಾ ಇದ್ದಾಳೆ. ಅವಳು ಸ್ವಲ್ಪ ಕಾಲ ಆದ ಮೇಲೆ, ಸ್ವಲ್ಪ ಕಾಲ ಅಂದ್ರೆ ಆ ಪ್ರೀತಿ, ಸ್ವಲ್ಪ ಕಾಲ ಆದ ಮೇಲೆ ಅವಳನ್ನು ಏನ್ ಮಾಡ್ತಾನೆ? ಒಂದು ಮಾರ್ಕೆಟ್ ಅಲ್ಲಿ ಕರ್ಕೊಂಡು ಹೋಗಿ ಮಾರಿ ಬಿಟ್ಟಿರ್ತಾನೆ. ಮಾರ್ಕೆಟ್ ಅಲ್ಲಿ ದಾಸಿಯಾಗಿ ಬಿಟ್ಟಿರ್ತಾನೆ. ಆವಾಗ ಈ ಮನುಷ್ಯನು, ಈ ಹೋಸಿಯನನ್ನು ದೇವರು ಕಳುಹಿಸಿ, ಹೋಗಿ ಅವಳನ್ನು ವಿಮೋಚಿಸಿಕೊಂಡು ಬಾ. ಬೆಳ್ಳಿ ಬಂಗಾರವನ್ನು ಕೊಟ್ಟು ಅವಳೊಂದು ಮೂಟೆ ಅಕ್ಕಿಗೆ ಮಾರಿಬಿಡ್ತಾರೆ. ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಬಟ್ ದೇವರು ಅವಳನ್ನು, ಈ ಹೋಸಿಯನ್ನು ಕರೆದು ಬಂಗಾರ ಬೆಳ್ಳಿಯನ್ನು ಕೊಟ್ಟು ಅವಳನ್ನು ಅಮೂಲ್ಯವಾದ ನೆನೆಸಿ ಪಾಪಿಯಾಗಿರುವವಳನ್ನು ವಿಮೋಚಿಸಿದ್ದಾರೆ. ಹಲ್ಲೆಲೂಯಾ. ಆ ಪ್ರೀತಿಯನ್ನು ತೋರಿಸಿ ಆ ಜನರು ಕೇಳ್ತಾರೆ, ನೀವು ಈ ರೀತಿಯಲ್ಲಿ ನನಗೆ ದ್ರೋಹ ಮಾಡ್ತೀರಿ ಇಸ್ರೇಲ್ ಜನರೇ, ನೀವು ಇವತ್ತು ಮಾರಲ್ಪಟ್ಟಿದ್ದೀರಿ, ಬಟ್ ನಾನು ನಿಮ್ಮ ಮೇಲೆ ಶಾಶ್ವತವಾದ ಪ್ರೀತಿಯನ್ನು ಇಟ್ಟಿರ್ತೇನೆ. ಈ ಗಂಡನು ಹೋಗಿ ತಿರುಗಿ ಅವಳನ್ನು ಕರ್ಕೊಂಡು ಬರ್ತಾನೆ, ಎತ್ಕೊಂಡು ಬರ್ತಾನೆ ಕೈಯಲ್ಲಿ. ಸಾಕಮ್ಮ, ಮುಂದೆ ಅದು ನಂಬಿಕಸ್ಥಲಾಗಿ ಬದುಕುದವರನ್ನು ಕೈಯಲ್ಲಿ ಎತ್ಕೊಂಡು ಬರ್ತಾನೆ. ಪ್ರಿಯರೇ, ನಮಗೆ ಶಿಕ್ಷೆಗಳು ಕೊಡಲ್ಪಟ್ಟು ದೇವರು ಕೈ ಬಿಡುವ ದೇವರಲ್ಲ, ಕೈ ಬಿಡುವ ದೇವರಲ್ಲ. ಇಲ್ಲಿ ಹೇಳ್ತಾರೆ, ನಾನು ಪ್ರೀತಿಸುವವನೇ ಶಿಕ್ಷಿಸುತ್ತೇನೆ. ಒಂದು ವೇಳೆ ನೀವು ನೋಡಿದ್ರೆ 7ನೇ ವಾಕ್ಯದಿಂದ ಬೇಗ ಹೋಗಿ ಮುಗಿಸೋಣ. ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆ. ಎಷ್ಟು ಸ್ಕೂಲ್ ಮಾಸ್ಟರ್ಗಳು ನಮಗೆ ಚಿಕ್ಕ ವಯಸ್ಸಲ್ಲಿ ಹೊಡೆದವರೆಲ್ಲ ಹೋಗಿ ನಾನು ಬೆಳೆದಿರುವುದು, ಇವತ್ತು ನಾನು ಇಷ್ಟು ಡಿಗ್ರೀಸ್ ಹೊಂದಿರುವುದು ಆ ಮಾಸ್ಟರನ್ನು ಹೊಡೆದರಿಂದಲೇ. ನಾವು ಅದರಲ್ಲಿ ಹೆಮ್ಮೆ ಬರುತ್ತೆ. ಅಂತವರಿಗೆ ನಾವು ಅಷ್ಟು ಸನ್ಮಾನ ಕೊಡ್ತೇವೆ. ನಮ್ಮ ಆತ್ಮಗಳಿಗೆ ತಂದೆಯಾಗಿ ಇರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಅವರ ಅನ್ಯತೆಯಲ್ಲಿ ಇತ್ತು, ಅವರ ಕೈಗೆಳಗೆ ಇತ್ತು, ಅವರ ನಡೆಸುವಿಕೆಯಲ್ಲಿ ಇತ್ತು, ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ದೇವರ ಪರಿಶುದ್ಧತೆಯಲ್ಲಿ ನಿತ್ಯ ಜೀವನದಲ್ಲಿ
ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯನ್ನಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಆದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಳಗಾಲನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಪ್ರಾರ್ಥನೆ ಜೀವನವನ್ನು ನೀವು ಕಟ್ಟಬೇಕು. ಎಲ್ಲ ಅಲ್ಲಾಡ್ತಾ ಇದೆ, ಜೋಲು ಬಿತ್ತು ಹೋಗಿದೆ, ಪ್ರಾರ್ಥನೆ ಜೀವನವೇ ಇಲ್ಲ. ನೊಂದು ಬೆಂದು ಕಷ್ಟಕಾಲ ಬರುವಾಗ ಅಲ್ಲೇ ಎಷ್ಟು ಜನರು ಪ್ರಾರ್ಥನೆಗೆ ಹೋಗಿ ದೇವರ ಬಸಲಿ ಕೂತಿರೋರು ಹಾಡು ಹಾಡದೆ ವಾಸನೆ ಮಾಡ್ತಾರೆ. ಆಮೇಲೆ ಮೊಬೈಲಲ್ಲಿ ರೀಲ್ಸ್ ಹಾಗೇ ಹೋಗ್ತಾ ಇರೋದು. ಅರ್ಧ ಗಂಟೆ ಮುಗಿದು ಕಣ್ಣೀರಿಗೆ ಸ್ವಲ್ಪ ಪ್ರೇಯರ್ ಮಾಡೋದಕ್ಕೆ ಆಗಲ್ಲ. ಕಣ್ಣೀರಿಗೆ ನೀವು ಉತ್ತರ ಕೊಡಿ. ಅರ್ಧ ಗಂಟೆ ಸುಮ್ಮನೆ ಕೂತಿದ್ದೇವೆ, ಪ್ರಾರ್ಥನೆ ಬರ್ತಾ ಇಲ್ಲ, ಆರಾಧನೆ ಬರ್ತಾ ಇಲ್ಲ. ಯಾಕಂದ್ರೆ ನಮಗಿರುವ ಕಷ್ಟಗಳು, ಸಮಸ್ಯೆಗಳು ವರ್ಷಗಳು ಹಾದು ಹೋಗ್ತಾ ಇದೆ. ಇನ್ನು ನನ್ನ ಜೀವನದಲ್ಲಿ ನಡೀತಾ ಇಲ್ಲ ಒಂದು ನೋವು. ಬಟ್ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾದ ಸ್ಥಳದಲ್ಲಿ ನಾವು ಸರಿಪಡಿಸಿಕೊಳ್ಳುವುದೇ ಇಲ್ಲ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋಗದೆ ಕೂತಿರುವ ಸ್ಥಳದಲ್ಲಿ ಕೂತಿರುತ್ತೇವೆ. ನಮಗೆ ದೇವರು ಕೊಡಬೇಕಂತ ಇಟ್ಟಿರುವ ಆಶೀರ್ವಾದಗಳು, ದೇವರು ಕೊಟ್ಟಿರುವ ವಾಗ್ದಾನಗಳು ನಮ್ಮಲ್ಲಿ ನೆರವೇರ್ತಾ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಿದ್ದು ಸತ್ಯ. ನಾವು ನಮ್ಮನ್ನು ಬದಲಾಯಿಸಿಕೊಳ್ತಾ ಇಲ್ಲ, ನಾವು ಒಪ್ಪಿಸಿಕೊಳ್ತಾ ಇಲ್ಲ. ಪ್ರಾರ್ಥನೆ ಜೀವನ ಸರಿ ಇಲ್ಲ, ಸತ್ಯವೇದಿಗೆ ಸಮಯ ಕೊಡುವುದಿಲ್ಲ, ಸಾಕ್ಷಿಯಾಗಿ ಬದುಕ್ತಾ ಇಲ್ಲ. ಬಟ್ ದೇವರು ಮಾತ್ರ ಅವ್ರ ಸೈಡಿಂದ ಎಲ್ಲವನ್ನು ಮಾಡಿಬಿಡ್ಬೇಕು. ಹೆಂಗೆ ಇದು ನ್ಯಾಯ? ನಾನು ಹೇಳ್ತೇನೆ, ಈ 2025 ನೀವು ನಿನ್ನನ್ನು ಸರಿಪಡಿಸಿಕೊಳ್ಳಿರಿ. 26 ನಿಮಗೆ ಆಶೀರ್ವಾದಕರವಾಗಿರುತ್ತೆ. ವಾಗ್ದಾನ ವಾಕ್ಯವನ್ನು ಕೊಟ್ಟಿದ್ದಾರೆ, ನನಗೆ ಗೊತ್ತು, ಹೇಳಲ್ಲ. ಒಂದು ಅದ್ಭುತಕರವಾದ ವಾಗ್ದಾನ ವಾಕ್ಯ. ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ, ನಮ್ಮ ಜೀವನ ಪ್ರಸಂಗಿಸುವ ನಮ್ಮ ಜೀವನದಲ್ಲಿ ನೆರವೇರಲಿಕ್ಕಿದೆ. ಹಲ್ಲೆಲೂಯಾ. ಮಹತ್ ಕಾರ್ಯಗಳನ್ನು ದೇವರು ಮಾಡುತ್ತಿದ್ದಾರೆ ನಮ್ಮ ಜೀವನದಲ್ಲಿ. ಬಟ್ ಇಲ್ಲಿ ನಾವು ಒಪ್ಪಿಸಿಕೊಟ್ಟು ಕಂಪ್ಲೀಟ್ ಆಗಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ಸಮರ್ಪಿಸಿಕೊಡೋಣ. ದೇವರ ಪಾದದಲ್ಲಿ ನಾವು ಅದಕ್ಕೆ ಸಜೀವ ಯಜ್ಞಬಲಿಯಾಗಿ ನಾವು ಒಪ್ಪಿಸಿಕೊಡೋಣ. ಪ್ರಾಣಾತ್ಮ ಶರೀರವನ್ನು ಸುಮ್ಮನೆ ಆರಿಕೆ ಮಾಡುವ, ಕೈ ಎತ್ತಿ ಹೇಳೋದಲ್ಲ ರೀ. ನಿಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆಯಲ್ಲಿ, ನಿಮ್ಮ ವಿಚಾರದಲ್ಲಿ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕ್ರಿಯೆಗಳಲ್ಲಿ, ನೀವು ಕಿವಿಯಲ್ಲಿ ಹಾಕಿಕೊಂಡು ಕೇಳ್ತಿರಲ್ಲ, ಅದರಲ್ಲಿ ಕೂಡ ನಿಮ್ಮ ದೃಷ್ಟಿಯಲ್ಲಿ, ಎಲ್ಲದಲ್ಲಿಯೂ ದೇವರಿಗೆ ಮೆಚ್ಚುಗೆಯಾಗಿ ಬದುಕಬೇಕು. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಿಮ್ಮನ್ನು ಓಡೋದಕ್ಕೆ, ನೀವು ಮುಂದೆ ಹೋಗಿ ಜಯಿಸೋದಕ್ಕೆ ಬಿಡದೇ ಇರುವ ಆ ಎಲ್ಲ ಭಾರವನ್ನು ನಾವೇನು ಮಾಡಬೇಕು? ತೆಗೆದುಹಾಕಬೇಕು. ಹಲ್ಲೆಲೂಯಾ. ವಿಸರ್ಜಿಸಿ ಬಿಟ್ಟು ಆರಾಮಾಗಿ ನಾವು ಹೋಗಿ ಜಯಶಾಲಿಗಳಾಗಿ ಬದುಕೋಣ. ಇದಕ್ಕೆ ಅಂತ್ಯಫಲ ನಿತ್ಯ ಜೀವ. ಹಲ್ಲೆಲೂಯಾ. ನೀವು ಈ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿ ನಾವು ಎಲ್ಲಿ ಹೋಗಿ ಸೇರುವೆವು? ನಾವು ನಿತ್ಯ ಜೀವನದಲ್ಲಿ, ಪರಲೋಕದಲ್ಲಿ ನಮಗಾಗಿ ದೇವರು ಇಟ್ಟಿರುವ ಒಂದು ಪಟ್ಟಣ ಉಂಟು. ಅಲ್ಲಿ ಅದನ್ನು ಓದಿ ಮುಗಿಸೋಣ. ಪ್ರಕಟಣೆ 21ನೇ ಅಧ್ಯಾಯ ಓದಿ. ಪ್ರಕಟಣೆ 21ನೇ ಅಧ್ಯಾಯ ಮೊದಲ 2 ವಾಕ್ಯಗಳನ್ನು ಓದಿದ ಮೇಲೆ ಆ ಪಟ್ಟಣ ಎಲ್ಲಿದೆ ನಾನು ನಿಮಗೆ ತೋರಿಸ್ತೇನೆ. ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಪರಿಶುದ್ಧ ಪಟ್ಟಣ, ಅಬ್ರಹಾಮನ, ಈಸಾಕನ, ಯಾಕೋಬನು, ಹರಕನು, ಪ್ರವಾದಿಗಳು, ಅರಸರುಗಳು, ದೇವ ಸೇವಕರು, ಪೌಲನು, ಪೇತ್ರನು ಎಲ್ಲರೂ ಹುಡುಕುತ್ತಾ ಇದ್ದ, ಎಲ್ಲರೂ ಬಯಸುತ್ತಾ ಇದ್ದ ಆ ಪಟ್ಟಣ ಇದು. ಹಲ್ಲೆಲೂಯಾ. ಹೋದ್ರಿ. ಪರಿಶುದ್ಧ ಪಟ್ಟಣವಾದ ಹೊಸ ಹೆಸರೇ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೇನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಹಲ್ಲೆಲೂಯಾ. ಹಂಗಾದ್ರೆ ದೇವರು ನಮ್ಮೊಂದಿಗೆ ಸರ್ವಸದಾ ಕಾಲ ವಾಸ ಮಾಡುತ್ತಿದ್ದಾರೆ. ಮರಣ ಇಲ್ಲ, ದುಃಖ ಇಲ್ಲ.
ಆ ರೀತಿಯಲ್ಲಿ ಒಂದು ಕಾಲ ಬರುತ್ತದೆ. ಹಾಗಿರುವಾಗ 7ನೇ ವಾಕ್ಯ ಹೇಳುತ್ತದೆ, ಜಯ ಹೊಂದುವವನು, ಜಯ ಹೊಂದುವವನು, ಜಯ ಹೊಂದುವವಳು ಇವುಗಳಿಗೆ ಬಾಧ್ಯನಾಗುವನು. ಹಲ್ಲೆಲೂಯಾ. ಹಾಗಾದ್ರೆ ಯಾರು ಹೋಗುವುದಿಲ್ಲ? ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಬೆಂಕಿ ಗಂಧಕಗಳು ಉರಿಯುವ, ಅದೇ ನಾವು ನರಕ ಅಂತ ನಾವು ಕರೆಯುತ್ತೇವೆ. ನಮಗಾಗಿ ಒಂದು ಉನ್ನತವಾದ ಶ್ರೇಷ್ಠವಾದ ಪಟ್ಟಣ ನಮಗೆ ದೇವರು ಸಿದ್ಧಪಡಿಸಿಟ್ಟಿದ್ದಾರೆ. ಹಾಗೆ ನಮಗಾಗಿ ಮನೆಗಳು ಕಟ್ಟಲ್ಪಟ್ಟಿವೆ. ಹಲ್ಲೆಲೂಯಾ. ಬಂಗಾರದ ರಸ್ತೆಗಳು, ಬಂಗಾರ ಖರೀದಿ ಮಾಡೋದಕ್ಕೆ ಕಷ್ಟ. ನಾವು ಬಂಗಾರದ ರಸ್ತೆಗಳ ಮೇಲೆ ನಡೆಯುತ್ತಿದ್ದೇವೆ. ನಮಗಾಗಿ ಶ್ರೇಷ್ಠವಾದ ಒಂದು ನಿತ್ಯ ಜೀವನ ದೇವರು ನಮಗಾಗಿ ಆರಿಸಿಟ್ಟಿದ್ದಾರೆ. ಹಲ್ಲೆಲೂಯಾ. ಸಿದ್ಧಪಡಿಸಿಟ್ಟಿದ್ದಾರೆ. ಆದ್ರಿಂದ ಇವತ್ತು ದೇವರ ಮಕ್ಕಳಾಗಿರುವ ನಾವು, ಪರಲೋಕ ವಾಸಿಗಳಾಗಿರುವ ನಾವು, ಈ ಕಾಲದಲ್ಲಿ ನಾವು ಈ ಭೂಮಿಯಲ್ಲಿ ಹಾದು ಹೋಗುವರಾಗಿ, ಯಾತ್ರಾಪರರಾಗಿ ಇರುತ್ತೇವೆ. ಹಲ್ಲೆಲೂಯಾ. ಹಾದು ಹೋಗುವರಾಗಿ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, we are sojourners on the earth. ಹಲ್ಲೆಲೂಯಾ. ಇರುವಾಗ ನಾವೆಲ್ಲರೂ ಒಪ್ಪಿಸಿಕೊಡೋಣ. ಈ ವರ್ಷದಲ್ಲಿ ನೀವು ಪಟ್ಟ ಕಷ್ಟಗಳು ಬರುವ ವರ್ಷದಲ್ಲಿ ನೀವು ಖಂಡಿತವಾಗಿ ನೀವು ಕಾಣುವುದಿಲ್ಲ. ಇದು ದೇವರ ಮಾತು. ಬಟ್ ಈ ತಿಂಗಳಲ್ಲಿ ನಿಮಗೆ ಇನ್ನೂ ಸಮಯ ಉಂಟು. ನಾವು ನಮ್ಮನ್ನು ತಿದ್ದುಪಾಟಲ್ಲಿ ನಡೆಸಿ ಏನೆಲ್ಲ ಸರಿಪಡಿಸಿಕೊಳ್ಳಬೇಕು. ನಮ್ಮಲ್ಲಿ ಇರುವ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಪಾಪಗಳು ನಮ್ಮ ಮೇಲೆ ಅದೊಂದು ಭಾರವಾಗಿ ಕೂತಿದೆ. ನಮ್ಮನ್ನು ಸ್ಪರ್ಧೆಯಲ್ಲಿ ಆರಾಮಾಗಿ ಓಡಿ ಜಯ ಹೊಂದುವಂಥದ್ದು ಬಿಡ್ತಾ ಇಲ್ಲ. ಅದೆಲ್ಲವನ್ನು ನಾವು ವಿಸರ್ಜಿಸಬೇಕು. ಎಲ್ಲವನ್ನು ನಾವು ಬಿಟ್ಟು ಬಿಡಬೇಕು. ಈ ಕಷ್ಟಕಾಲ ನಮ್ಮನ್ನು ಮುಳುಗಿಸುವುದಿಲ್ಲ. ದೇವರು ತಿರುಗ ನಮ್ಮನ್ನು ಬರಮಾಡುವರು. ತಿರುಗ ಪುನಃ ನಮ್ಮನ್ನು ಸ್ಥಾಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕೊಟ್ಟಂತ ವಾಗ್ದಾನಗಳನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ. ನಂಬುವರು ಮಾತ್ರ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆ ನಮ್ಮ ಜೊತೆಯಲ್ಲಿ ಮಾಡಿರಿ. ಖಂಡಿತವಾಗಿ ದೇವರು ದೊಡ್ಡ ಮಹತ್ವ ಕಾರ್ಯಗಳನ್ನು 2026 ಮಾಡುವರು. ಪರಲೋಕದಿ ನನ್ನ ಹೆಸರು ಬರೆದಿರುವ ನನ್ನೇಸು, ಪರಲೋಕದಿ ನನ್ನ ಹೆಸರು ಬರೆದಿರುವ ನನ್ನೇಸು, ನನ್ಬಾಳ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ, ನನ್ಬಾಳ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ. ಮಹೋನ್ನತನು ಸರ್ವಶಕ್ತನೂ ಆಗಿರುವ ಆತನೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಬಹುಮೂಲ್ಯವಾಗಿರುವ ನಿಮ್ಮ ವಾಕ್ಯವನ್ನು ಸ್ವಾಮಿ ನಮಗೆ ದಯಪಾಲಿಸಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಪವಿತ್ರ ಆತ್ಮನೇ ಅಪ್ಪ, ವಾಕ್ಯ ಭಾಗದಲ್ಲಿ ನಮ್ಮೊಂದಿಗೆ ಮಾತನಾಡಿದ ದಯಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಈ ಸತ್ಯ ಗೊತ್ತಿಲ್ಲದೆ, ವಾಕ್ಯಗಳು ಗೊತ್ತಿಲ್ಲದೆ ಅಪ್ಪ ಸ್ವಾಮಿ ಹಾಳಾಗಿ ಹೋಗುತ್ತಾ ಇರುವಾಗ ನಮ್ಮನ್ನು ನೀವು ಆರಿಸಿಕೊಂಡು ಸಭೆಯಲ್ಲಿ ಕೂರಿಸಿ ಅಪ್ಪ ಸ್ವಾಮಿ ನಿಮ್ಮ ವಾಕ್ಯ ಎಂಬ ಮನ್ನವನ್ನು ನಮಗೆ ಕೊಟ್ಟು ನಮ್ಮ ದಾರಿಗಳನ್ನು ಸರಿಪಡಿಸಬೇಕು ಎಂಬ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ತಂದೆಯು ತಾನು ಪ್ರೀತಿಸುವ ಮಕ್ಕಳನ್ನು ಶಿಕ್ಷಿಸ್ತಾನೆ ಅದನ್ನು ನೋಡುತ್ತೇವೆ ಅಪ್ಪ. ನಮ್ಮನ್ನು ಶಿಕ್ಷಿಸಿ, ಸರಿಪಡಿಸಿ, ಸರಿದಾರಿಯಲ್ಲಿ ನಿಲ್ಲಿಸಿ ಅಪ್ಪ ನಿಮ್ಮ ನಾಮ ಮಹಿಮೆಗಾಗಿ ಸಾಕ್ಷಿಗಳಾಗಿ ನಿಲ್ಲಿಸಬೇಕೆಂಬುದಕ್ಕೋಸ್ಕರ ನಿಮ್ಮ ಪ್ರೀತಿಯಿಂದ ನಿಮ್ಮ ಪ್ರಾಣ ಕೊಟ್ಟು ರಕ್ಷಿಸಿ ನಮ್ಮನ್ನು ಸ್ವಾಮಿ ಇಲ್ಲಿ ಕೂರಿಸಿ ನಡೆಸಿದ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ಈ ದಿನ ಈ ವಾಕ್ಯವನ್ನು ಕೇಳಿರುವ ನಾವು ಇದನ್ನು ಅಲಕ್ಷ್ಯ ಮಾಡದೆ ಅಪ್ಪ, ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡದೆ ಅಪ್ಪ, ಇದನ್ನು ಹೃದಯದಲ್ಲಿ ನಾವು ತಂದು ಸ್ವಾಮಿ ಅದನ್ನು ನಾವು ಧ್ಯಾನಿಸಿ ಹಗಲು ಎರಡು ಅಪ್ಪ ಸ್ವಾಮಿ ಈ ವಾಕ್ಯವನ್ನು ಧ್ಯಾನಿಸಿ ನಮ್ಮೊಂದಿಗೆ ಮಾತನಾಡಿರುವುದನ್ನು ನಾವು ಬರೆದಿಟ್ಟಿದ್ದೇವೆ ಸ್ವಾಮಿ. ಅದು ಪೇಪರಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ಬರೆಯಲ್ಪಡಬೇಕಾಗಿ ಅದರ ಪ್ರಕಾರ ನಾವು ಬದುಕಬೇಕಾಗಿ ಸ್ವಾಮಿ ನಮಗೆ ಸಹಾಯ ಮಾಡಪ್ಪ. ಈ ದಿನ ಕೇಳಿರೋ ವಾಕ್ಯದಲ್ಲಿ ಒಂದೊಂದು ಪಾಯಿಂಟ್ಗಳನ್ನು ನಾವು ಧ್ಯಾನಿಸುತ್ತಾ ಈ ವಾರ ಪೂರ್ತಿ, ಈ ವರ್ಷದ ಕೊನೆಯ ತಿಂಗಳಲ್ಲಿ ಒಂದೊಂದು ದಿನವನ್ನು ಇದರ ದಿನದಲ್ಲೂ ಸ್ವಾಮಿ ಈ ವಾಕ್ಯಗಳನ್ನು ನಾವು
ಧ್ಯಾನಿಸುತ್ತಾ ನಾವು ಏನನ್ನು ಬಿಡಬೇಕು, ಯಾವುದನ್ನು ಹಿಡಿದುಕೊಳ್ಳಬೇಕು, ಯಾವ ಭಾರಗಳನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದೇವೆ, ಇದರಿಂದ ನಾವು ಓಡೋದಕ್ಕೆ ಆಗುತ್ತಾ ಇಲ್ಲ, ನಮ್ಮ ನೋವುಗಳು, ನಮಗಿರುವ ಅಭ್ಯಾಸಗಳು, ದ್ವೇಷ, ಕೋಪ, ನಾವು ಇನ್ನೊಬ್ಬರನ್ನು ಕ್ಷಮಿಸಕ್ಕಾಗುತ್ತಾ ಇಲ್ಲ, ಸುಳ್ಳು ಹೇಳುವುದು, ನಿಮಗೆ ಇಷ್ಟವಿರುವ ಎಲ್ಲ ಕಾರ್ಯವನ್ನು ನಮ್ಮ ಮೇಲೆ ಹೊತ್ತುಕೊಂಡು ಓಡುತ್ತಾ ಇರುವಾಗ ನಾವು ಯಪ್ಪ ಸ್ವಾಮಿ ಓಟವನ್ನು ಓಡಕ್ಕಾಗುತ್ತಾ ಇಲ್ಲಪ್ಪ. ಅಪ್ಪ ರಾಜನ ನಾವು ಅಪ್ಪ ಸೋದು ಹೋಗ್ಬಿಡ್ತೇವೆ. ರಾಜನ ಎಲ್ಲವನ್ನೂ ಇಳಿಸಿಬಿಟ್ಟು ಏನೆಲ್ಲ ಬಿಡಬೇಕು ಎಲ್ಲವನ್ನು ನಾವು ಬಿಟ್ಟು ಸ್ವಾಮಿ, ನಿಮ್ಮ ವಾಕ್ಯ ಎಂಬ ಮನ್ನ ಅಪ್ಪ ನಮ್ಮಲ್ಲಿ ಸ್ವಾಮಿ ಅಪ್ಪ ನಿರ್ಸನ ಭೋಜನ ಮಾಡಿದಂತೆ ಸ್ವಾಮಿ ರುಚಿಕರವಾಗಿರುವ ಈ ವಾಕ್ಯವನ್ನು ಸ್ವಾಮಿ ನಾವು ಧ್ಯಾನಿಸಿ ಅದರ ಪ್ರಕಾರ ನಡೆದು ಅದರಲ್ಲಿ ಬರೆಯಲ್ಪಟ್ಟಿರುವ ಒಂದೊಂದು ವಾಕ್ಯದಲ್ಲೂ ಸ್ವಾಮಿ ವಾಕ್ಯ ಪ್ರಕಾರ ನಾವು ನಡೆದು ಬಲ ಕಡೆ ಎಡ ಕಡೆ ತಿರುಗದೆ ಹಗಲಿರುಳು ಧ್ಯಾನಿಸುತ್ತಾ ಅದರ ಪ್ರಕಾರ ನಡೆದು ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಅಬ್ರಹಾಮನು ಹೆಚ್ಚಾದ ಪ್ರೀತಿ ಇಟ್ಟ ಕಾರಣ, ನಂಬಿಕೆ ಇಟ್ಟ ಕಾರಣ ಸ್ವಾಮಿ ಅಪ್ಪ ಅವನ ಜೀವನದಲ್ಲಿ ನೀವು ಅವನನ್ನು ಆಶೀರ್ವಾದ ನಿಧಿಯಾಗಿ ನಿಲ್ಲಿಸಿದ್ರಿ. ಅವನಿಗೂ ಮಾತ್ರ ಅಲ್ಲ ಸ್ವಾಮಿ, ಅನೇಕರಿಗೆ ಅಪ್ಪ, ಇಸ್ರೇಲ್ ಜನರಿಗೆ ಅಪ್ಪ ಸ್ವಾಮಿ ಈ ದಿನ ಕೂಡ ನಾವು ಅಬ್ರಹಾಮನ ಮಕ್ಕಳೆಂದು ಕರೆಯಲ್ಪಡ್ತೇವೆ. ಯಾಕೆಂದ್ರೆ ಒಬ್ಬ ಮನುಷ್ಯನ ನಂಬಿಕೆ ಸ್ವಾಮಿ ನಮ್ಮಲ್ಲಿರುವುದರಿಂದ ಸ್ವಾಮಿ ನಾವು ಕೂಡ ಅವರ ಮಕ್ಕಳೆಂದು ಕರೆಯಲ್ಪಡ್ತೇವೆ ಅಪ್ಪ. ಅದೇ ಪ್ರಕಾರ ನಮ್ಮ ಮಕ್ಕಳು, ನಮ್ಮ ಸಂತಾನಗಳು, ನಮ್ಮ ಕುಟುಂಬಗಳು ಸ್ವಾಮಿ, ನನ್ನ ತಂದೆ ತಾಯಿ ನಂಬಿದ ದೇವರು ಉನ್ನತನು, ಅವರೆಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ನಮ್ಮ ಕ್ರಿಯೆ ಮುಖಾಂತರ, ನಮ್ಮ ಜೀವನ ಮುಖಾಂತರ ತಿಳಿದುಕೊಂಡು ಅವರು ತನ್ನ ಸಂತಾನಗಳಿಗೆ ಅದನ್ನು ಸ್ವಾಮಿ ಹೇಳಿಕೊಡುವ ಹಾಗೆ ನಮ್ಮ ಜೀವನ ಇರಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹಾಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಇಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಸೇವಕರನ್ನು ಪಾದಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ನೀವು ಆರಿಸಿಕೊಂಡಿರುವ ಆ ಉದ್ದೇಶವನ್ನು ಪೂರೈಸುವ ಗುರಿ ಕಡೆ ನಡೆಯುವ ಮಕ್ಕಳಾಗಿ ನಮ್ಮ ನಡೆಸಬೇಕಾಗಿ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನ ಒಡೆಯನು ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ತಂದೆಯೇ.